ಇಲ್ಲಿ ಯಾವುದಕ್ಕಾದರೂ ಒಂದು ಆರಂಭ ಇದೆ ಅಂತೇಳಿ ಅದಕ್ಕೊಂದು ಕೊನೆ ಅನ್ನುವಂಥದ್ದು ಕೂಡ ಇದೆ. ಬಹುಶಃ ಈ ಮಾತು ಇಲ್ಲಿ ಬಹಳಷ್ಟು ಪ್ರಸ್ತುತೆಯನ್ನು ಪಡೆದುಕೊಳ್ಳುತ್ತೆ. ಯಾಕೆ ಅಂತ ಹೇಳಿದರೆ, ಈ ಸಂಸ್ಥೆಯಲ್ಲಿ ಸುಮಾರು 30 ವರ್ಷಗಳ ಕಾಲ ಉಪನ್ಯಾಸಕರಾಗಿ ಸೇವೆಯನ್ನು ಮಾಡಿ ಈಗ ವೃತ್ತಿಯಿಂದ ನಿವೃತ್ತಿಯನ್ನು ಪಡೆಯುತ್ತಿರುವಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಕಲಾವತಿ ಮೇಡಮ್ ಇವರಿಗೆ ಇವತ್ತು ಬೀಳ್ಕೊಡುಗೆ ಸಮಾರಂಭ ನಡೆಯಲಿಕ್ಕಿದೆ. ಸೊ ಆ ವೇದಿಕೆಗೆ ನಾವೆಲ್ಲರೂ ಇಲ್ಲಿ ಸಜ್ಜಾಗಿದ್ದೇವೆ. ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ನಮ್ಮ ಗೌರವಾನ್ವಿತ ಆಡಳಿತ ಮಂಡಳಿಯವರ ಎಲ್ಲ ಪದಾಧಿಕಾರಿಗಳು ಕೂಡ ಇಲ್ಲಿ ಬಂದು ಸೇರಿದ್ದಾರೆ. ಅವರೆಲ್ಲರನ್ನು ಕೂಡ ಅನಸೂಯ ಮೇಡಮ್ ಇವರು ವೇದಿಕೆಗೆ ಕರ್ಕೊಂಡು ಬರಬೇಕಾಗಿ ವಿನಂತಿ. ಯಾವುದೇ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರಲು ನಮಗೆ ದೇವರ ಅನುಗ್ರಹ ಅತ್ಯಗತ್ಯ. ಈಗ ಪ್ರಾರ್ಥನೆ ನೆರವೇರಿಸಲಿಕ್ಕೆ ಬರ್ತಾ ಇದ್ದಾರೆ ಶ್ರೀಮತಿ ಕಸ್ತೂರಿ ಸ್ವರ್ಣ ಮೇಡಮ್ ಮತ್ತು ಶ್ರೀಮತಿ ಸುರೇಖಾ ಮೇಡಮ್ ಇವರು. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯೆ ಸಿದ್ಧಿಪುದೆ ಮಗೆ ವಿನಾಯಕ, ವಿದ್ಯೆ ಸಿದ್ಧಿಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಸಿದ್ಧಿಪುದೆ ಮಗೆ ವಿನಾಯಕ, ಕಾರ್ಯಸಿದ್ಧಿಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಇದೀಗ ಬಂದಂತಹ ಅತಿಥಿ ಗಣ್ಯರನ್ನು ಮತ್ತು ನಮ್ಮೆಲ್ಲರನ್ನ ಸ್ವಾಗತಿಸಲಿದ್ದಾರೆ ಶ್ರೀಮತಿ ಅನಸೂಯ ಮೇಡಮ್ ಇವರು. ಎಲ್ಲರಿಗೂ ನಮಸ್ಕಾರ. ಮೊಗವೀರ ಸಂಘ ಉಳ್ಳಾಲ ಮತ್ತು ಭಾರತ್ ಪದವಿ ಪೂರ್ವ ಕಾಲೇಜು ಇದರ ಜಂಟಿ ಆಶ್ರಯದಲ್ಲಿ ಹಮ್ಮಿಕೊಂಡಿರುವ ಶ್ರೀಮತಿ ಕಲಾವತಿ ಮೇಡಮ್ ರವರ ಬೀಳ್ಕೊಡುವ ಸಮಾರಂಭಕ್ಕೆ ಆಗಮಿಸಿ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವ ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರಾಗಿರುವ ಶ್ರೀಯುತ ಮನೋಜ್ ಸಾಲ್ಯಾನ್ ರವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅನುರಾಜ್ ಸರ್ ಅವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಆಗಮಿಸಿರುವ ನಮ್ಮ ಹಿರಿಯರು, ಮಾರ್ಗದರ್ಶಕರು ಹಾಗೂ ಉಳ್ಳಾಲ ಮೊಗವೀರ ಸಂಘದ ಮಾಜಿ ಅಧ್ಯಕ್ಷರಾಗಿರುವ ಶ್ರೀಯುತ ಸದಾನಂದ ಬಂಗೇರರವರು ಆಗಮಿಸಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ, ಗೌರವಿಸಬೇಕಾಗಿ ವಿನಂತಿ. ಹಲವಾರು ವರ್ಷಗಳ ಕಾಲ ಸಂಚಾಲಕರಾಗಿ ಸೇವೆ ಸಲ್ಲಿಸಿರುವ ನಮ್ಮ ಹಿರಿಯರು, ಮಾರ್ಗದರ್ಶಕರಾಗಿರುವ ಶ್ರೀಯುತ ಬಾಬು ಬಂಗೇರರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ. ಇವರಿಗೆ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತು ಸಹಕಾರ ನೀಡುವ ನಮ್ಮ ಶಾಲಾ ಸಂಚಾಲಕರಾಗಿರುವ ರೋಹಿದಾಸ್ ಬಂಗೇರರವರು ಉಪಸ್ಥಿತರಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ, ವಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಉಳ್ಳಾಲ ಮೊಗವೀರ ಸಂಘ ಇದರ ಆಡಳಿತ ಸದಸ್ಯರಾಗಿರುವ
ಕಾಶಿನಾಥ್ ಪುತ್ರನವರು ಆಗಮಿಸಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಉಳ್ಳಾಲ ಮೊಗವೀರ ಸಂಘದ ಆಡಳಿತ ಸದಸ್ಯರಾಗಿರುವ ಶ್ರೀಯುತ ಕಾಶಿನಾಥ್ ಕೋಟ್ಯಾನ್ ಇವರನ್ನು ಎಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಇವರಿಗೆ ಗಣೇಶ್ ರವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಉಳ್ಳಾಲ ಮೊಗವೀರ ಪ್ರಾಥಮಿಕ ಶಾಲೆಯ ಮಾಜಿ ಮುಖ್ಯೋಪಾಧ್ಯಾಯಿನಿಯಾಗಿರುವ ಶ್ರೀಮತಿ ಜಾನಕಿ ಪುತ್ರರವರು ಇವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಗೌರವಿಸಬೇಕಾಗಿ ವಿನಂತಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಉಳ್ಳಾಲ ಮೊಗವೀರ ಸಂಘದ ಆಡಳಿತ ಸದಸ್ಯರಾಗಿರುವ ಶ್ರೀಯುತ ಯಶವಂತ್ ಅಮೀನ್ ರವರು ಇವರು ಹಲವಾರು ವರ್ಷಗಳ ಕಾಲ ನಮ್ಮ ಸಂಸ್ಥೆಯಲ್ಲಿ ಸಂಚಾಲಕರಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಅನುರಾಜ್ ಸರ್ ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕೇಂದ್ರ ಬಿಂದು ಶ್ರೀಮತಿ ಕಲಾವತಿ ಮೇಡಮ್ ರವರು ಸುಮಾರು 30 ವರ್ಷಗಳ ಕಾಲ ಈ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿ ಇಂದು ವಯೋ ನಿವೃತ್ತಿಯನ್ನು ಹೊಂದಲಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ಹುಷಾರ್ ಅವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮದೇ ಅಂಗ ಸಂಸ್ಥೆಯಾದ ಭಾರತ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿಯಾಗಿರುವ ಶ್ರೀಮತಿ ವಿನಯ ಮೇಡಮ್ನವರು ಆಗಮಿಸಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಸುರೇಖಾರವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ರಾಜೇಶ್ವರಿ ಮೇಡಮ್ ಈ ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಜೊತೆಗೂಡಿದ್ದಾರೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಮಂಗಳರವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯನಾಗಿರುವ ಶ್ರೀಮತಿ ಪಾವನ ಮೇಡಮ್ನವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಪ್ರಥಮ್ ಮೇಡಮ್ನವರು ಹೂವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮೊಗವೀರ ಸಂಘ ಉಳ್ಳಾಲ ಇದರ ಅಧೀನಕ್ಕೆ ಒಳಪಟ್ಟ ಶಾಲಾ ಕಾಲೇಜುಗಳ ಎಲ್ಲ ಶಿಕ್ಷಕ ವೃಂದ, ಶಿಕ್ಷಕೇತರ ವೃಂದದವರಿಗೆ, ಮಾಧ್ಯಮ ಮಿತ್ರದವರಿಗೆ ಎಲ್ಲರಿಗೂ ಮಗದೊಮ್ಮೆ ಸ್ವಾಗತವನ್ನು ಕೋರುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮ್ಮೆಲ್ಲರನ್ನ ಸ್ವಾಗತಿಸಿದ ಶ್ರೀಮತಿ ಅನುಸೂಯ ಮೇಡಮ್ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತ. ಮಾತಾಡಬೇಕಾಗಿ ಗೌರವಾನ್ವಿತರು, ಹಿರಿಯರು ಮತ್ತು ಈ ಸಂಸ್ಥೆಯ ಮಾಜಿ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಸದಾನಂದ ಮಂಗೇರ್ ಸರ್ ಇವರನ್ನು ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರೇ ಹಾಗೂ ಮಾಜಿ ಸಂಚಾಲಕರಾಗಿದ್ದಂಥ ಭಾವಭಂಗಿಯರವರೇ, ಮಾಜಿ ಸಂಚಾಲಕರಾಗಿರ್ತಕ್ಕಂಥ ಯಶವಂತ ಅಮೀನ್ರವರೇ, ಹಾಗೆ ಈಗಿನ ಸಂಚಾಲಕರಾಗಿರ್ತಕ್ಕಂಥ ರವಿದಾಸ್ ಭಂಗಿಯರವರೇ, ಹಾಗೂ ಕಾಶಿನಾಥ್ ಕೋಟ್ಯಾನ್ರವರೇ, ಕಾಶಿನಾಥ್ ಪುತ್ತಲ್ರವರೇ, ಹಾಗೂ ಈ ಶಾಲೆಯ ಎಲ್ಲ ಸಂಬಂಧಪಟ್ಟ ಶಾಲೆಯ ಎಚ್ಎಂಗಳೇ, ಹಾಗೂ ನಿಂದಿರತಕ್ಕಂಥ ನಮ್ಮ ಶಿಕ್ಷಕರೇ, ಹಾಗೂ ಈ ದಿನ ಕಲಾವತಿ ಮೇಡಮ್ರವರ ಬೀಳ್ಕೊಡುವ ಸಮಾರಂಭಕ್ಕೆ ನಾವೆಲ್ಲ ಸೇರಿದ್ದೇವೆ. ಅದರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲು ನಾನು ಇಚ್ಛೆಪಡ್ತೇನೆ. ಬಹುಶಃ ನಮ್ಮ ಈ ಒಂದು ಭಾರತ ಪದವಿ ಪೂರ್ವ ಕಾಲೇಜನ್ನು ನಾವು ಮಾಡಬೇಕಿದ್ದರೆ ಆ ಕಾಲದಲ್ಲಿ ಬಹಳಷ್ಟು ಶ್ರಮ ವಹಿಸಿದ್ದೇವೆ. ಅನುದಾನ ಇಲ್ಲದ ಸಂದರ್ಭದಲ್ಲಿ ಬಹಳ ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡಿದಂಥ ನಿಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಭಾಳ ಸಂತೋಷಪಡ್ತೇನೆ. ಯಾಕಂತೇಳಿದ್ರೆ ಭಾಳ ಕಷ್ಟಪಟ್ಟು ಈ ಕೆಲಸ ಮಾಡಿದ್ದೀರಾ. ಈಗ ದೇವರ ದಯದಿಂದ ಅನುದಾನ ಬಂದಿದೆ. ನಿಮಗೆಲ್ಲರಿಗೂ ಆ ಒಂದು ಸಂತೋಷ ಆಗುತ್ತದೆ ಅಂತ ನನ್ನ ಭಾವನೆ. ಅದೇ ರೀತಿ ಈ ಒಂದು ಕಾಲೇಜಿಗೆ ಅನುದಾನವನ್ನು ಬರಬೇಕಿದ್ದರೆ ಬಹುಶಃ ಆವಾಗ ತಾತ್ಕಾಲಿಕವಾಗಿ ನಮ್ಮ ಅನಸೂಯ ಮೇಡಮ್ರವರು ಇದ್ದರು. ಬಹುಶಃ ಅವರು ಆ ಸಂದರ್ಭದಲ್ಲಿ ಇದಕ್ಕೆ ಬಹಳ ಶ್ರಮಪಟ್ಟಿದ್ದಾರೆ. ಅವರ ಪೀರಿಯಡ್ನಲ್ಲೇ ಬಹುಶಃ ಇದು ಅನುದಾನ ನಮಗೆ ಸಿಕ್ಕಿದೆ. ಅದಕ್ಕೆ ನಮ್ಮ ಸಂಚಾಲಕರು ಮೊಗವೀರ ಸಂಘದವರು ಬಹಳ ಕಷ್ಟಪಟ್ಟಿದ್ದಾರೆ.
ಅದಕ್ಕೆ ಬೇಕಾದಂಥ ಸವಲತ್ತುಗಳನ್ನು ಬೇಕಂಥ ರೆಕಾರ್ಡ್ಗಳನ್ನು ಅಚ್ಚುಕಟ್ಟಾಗಿ ಅನಸೂಯ ಮೇಡಮ್ ಅವರು ಮಾಡಿದ್ದಾರೆ. ಆ ನಂತರ ನಿಜವಾಗಿಯೂ ಸರ್ಕಾರದ ಆದೇಶ ಪ್ರಕಾರ ನಾವು ಯಾರು ಸೀನಿಯರ್ ಇದ್ದಾರೋ ಅವರಿಗೆ ಕೊಡಬೇಕಾದ್ದು ನಮ್ಮ ಧರ್ಮ. ಆದ್ದರಿಂದ ನಾವು ಅವರಲ್ಲಿ ಕೇಳಿಕೊಂಡಾಗ ಅವರು ನಿಜವಾಗ್ಲೂ ಅವರಿಗೆ ಮನಸ್ಸು ಇರಲಿಲ್ಲ, ಯಾರಿಗೆ ನಮ್ಮ ಕಲಾವತಿ ಮೇಡಮ್ರವರಿಗೆ ಮನಸ್ಸೇ ಇರಲಿಲ್ಲ, ಬೇಡ ಅಂತ ಹೇಳಿದ್ರು ಅವರು. ಆದರೂ ಬರೆದು ಕೊಟ್ಟ ನಂತರ ಬರೆದು ಕೊಡಬೇಕಾಗ್ತದೆ, ಅವರು ಆಲೋಚನೆ ಮಾಡಿ ಹೇಳ್ತಾರೆ ಅಂತ ಹೇಳಿದರು. ಮತ್ತು ನಾವೆಲ್ಲ ಅವರನ್ನು ಒತ್ತಾಯ ಮಾಡಿದ್ದೇವೆ, ಈ 1 ವರ್ಷ ಮಾಡಿ ಮತ್ತೆ ಮೇಲೆ ಕಷ್ಟ ಆದರೆ ಏನಾದರೂ ಬಿಡ್ಬೋದು ಅಂಥೇಳಿ ನಾವು ಆ ಸಂದರ್ಭದಲ್ಲಿ ಹೇಳಿದ್ದೇವೆ. ಆದ್ದರಿಂದ ಈ ವರ್ಷ ಈ ತನಕ ಅವರು ಬಹಳ ಪ್ರಾಮಾಣಿಕತೆಯಿಂದ ಬಹಳ ದಕ್ಷತೆಯಿಂದ ಈ ಕಾಲೇಜನ್ನು ನಡೆಸಿದ್ದಾರೆ. ಬಹಳಷ್ಟು ಕ್ಲಿಷ್ಟ ಸಮಯದಲ್ಲಿ ಕೂಡ ಮೊಗವೀರ ಸಂಘದೊಟ್ಟಿಗೆ ಜೊತೆ ಸೇರಿ ಭಾಳ ಶಾಲೆಯನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಬಂದಿದ್ದಾರೆ. ಅದೇ ರೀತಿ ಈ ವರ್ಷ ಭಾಳ ತೃಪ್ತಿಕರವಾದಂಥ ಒಂದು ರಿಸಲ್ಟನ್ನು ನಮಗೆ ಕೊಟ್ಟಿದ್ದಾರೆ. ಬಹಳ ಸಂತೋಷ ಆಗ್ತದೆ. ಅದೇ ರೀತಿ ಅವರ ಒಂದು ಬಗ್ಗೆ ಮಾತಾಡುವಾಗ ಅವರ ಒಂದು ನಗುಮುಖ ಶಾಲೆಗೆ ಬರುವಾಗ ಒಂದು ಆದರದಿಂದ ಕಾಣುವಂಥದ್ದು ಒಂದು ಆ ರೀತಿಯಲ್ಲಿ ನಾವು ಅವರು ನೋಡಿದ್ದೇವೆ. ಬಹಳ ಅವರ ತಂದೆ ಕೂಡ ನಮಗೆ ಭಾಳ ಪರಿಚಯಸ್ಥರು. ಭಾಳ ಕಷ್ಟಪಟ್ಟು ಕಲಿಸಿ ಈಗ ಅವರು ಪ್ರಿನ್ಸಿಪಾಲರಾಗಿ 30 ವರ್ಷ ಸರ್ವಿಸ್ ಮಾಡಿ ಎಲ್ಲರ ಪ್ರೀತಿಯನ್ನು ಗಳಿಸಿ ಅವರಿಗೆ ನಿವೃತ್ತರಾಗುವಂಥ ಈ ಸಂದರ್ಭ. ಬಹುಶಃ ನಮ್ಮ ಕಾಲದಲ್ಲಿ 55 ವರ್ಷಕ್ಕೆ ಆ ಕಾಲ ಇತ್ತು ನಿವೃತ್ತಿ ಆಗುವಂಥದ್ದು. ಆ ನಂತರ 58 ಆಯಿತು. ಬಹುಶಃ ಈಗ 60 ಅಂತ ನನ್ನ ಭಾವನೆ. ನಮಗೆಲ್ಲಂಥ ಸೌಲಭ್ಯ ಸಿಗಲಿಲ್ಲ. ನಾವು 58ರಲ್ಲಿ ರಿಟೈರ್ಮೆಂಟ್ ಆಗಿದ್ದೇವೆ. ಆದರೂ ಕೂಡ ಒಂದು ರಿಟೈರ್ಮೆಂಟ್ ಆಗೋದು ಅಂತ ಹೇಳಿದ್ರೆ ಅದೇನು ಸುಲಭದ ಮಾತಲ್ಲ. ಯಾಕೆಂತ ಹೇಳಿದ್ರೆ ದೇಹದಲ್ಲಿ ಆರೋಗ್ಯ ಒಳ್ಳೆ ಇರಬೇಕು, ಸರ್ಕಾರದ ವತಿಯಿಂದ ಯಾವುದೇ ತೊಂದರೆ ಇರಬಾರ್ದು. ಅದೇ ರೀತಿ ಮ್ಯಾನೇಜ್ಮೆಂಟಿಂದಲೂ ಕೂಡ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಒಂದು 30 ವರ್ಷ ಸರ್ವಿಸ್ ಮಾಡೋದು ಅಂತ ಹೇಳಿದರೆ ಅದಕ್ಕೆ ಪ್ರಾಮುಖ್ಯವಾಗಿ ಭಗವಂತನ ದಯೆಗಿರಬೇಕು. ಯಾಕಂತ ಹೇಳಿದ್ರೆ ಅದು ಎಷ್ಟೋ ಮಂದಿ ವಿದ್ಯಾರ್ಥಿ ಯಾರು ಎಷ್ಟು ಆ ಸರ್ಕಾರ ಸೇವೆಯಲ್ಲಿ ಇರಲಿ ಬೇರೆ ಬೇರೆ ಉದ್ಯೋಗದಲ್ಲಿ ಇರಲಿ ಸರಿಯಾಗಿ ಕೆಲಸ ಆಗದೆ ಅನಾರೋಗ್ಯದಿಂದ ಬೇರೆ ಬೇರೆ ರೀತಿಯಲ್ಲಿ ಸರ್ವಿಸ್ ಮಾಡಲಿಕ್ಕೆ ಆಗದಂಥ ಇದು ಅದೆಷ್ಟೋ ನಾವು ಉದ್ಯೋಗಗಳನ್ನು ನೋಡಿದ್ದೇವೆ. ಮನಸ್ಸುಂಟು ಮಾಡಲಿಕ್ಕೆ ಆದರೆ ಅನಾರೋಗ್ಯದಿಂದ ಮಾಡಲಿಕ್ಕೆ ಆಗದಂತೆ ಇರುವಂಥದ್ದು. ಅದೇ ರೀತಿ ಸರ್ಕಾರದ ಏನಾದರೂ ತೊಂದರೆ ಇದ್ದರೆ ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಕೂಡ ಏನಾದರೂ ತೊಂದರೆ ಇದ್ದರೆ ಅವರಿಗೆ ಸರ್ವಿಸ್ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಿಮಗೂ ಕೂಡ ಆ ಭಗವಂತ ಯಾರ್ಯಾರಿಗೆ ಸರ್ವಿಸ್ ಇದೆಯೋ ಸಂಪೂರ್ಣ ಸರ್ವಿಸ್ ಮಾಡುವಂಥ ಆರೋಗ್ಯವನ್ನು ಕೊಡಲಿ. ಅದೇ ರೀತಿ ಒಳ್ಳೆಯ ರೀತಿಯಲ್ಲಿ ಈ ಶಾಲೆಗೆ ರಿಸಲ್ಟ್ ಬರುವ ಹಾಗೆ ನೀವು ಕೂಡ ಪ್ರಯತ್ನ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದೇ ರೀತಿ ನಮ್ಮ ಸಂಚಾಲಕರ ಬಗ್ಗೆ ಕೂಡ ನಾನು 2 ಮಾತು ಹೇಳ್ತೇನೆ. ಯಾಕಂತೇಳಿದ್ರೆ ಅವರು ಬಹಳ ಸ್ವಲ್ಪ ಕಷ್ಟಪಟ್ಟು ಅವರು ಇಲ್ಲಿ ದುಡಿತಾರೆ, ನಿಮಗೆ ಗೊತ್ತುಂಟದು. ಸ್ವಲ್ಪ ಮಾತಾಡ್ಬೋದು ಅವರು, ಆದರೆ ಅವರ ಮನಸ್ಸು ಬಹಳ ಒಳ್ಳೆಯದು. ಶಾಲೆಗೋಸ್ಕರ ಬಹಳಷ್ಟು ಕೆಲಸ ಮಾಡಿದಂಥ ವಿಷಯ ನಮಗೆ ಗೊತ್ತಿದೆ. ಆದ್ದರಿಂದ ಅವರು ಕೂಡ ನೀವು ಅವರನ್ನು ಕೂಡ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಬರಬೇಕು. ಅದೇ ರೀತಿ ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅವರು. ಅದೇ ರೀತಿ ನಾವು ಕಲಾವತಿ ಹತ್ರ ನನ್ನೊಂದು ಅನಿಕೆ, ಬಹುಶಃ ನಿವೃತ್ತಿ ಆದರೂ ಕೂಡ ಪ್ರವೃತ್ತಿಯಲ್ಲಿ ಏನು ಬೇಕಾದರೂ ನನಗೆ ಮಾಡಲಿಕ್ಕೆ ಸಾಧ್ಯವಿದೆ. ನೀವು ಕೂಡ ನಿವೃತ್ತಿ ಆದರೂ ಕೂಡ ಈ ಶಾಲೆಗೆ ಬಂದು ಏನಾದರೂ ನಿಮ್ಮ ಸಲಹೆ ಸಹಕಾರಗಳನ್ನು ಕೊಡಬೇಕಂತೇಳಿ ನನ್ನ ವಿನಂತಿ. ಅದೇ ರೀತಿ ನಿಮ್ಮ ನಿವೃತ್ತಿ ಜೀವನ ಸುಖಕರವಾಗಲಿ, ದೇವರು ನಿಮಗೆ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂಸ್ಥೆ ನಡೆದು ಬಂದ ಹಾದಿಯ ಬಗ್ಗೆ ತಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಂಥ ಶ್ರೀಯುತ ಸದಾನಂದ ಮಂಗೇರ್ ಸರ್ ಇವರಿಗೆ ಧನ್ಯವಾದಗಳು. ಇದೀಗ ಮತ್ತೋರ್ವ ಅನುಭವಿ ಹಿರಿಯರು, ಗೌರವಾನ್ವಿತರು ಮತ್ತು ನಮ್ಮ ಮಾಜಿ ಸಂಚಾಲಕರು ಆಗಿರುವಂಥ ಶ್ರೀಯುತ ಬಂಗೇರ್ ಸರ್ ತಮ್ಮ ಮಾತುಗಳನ್ನಾಡಬೇಕಾಗಿ ವಿನಂತಿ. ಕಲಾವತಿ ಮೇಡಮ್ರವರ ನಿವೃತ್ತಿ ಸಮಾರಂಭದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂಥ ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರಾದ ಮನೋಜ್ ಸಾಲ್ಯಾಡ್ರವರೇ, ನಮ್ಮ ಉಳ್ಳಾಲ ಮೊಗವೀರ ಸಂಘದ ಮಾಜಿ ಅಧ್ಯಕ್ಷರಾದ ಸದಾನಂದ ಬಂಗೇರವರೇ, ಮಾಜಿ ಸಂಚಾಲಕರಾದ ಯಶವಂತ ಮಿಂಡ್ರವರೇ, ಸಂಚಾಲಕರಾದ ರೋಹಿದಾಸ್ ಬಂಗೇರವರೇ, ಕಾಶಿನಾಥ್ ಪುತ್ರಣ್ರವರೇ, ಕಾಶಿನಾಥ್ ಕೋಟ್ಯಾಣ್ರವರೇ, ಕಲಾವತಿಯವರೇ, ಪಾವನ ಟೀಚರ್ ಅವರೇ, ರಾಜೇಶ್ವರಿ ಅವರೇ, ವಿನಾಯಕ್ ಟೀಚರ್ ಅವರೇ, ಜಾನಕಿ ಟೀಚರ್ ಅವರೇ, ಇಲ್ಲಿ ಸೇರಿದಂಥ ಎಲ್ಲ ಅಧ್ಯಾಪಕಿಯರೇ,
ಪ್ರಥಮವಾಗಿ ನಾನು PUC ಅವರಿಗೆ 71% ಬಂದಿದೆ, ಒಳ್ಳೆಯ ರಿಸಲ್ಟ್. ಅದೇ ರೀತಿ 78, ಅದೇ ರೀತಿ ಭಾರತ ಹೈಸ್ಕೂಲ್ನವರಿಗೆ 89% ಬಂದಿದೆ. ನಮ್ಮ ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆ 100% ಬಂದಿದೆ. ನಿಮಗೆಲ್ಲರಿಗೂ ಅದರೊಟ್ಟಿಗೆ ನಮ್ಮ ಸಂಚಾಲಕರಾದ ರೋಹಿದಾಸ್ ಬಂಜಾರವರ ಪ್ರಯತ್ನ, ನಿಮ್ಮ ಹಾಗೆ ಅವರ ಪ್ರಯತ್ನ ಕೂಡ, ಅವರಿಗೂ ಕೂಡ ನಮ್ಮ ಮೊಗವೀರ ಸಂಘದ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ನಮ್ಮ ಉಳ್ಳಾಲ ಮೊಗವೀರ ಸಂಘದವರು 1947ರಲ್ಲಿ ಶ್ರೀಯುತ ವಾಮನ್ ಪುತ್ರನ್ ಮತ್ತು ಇತರರು, ಶೇಷಪ್ಪ ಪುತ್ರನ್ ಇದ್ದರು. ವಾಮನ್ ಪುತ್ರನ್ ಅಂದರೆ ಕಾಶಿನಾಥ ಪುತ್ರನ್ರವರ ಅಜ್ಜ. ಮೊಗವೀರ ಶಾಲೆಯನ್ನು ಅವರ ನೇತೃತ್ವದಲ್ಲಿ ಆರಂಭ ಮಾಡಲಾಯಿತು. ಆ ನಂತರ 1963ರಲ್ಲಿ ಗೋಪಾಲಕೃಷ್ಣ ಸುವರ್ಣರು, ಮೋತಿಪುತ್ರನ್, ವಿಶ್ವನಾಥ ಮೀನು, ಚಂದ್ರಶೇಖರ ಸುವರ್ಣ ಇವರ ನೇತೃತ್ವದಲ್ಲಿ ಈ ಭಾರತ್ ಹೈಸ್ಕೂಲನ್ನು ಆರಂಭ ಮಾಡಲಾಯಿತು. ನಂತರದ ನಮ್ಮ ನೇತೃತ್ವದಲ್ಲಿ, ನಮ್ಮನ್ನು ಈಗಿನ ಸಮಿತಿಯವರ ಮುಂಚಿಸುವ ನೇತೃತ್ವದಲ್ಲಿ PUC ಆಯಿತು, ಭಾರತೀಯ ಆಂಗ್ಲ ಮಾಧ್ಯಮ ಹೈಸ್ಕೂಲ್ ಪ್ರೈಮರಿ ಶಾಲೆ ಆಯಿತು, JOC 2 JOC ಕ್ಲಾಸ್ ಇತ್ತು. ಇಲ್ಲಿ ಮಕ್ಕಳ ಸಂಖ್ಯೆಯಿಂದ ಅದು ಕಡಿಮೆ ಆಯಿತು. ನಾನು ಇದನ್ನು ಯಾಕೆ ಹೇಳ್ತೇನೆಂದರೆ, ನಮ್ಮ ಸಮಾಜ ಶಾಲೆ ಮಾಡಲಿಕ್ಕೆ ತುಂಬ ಕಷ್ಟ ಇತ್ತು. ಈ PUC ಮಾಡಲಿಕ್ಕೆ ಒಂದು ಕಾರಣ ಇತ್ತು. ನಾನು ಅದನ್ನು ನಮ್ಮ ಸಮಿತಿಯಲ್ಲೂ ಕೂಡ ಹೇಳಲಿಲ್ಲ, ಈಗ ನಿಮ್ಮಲ್ಲಿ ಹೇಳ್ತೇನೆ. ನಾನು ಒಂದು PUC ಕಾಲೇಜಿಗೆ ಹೋದಾಗ ಅಲ್ಲಿ ಸಾಧು ಕುಂಜ್ ಅಂತ ಒಬ್ಬರು ಮುಖ್ಯೋಪಾಧ್ಯಾಯರಿದ್ದರು. ಅವರು ಮೊನ್ನೆ ತೀರಿ ಹೋದರು, ನಾನು ಮರಣಕ್ಕೆ ಹೋಗಿದ್ದೆ. ಒಂದು ಒಳಪೇಟೆ ಹೆಂಗಸು ಅಡ್ಮಿಷನ್ಗೆ ಬಂದಿತ್ತು. ಆ ಹೆಂಗಸಿನ ಮಗಳಿಗೆ ಸೀಟ್ ಕೇಳಲಿಕ್ಕೆ ಬಂದಿತ್ತು. ನಾನು ಅಲ್ಲಿದ್ದೆ, ಸಾಧು ಕುಂಜ್ ಕೂಡ ಇದ್ದರು. ಅವರು 200 ರೂಪಾಯಿ ಕಡಿಮೆ ಆದದ್ದಕ್ಕೆ ಆ ಹುಡುಗಿಗೆ ಸೀಟ್ ಕೊಡಲಿಲ್ಲ. 200 ರೂಪಾಯಿ ಕಡಿಮೆ ಆದದ್ದಕ್ಕೆ ಸೀಟು ಕೊಡಲಿಲ್ಲ ಆ ಹುಡುಗಿಗೆ. ನಾನು ಸಾಧು ಕುಂಜ್ 93ನೇ ಇಸವಿಯದ್ದು, 1993. ನಾನು ಸಾಧು ಕುಂಜ್ ಮಾಸ್ಟರ್ದು ಹೇಳಿದೆ, ಅವರದ್ದು ತಪ್ಪಿಲ್ಲ ಮಾಸ್ಟರ್ದು. ಅವರು ಹೇಳಿದ್ರು, ಬಾಬು ಈ ವರ್ಷಿನ ಅಪ್ಲಿಕೇಶನ್ ಬಾಡೋಡು PUC ನಿಕಲ್ನ ಯಾನು ಇಲ್ಲ. ಅವ್ರು ಹೇಳಿದ ನಂತರ ನಾನು 93ರಲ್ಲಿ ಅಪ್ಲಿಕೇಶನ್ ತಂದು ಅಪ್ಲಿಕೇಶನ್ ಆಗಿದೆ. ಆಗ ಇಲ್ಲಿ ಮಂಗಳೂರಿನಲ್ಲಿ PU ಬೋರ್ಡ್ ಇರಲಿಲ್ಲ, ಬೆಂಗಳೂರಿನಲ್ಲಿತ್ತು. 93ನೇ ಇಸವಿ. 93ನೇ ಇಸವಿಯಲ್ಲಿ ವೀರಪ್ಪ ಮೊಯ್ಲಿಯವರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದಾಗ ನಮಗೆ ಪರ್ಮಿಷನ್ ಕೊಟ್ಟರು. ಪರ್ಮಿಷನ್ ಬಂದದ್ದು ನಮಗೆ ಸೆಪ್ಟೆಂಬರ್ನಲ್ಲಿ ಬಂದರು. ನಮಗೆ ಕಾಲೇಜ್ ಸ್ಟಾರ್ಟ್ ಮಾಡಲಿಕ್ಕೆ ಬೆಂಚ್ ಡೆಸ್ಕ್ ಇಲ್ಲ, ಟೀಚರ್ಸ್ನವರಿಲ್ಲ, ಹಣದ ವ್ಯವಸ್ಥೆ ಇಲ್ಲ. ನಾವು ನನ್ನೊಟ್ಟಿಗೆ ಕೃಷ್ಣ ಗಿರ್ಕರ್ ಇದ್ದರು, ತದದ ಮಗೇನು ಕೂಡ ಇದ್ದರು. ನಾವು ವೀರಪ್ಪ ಮೊಯ್ಲಿಯವರು ಮಂಗಳೂರು ಸರ್ಕಿಟ್ ಹೌಸ್ಗೆ ಬಂದಾಗ ಅಲ್ಲಿ ಹೋದೆವು. ಅವರಲ್ಲಿ ಹೇಳಿದೆವು, ನಮಗೆ ಪರ್ಮಿಷನ್ ಬರುವಾಗ ಸೆಪ್ಟೆಂಬರ್ ಆಗಿದೆ, ಸ್ಟ್ರೆಂತ್ ಇಲ್ಲ, ನಾವು 1 ವರ್ಷ ನಮಗೆ ಮುಂದೆ ಮಾಡಲಿಕ್ಕೆ ಅನುಮತಿ ಕೊಡಬೇಕಂತ ಕೇಳಿದ ಕೂಡಲೇ 94ಕ್ಕೆ ಸ್ಟಾರ್ಟ್ ಮಾಡಲಿಕ್ಕೆ ಹೇಳಿದರು. ನಾವು ಸ್ಟಾರ್ಟ್ ಮಾಡಿದ್ದೇವೆ ಮೇ 30ಕ್ಕೆ, 94 ಮೇ 30. 90ನೇ ಇಸವಿಯಲ್ಲಿ ನಾವು 1990ನೇ ಇಸವಿಯಲ್ಲಿ ಆಂಗ್ಲ ಮಾಧ್ಯಮ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ಭಾರತೀಯ ಆಂಗ್ಲ ಮಾಧ್ಯಮ ಅಂತ 90ನೇ ಇಸವಿಯಲ್ಲಿ ಮಾಡಿದ್ದು. 94ರಲ್ಲಿ 4 ವರ್ಷದಲ್ಲಿ PUC ಆರಂಭ ಮಾಡಿದ್ದು, 4 ವರ್ಷ. 97ರಲ್ಲಿ ಆಂಗ್ಲ ಮಾಧ್ಯಮ ಹೈಸ್ಕೂಲ್, ಯಾಕಂದರೆ 7 ವರ್ಷ ಆಗಬೇಕು, ಅದಕ್ಕೆ 7ನೇ ಕ್ಲಾಸ್ ಮಕ್ಕಳು ಬರಬೇಕು. ಆ ರೀತಿ ನಾವು ಸ್ಟಾರ್ಟ್ ಮಾಡುವಾಗ ಮೇ 31ಕ್ಕೆ ಪ್ರಥಮವಾಗಿ ಕಲಾವತಿಯವರು, ಅನುಸೂಯರವರು, ಕಸ್ತೂರಿಯವರು, ಚಂದ್ರಶೇಖರ್ ಅವರು ತೀರ್ವಾಗಿದ್ದಾರೆ. ಅವರನ್ನು ಮೇ 31ರಂದು ನಾವು ಅಪಾಯಿಂಟ್ಮೆಂಟ್ ಮಾಡಿದ್ದು. ಅವರನ್ನು ಅಪಾಯಿಂಟ್ಮೆಂಟ್ ಮಾಡುವಾಗ ನಿಮಗೆ ಅವರ ಸಂಬಳ ಎಷ್ಟು ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು. 2940 ರೂಪಾಯಿ ಅವರಿಗೆ ಸಂಬಳ. ಅವರಲ್ಲಿ ಬೇಕಾದರೆ ಕೇಳಿ, 2940 ರೂಪಾಯಿ ಸಂಬಳ ಅವರಿಗೆ. ಆದ್ದರಿಂದ ಈಗ ಅವರಿಗೆ 30 ವರ್ಷ ಆಯಿತು. ಅವರು ಇಲ್ಲಿ ಕೆಲಸ ಮಾಡಿ 30 ವರ್ಷ ಆಯಿತು.
30 ವರ್ಷದಲ್ಲಿ 18 ವರ್ಷ ಬಹಳ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡಿದ್ದಾರೆ ಅವರು. ನಮಗೆ ಕೂಡ ಬೇಸರ, ಯಾಕೆಂದರೆ ಇಷ್ಟು ಸಂಬಳಕ್ಕೆ ಇವರು ಇಷ್ಟು ಕಲಿತು ಕೆಲಸ ಮಾಡುವುದಾ? ಆದರೂ ಭಯ ಇಲ್ಲ. ಅವರು ಏನು ನಮ್ಮಲ್ಲಿ ಹೇಳಿಲ್ಲ ಸಂಬಳ ಕಡಿಮೆ ಆಗ್ತದೆ ಅಂತ ಯಾರೂ ಕೂಡ ಹೇಳಿಲ್ಲ. ಈಗ 12 ವರ್ಷದಿಂದ ಅವರಿಗೆ ಸರ್ಕಾರ ಅನುಮತಿ ಮಾಡಿಕೊಟ್ಟಿದ್ದು. ಈಗ ಸರ್ಕಾರಿ ಸಂಬಳ ಅವರು ಸಿಗ್ತದೆ. ಸರ್ಕಾರಿ ಸಂಬಳ ಅದಕ್ಕೆ ಕೂಡ ತುಂಬ ಕಷ್ಟ. ನಮ್ಮ ಅನುರಾಜ್ ಸರ್, ನಮ್ಮ ಹಿಂದಿ ಮಾಸ್ಟ್ರು ಮತ್ತು ನಾನು ಇವರಿಗೆ ಸಂಬಳಕ್ಕಾಗಿ ತುಂಬ ಕಷ್ಟಪಟ್ಟಿದ್ದೇವೆ. ಆವತ್ತು ಕಾಗೇರಿಯವರು, ವಿಶ್ವೇಶ್ವರ ಹೆಗಡೆ ಕಾಗೇರಿ, ಈ ಸಲ ಅವರು ಕಾರವಾರದಲ್ಲಿ MP ಎಲೆಕ್ಷನ್ ನಿಂತಿದ್ದಾರೆ. ಆಗ ಅವರು ಮಿನಿಸ್ಟರ್ ಆಗಿದ್ದರು. ನಮ್ಮೊಟ್ಟಿಗೆ ಆದ ಶಾಲೆಗೆ, ಕಾಲೇಜಿಗೆ, ಹೈಸ್ಕೂಲಿಗೆ ಸಂಬಳ ಆವತ್ತು ಆಗಲಿಲ್ಲ. ನಮ್ಮ VS ಆಚಾರ್ಯ ಪ್ರಯತ್ನದಿಂದ, ಕಾಗೇರಿಯವರ ಪ್ರಯತ್ನದಿಂದ ನಮ್ಮ ಶಾಲೆಗೆ ಆಯಿತು ಸಂಬಳ. ಅದರಲ್ಲಿ ಕೂಡ ಇಬ್ಬರದ್ದು, ಚಂದ್ರಶೇಖರ್ ಅವರ ಮಿಸ್ಟೇಕ್ ಅಂತಂದರೆ ಅವರು ನಮಗೆ ಸರ್ಟಿಫಿಕೇಟ್ ಕೊಡಲಿಲ್ಲ. ಚಂದ್ರಶೇಖರ್ ಅವರು ಸರ್ಟಿಫಿಕೇಟ್ ಕೊಡದ ಕಾರಣ ಅವರ ಸಂಬಳ ಆಗಲಿಲ್ಲ. ಆದರೂ ಕಾಗೇರಿಯವರು ಅವರ ಅಪ್ರೂವಲ್ ಮಾಡಿದ್ದಾರೆ. ನೀವು ಆ ಪರ್ಮಿಷನ್ ಕೊಡ್ತೇನೆ, ನೀವು ಅವ್ರದ್ದು ಸರ್ಟಿಫಿಕೇಟ್ ಬಂದ ನಂತರ ಇದು ಮಾಡಿ, ಸಂಬಳಕ್ಕೆ ಇದು ಮಾಡಿ ಅಂತ ಹೇಳಿದ ನಂತರ ಅವರನ್ನು ಬಿಟ್ಟೆವು. ಅವರಿಗೆ ದೇವರ ಆಯುಷ್ಯ ಕೊಡಲಿಲ್ಲ, ಅವರು ತೀರಿ ಹೋದರು. ನಮಗೆ ತುಂಬ ಬೇಸರ. ಆದರೆ ಮತ್ತೊಂದು ಇಕಾನಮಿಕ್ಸ್ ಇದ್ದು, ಇಕಾನಮಿಕ್ಸ್ ಹೇಳಬೇಕಂದ್ರೆ ಇಕಾನಮಿಕ್ಸ್ಗೆ ಗಣೇಶರ ಮುಂಚೆ ಉಮಾವನಿತ ಅಂತ ನಮ್ಮ ಅನುಸೂಯರವರ ಅಕ್ಕ ಇದ್ದರು. ಇದನ್ನು ನಾನು ಯಾಕೆ ಹೇಳ್ತೇನೆ ಅಂದರೆ, ಮೊನ್ನೆ ಈ ವಿಷಯದ ಚರ್ಚೆ ಬಂತು. ಗಣೇಶರೇ ಇಕಾನಮಿಕ್ಸ್ಗೆ ಮೊದಲು ಇದ್ದದ್ದಲ್ಲ, ಅದಕ್ಕಿಂತ ಮೊದಲು ಅವರ ಅಕ್ಕ ಇದ್ದರು. ಅವರ ಅಕ್ಕನ ಗಂಡ ತೀರಿ ಹೋದ ನಂತರ ಅವರಿಗೆ ಕೊಣಗೆಯಲ್ಲಿ ಕೆಲಸ ಆದ್ದರಿಂದ ನಾವು ಗಣೇಶರನ್ನು ಇಡಬೇಕಾಯಿತು. ಗಣೇಶರನ್ನು ಆ ನಂತರ ಇಟ್ಟದ್ದು. ಆದ್ದರಿಂದ 30 ವರ್ಷದಲ್ಲಿ ನಮ್ಮ ಕಲಾವತಿಯವರು, ನಮ್ಮ ಮಾಧ್ಯಮಾಧ್ಯಕ್ಷರು ಹೇಳಿದ್ದರು ಅವರ ಬಗ್ಗೆ. ಕಲಾವತಿಯವರನ್ನು ಇಟ್ಟದ್ದು ಯಾಕೆಂದರೆ, ಅದಕ್ಕಿಂತ ಮುಂಚೆ ಅನುಸೂಯರವರಿದ್ದರು. ಸರ್ಕಾರದ ಅನುದಾನ ಕೊಡುವಾಗ ಸರ್ಕಾರ ಅನುದಾನ ಮಂಜೂರು ಮಾಡಬೇಕಾದ್ರೆ ನಿಮ್ಮಲ್ಲಿ ಸೀನಿಯಾರಿಟಿ ಮೊದಲು ಸರಿ ಅವರನ್ನು ಪ್ರಿನ್ಸಿಪಾಲ್ ಮಾಡಬೇಕಂತ ಹೇಳಿದರು. ಅದಕ್ಕಾಗಿ ನಮ್ಮ ಮಾಧ್ಯಮ ಹೇಳಿದ ಹಾಗೆ ಅವರು ಒಪ್ಪದಿದ್ದರು, ನಾವು ಒಪ್ಪಿಸಿ ಅವರು ಪ್ರಿನ್ಸಿಪಾಲ್ ಆದರು. ಇಲ್ಲಿ ಇವರಿಗೆ, ನಮ್ಮ ಅನುಸೂಯರವರಿಗೆ ಮಕ್ಕಳು ಸಂದು ಅವ್ರು ಹೇಳ್ತಿದ್ರು ನನಗೆ ಆಗುವುದಿಲ್ಲ ಅಂತ ಹೇಳ್ತಿದ್ರು. ಅವರು 2 ಮಕ್ಕಳು, ಈಗ ಮಕ್ಕಳು ದೊಡ್ಡದಾಗಿದ್ದಾರೆ. ಈಗ ಅದು ಹುದ್ದೆ ಅವರಿಗೆ ಹೆಚ್ಚಾಂಶ ಬರ್ತದೆ. ಹೌದು, ಮಕ್ಕಳು ಈಗ ದೊಡ್ಡದಾಗಿದ್ದಾರೆ, ನಿಮಗೆ ತೊಂದರೆ ಇಲ್ಲ, ನೀವು ವಹಿಸಿಕೊಳ್ಬೇಕು ಅದನ್ನು. ಆದ್ದರಿಂದ ಯಾವ ಅಧ್ಯಾಪಕರು ಕೂಡ ನಮ್ಮ ಶಾಲೆಯಲ್ಲಿ ಹಣಕ್ಕಾಗಿ ಚರ್ಚೆ ಮಾಡಿದವರೇ ಅಲ್ಲ. ನಾವು ಕೊಡಬೇಕಿತ್ತು, ಕೊಡಲಿಕ್ಕೆ ನಮ್ಮಲ್ಲಿ ಅಷ್ಟು ಸಂಪಾದನೆ, ಮೊಗರು ಸಂಘದ ಸಂಪಾದನೆ ಇರಲಿಲ್ಲ. ಒಂದು ಶಾಲಾ ಬಿಲ್ಡಿಂಗ್ ಆಗಬೇಕು, ಈ ಬಿಲ್ಡಿಂಗ್ ಆಗ್ತಿತ್ತು, ಈ ಬಿಲ್ಡಿಂಗ್ ಆ ಬಿಲ್ಡಿಂಗ್. ಯಾಕೆಂದರೆ ಈ ಬಿಲ್ಡಿಂಗ್ ಆದದ್ದು ಯಾಕೆಂದರೆ ಇಲ್ಲಿ ಜನರ ಉಪದ್ರ ತುಂಬ ಇತ್ತು. ಈಗ ಕೂಡ ಮೊನ್ನೆ ಕೂಡ ಗ್ಲಾಸ್ ಹೊಡೆದಿದ್ದಾರೆ. ಮೊನ್ನೆ ಕೂಡ 2 ದಿವಸದ ಮುಂಚೆ ಕೂಡ ಇಲ್ಲಿ ಗ್ಲಾಸ್ ಹೊಡೆದಿದ್ದಾರೆ. ಆ ಉಪದ್ರ ತಡೆಯುವುದಕ್ಕಾಗಿ ನಾವು ಅಲ್ಲಿ ಬಂದ್ ಮಾಡಿದ್ದೇವೆ, ಇಲ್ಲಿ ಕೂಡ ಬಂದ್ ಮಾಡಿದ್ದೇವೆ. ಈಗಲೂ ಕೂಡ ಉಪದ್ರ ಉಂಟು. ಆದ್ದರಿಂದ ನೀವು, ನಿಮ್ಮ ಫ್ಯಾಮಿಲಿ, ನಿಮ್ಮ ಯಜಮಾನರು ಸ್ಟೇಟ್ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿ ರಿಟೈರ್ಡ್ ಆಗಿದ್ದಾರೆ. ನಿಮ್ಮ ಒಬ್ಬಳು ಮಗಳು ಒಳ್ಳೆಯ ಡಾಕ್ಟರಾಗಿ ಹೈದರಾಬಾದ್ನಲ್ಲಿದ್ದಾಳೆ. ನಿಮ್ಮ ಮಗ ನನ್ನಲ್ಲಿ ಹೇಳಿದ್ದಾನೆ ನಾನು IAS ಮಾಡುವುದಂತ. ಅದು ಈಗ ಎಂತ ಮಾಡಿದ ಅಂತ ಗೊತ್ತಿಲ್ಲ. ಈಗ ತಮಿಳುನಾಡಿನಲ್ಲಿದ್ದಾರೆ, ಒಳ್ಳೆಯ ಉದ್ಯೋಗದಲ್ಲಿದ್ದಾರೆ. ಮಾತ್ರವಲ್ಲ, ಅವರ ತಂದೆಯವರು AJ ಶೆಟ್ಟಿಯವರ ಪರಮಾಪ್ತರು. AJ ಶೆಟ್ಟಿ ಅಂತ ನಮ್ಮದು AJ ಹಾಸ್ಪಿಟಲ್ ಅವರ ಭಾರಿ ದೊಡ್ಡ ದೋಸ್ತಿ ಅವರ ತಂದೆ. ಆದ್ದರಿಂದ ನಿಮಗೆ ನಿಮ್ಮ ಟೈಮ್ ಆದ ನಂತರ ನೀವು ರಿಟೈರ್ಡ್ ಆಗಲೇಬೇಕು. ನಮಗೆ ನೀವು ಇರಬೇಕಂತ ಉಂಟು, ಅದು ನಮಗೆ ಉಳಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ಸಂಬಳ ಈಗಿನ ನಮಗೆ ಒಳ್ಳೆಯ ಸಂಬಳ ಉಂಟು, ಯಾರು ಸರ್ಕಾರ ಕೊಡುವುದಿಲ್ಲ. ಆದ್ದರಿಂದ ನೀವು ಮಾಡಿದ ಸೇವೆ ನಮಗೆ ತೃಪ್ತಿ ತಂದಿದೆ.
ಅವರ ಹಾಗೆ ಬಾಕಿ ಲೆಕ್ಚರರ್ಸ್ ಕೂಡ ನೀವು ಮಾಡುವುದಿಲ್ಲ ಅಂತ ಹೇಳುವುದಲ್ಲ ನಾನು, ನೀವು ಕೂಡ ಹಾಗೆ ಕೆಲಸ ಮಾಡಬೇಕು, ರಿಸಲ್ಟ್ ಒಳ್ಳೆ ತರಬೇಕು. ಯಾಕೆಂದರೆ ನಮ್ಮ ಇಂಗ್ಲೀಷ್ ಮೀಡಿಯಮ್ ಆದ ನಂತರ PUC ಆದ ನಂತರ ಬೇರೆ ಬೇರೆ ಕಡೆ ನಮಗೆ ಶಾಲೆ ಆಯಿತು. ಆದ್ದರಿಂದಾಗಿ ನಮಗೆ ಮಕ್ಕಳ ಸಂಖ್ಯೆ ಕಡಿಮೆ ಅಲ್ಲದೆ ನಮ್ಮ ವಿದ್ಯಾಭ್ಯಾಸದ ಬಗ್ಗೆ ಮಕ್ಕಳು ಬರುವುದಿಲ್ಲ ಅಂತ ಯಾರೂ ಹೇಳಲಿಕ್ಕೆ ಇಲ್ಲ. ಹತ್ತಿರ ಶಾಲೆ ಆಯಿತು. ನಾನು ಇಲಾಖೆಯಲ್ಲಿ ಕೇಳ್ತಿದ್ದೆ, ನೀವು ಶಾಲೆಗೆ ಎಲ್ಲ ಪರ್ಮಿಷನ್ ಕೊಡ್ತೀರಿ, ಇದು ಜಾತ್ರೆಗೆ ಸುಕುರುಂಡೆ ಮಾಡ್ತಾರಲ್ಲ ಹಾಗೆ ಆಗಿದೆ ಅಂತ. ಜಾತ್ರೆಗೆ ಉಂಡೆ ಚಕ್ಕಲಿ ಮಾಡ್ತಾರೆ ಹಾಗೆ ಆಗಿದೆ. ಇಲ್ಲಿ ಎಷ್ಟು ಶಾಲೆ ಇದೆ ನೋಡಿ, ಹತ್ತಿರ ಎಷ್ಟು ಶಾಲೆ ಉಂಟು. ಅಷ್ಟು ಶಾಲೆ ಅವರು ಕೂಡ ಹೇಳ್ತಾರೆ ಇಲಾಖೆಯಲ್ಲಿ, ಎಲ್ಲಿ ಕೂಡ ಇಷ್ಟು ಶಾಲೆ ಇಲ್ಲ ಅಂತ. ಆದ್ದರಿಂದ ನಿಮ್ಮನ್ನು ನಾವು ಬಹಳ ಸಂತೋಷದಿಂದ ಈ ದಿನ ಬೀಳ್ಕೊಡ್ತೇವೆ. ನಿಮ್ಮ ಸಹಾಯ ಸಹಕಾರ ನಮ್ಮ ಶಾಲೆಗೆ ಇರಲಿ, ನಮ್ಮ ಆಡಳಿತ ಮಂಡಳಿಗೆ ಇರಲಿ ಅಂತ ಹೇಳಿಕೊಂಡು ನನ್ನೆರಡು ಮಾತನ್ನು ಮುಕ್ತಾಯಗೊಳಿಸ್ತೇನೆ. ನಮ್ಮ PUC ವಿಭಾಗ ಆರಂಭವಾಗುವುದರ ಮುಖ್ಯ ಉದ್ದೇಶ ಮತ್ತು ಅದರ ಹಿನ್ನೆಲೆಯನ್ನು ನಮ್ಮ ಜೊತೆ ಹಂಚಿಕೊಂಡು ಜೊತೆಗೆ ನಿವೃತ್ತರಿಗೆ ಶುಭಾಶಯ ಕೋರಿದಂಥ ಶ್ರೀಯುತ ಬಾಬಂಗರ್ ಸರಿಗೆ ಧನ್ಯವಾದಗಳು. ಈಗ ನಮ್ಮ ಜೊತೆ ಇನ್ನೊಬ್ಬರು ಹಿರಿಕರಿದ್ದಾರೆ. ಅವರು ತುಂಬ ನಮ್ಮ ಹಾಗೆ ಶಿಕ್ಷಕರು, ತುಂಬ ಪಾಪ್ಯುಲರ್ ಆಗಿ ಅವರನ್ನು ಜಾನಕಿ ಟೀಚರ್ ಅಂತಲೇ ಕರೆಯುವಂಥದ್ದು. ಮತ್ತು ಇವತ್ತು ನಿವೃತ್ತಿಗೊಳ್ಳಲಿರುವ ಶ್ರೀಮತಿ ಕಲಾವತಿ ಮೇಡಮ್ ಅವರ ಗುರು ಕೂಡ ಹೋದವರು. ಈಗ ನಮ್ಮನ್ನು ಉದ್ದೇಶಿಸಿ ಅವರು ಮಾತನಾಡಬೇಕಾಗಿ ವಿನಂತಿ. ಇಲ್ಲಿರುವ ಮೊಗವೀರ ಸಂಘದ ಆಡಳಿತ ಸಮಿತಿಯವರು, ಅಧ್ಯಕ್ಷರು, ಮಾಜಿ ಸಂಚಾಲಕರು, ಪ್ರಸ್ತುತ ಕೆಲಸ ಮಾಡುವ ಸಂಚಾಲಕರು ಎಲ್ಲರಿಗೆ ಕೂಡ ನಾನು ನಮಸ್ಕಾರ ಹೇಳ್ತೇನೆ. ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವ ಗೌರವಾನ್ವಿತ ಅಧ್ಯಾಪಕರಿಗೆ ಕೂಡ ನಾನು ನಮಸ್ಕಾರ ಮಾಡ್ತೇನೆ. ನಿನ್ನೆ ಬೆಳಿಗ್ಗೆ ಮಧ್ಯಾಹ್ನ ನನಗೆ ಅನಸೂಯ ಮೇಡಮ್ ಫೋನ್ ಮಾಡಿದ್ದು, ಮೇಡಮ್ ನಾಳೆ ಕಲಾವತಿ ಮೇಡಮ್ ರಿಟೈರ್ಡ್ ಆಗ್ತಾರೆ, ನೀವು ಬರಬೇಕು ಅಂತ. ನಾನು ಒಂದು ಕ್ಷಣ ಮಾತಾಡಲಿಲ್ಲ. ನೀವು ಅವರ ಗುರುವಾಗಿ ನೀವು ಬರಬೇಕು ಅಂತ ಹೇಳಿದಾಗ ನನಗೆ ಬೇಡ ಅಂತ ಹೇಳಲಿಕ್ಕೆ ಮನಸ್ಸಾಗಲಿಲ್ಲ. ನಾನು ಆಯಿತು ಬರ್ತೇನೆ ಅಂತ ಹೇಳಿದೆ. ಆದರೆ ನನಗೆ ಆಶ್ಚರ್ಯ, ಈಗ 60ನೇ ವರ್ಷ ಇಂದಿಗೆ ಆದರೂ ಕೂಡ ಕಲಾವತಿಯವರಿಗೆ ಆ ತರಗತಿಯಲ್ಲಿ ಪಾಠ ಮಾಡುವಾಗ ಆ ಚುರುಕಾದ ಮುಖ, ಆ ಸಣ್ಣ ಹುಡುಗಿ ನಿಷ್ಠೆಯಿಂದ ಶಿಸ್ತಿನಿಂದ ಪಾಠವನ್ನು ಕೇಳುತ್ತಿದ್ದ ಆ ರೀತಿ ನನಗೆ ಈಗ ಕೂಡ ನನ್ನ ಕಣ್ಣ ಮುಂದೆ ಬರ್ತದೆ. ಯಾಕಂತ ಹೇಳಿದರೆ ಕಲಿಯುವುದರಲ್ಲಿ ತುಂಬ ಚುರುಕವಳು. ಹಾಗೆಯೇ ಈಗ ರಿಟೈರ್ಡ್ ಆದ ನಂತರ ಕೂಡ ದಾರಿಯಲ್ಲಿ ಎಲ್ಲಿಯಾದರೂ ಸಿಕ್ಕುವಾಗ ಆ ಒಂದು ನಮಸ್ಕಾರ ಮಾಡುವ ರೀತಿ, ವಿಧೇಯತೆ, ಅಂದರೆ ಮನದಾಳದಿಂದ ಬರುವಂಥ ಆ ಗೌರವ ಭಾವನೆ, ಬಹುಶಃ ನಾವು ಕಲಿಸಿದ ವಿದ್ಯಾರ್ಥಿಗಳಲ್ಲಿ ಕೆಲವರಿಗೆ ಮಾತ್ರ ಆ ರೀತಿ ಆಗಲಿಕ್ಕೆ ಸಾಧ್ಯ ಅಂತ ನಾನು ಹೇಳ್ತೇನೆ. ಅಂದರೆ ಅಷ್ಟು ವಿಧೇಯತೆ, ಅಷ್ಟು ವಿನಯ, ಬೇಕಾದರೆ ಎಲ್ಲಿಯಾದರೂ ಇದ್ದರೆ ಕಾಲು ಮುಟ್ಟಿ ಕೂಡ ನಮಸ್ಕಾರ ಮಾಡುವಂಥ ಒಂದು ಸ್ವಭಾವ. ಈ ಒಂದು ಕಲಾವತಿಗೆ ಇವತ್ತು ರಿಟೈರ್ಡ್ ಆಗ್ತದಂತ ಹೇಳಿದರೆ ನನಗೆ ಅವರಿಗೆ ಅಷ್ಟು ಏಜ್ ಆಗಿದೆ ಅಂತಲೇ ನನಗೆ ಗೊತ್ತಾಗೋದಿಲ್ಲ. ನನಗೆ ಅವರು ಕಾಣೋದು ಅದೇ ಸಣ್ಣ ಹುಡುಗಿಯಾಗಿ. ಒಂದು ಉದಾಹರಣೆ ಹೇಳ್ತೇನೆ ನಾನು. ನಮಗೆ TSC ಅಂತ ಅಂದರೆ ಟೀಚರ್ಸ್ ಅಸೋಸಿಯೇಷನ್ ಅಂತ ಇತ್ತು. ಪ್ರತಿಯೊಂದು ಶಾಲೆಯಲ್ಲಿ ಕೂಡ ಒಂದು 14-15 ಶಾಲೆಯವರು ಒಟ್ಟು ಸೇರಿ ಒಂದು ಮಾದರಿ ಪಾಠ, ಹಾಗೆಯೇ ಪಾಠಕ್ಕೆ ಸಂಬಂಧಪಟ್ಟ ಚಾರ್ಟುಗಳು, ಕಾವ್ಯ ವಾಚನ ಇದನ್ನೆಲ್ಲ ಮಾಡಲಿಕ್ಕುಂಟು. ಹಾಗೆ ನಮ್ಮ ಶಾಲೆಯಲ್ಲಿ ಆಗುವಾಗ ನನಗೆ ಪಾಠ ಕೊಟ್ಟರು. ಆಗ ನಮ್ಮ ಜಯವತಿ ಟೀಚರ್ ಮುಖ್ಯೋಪಾಧ್ಯಾಯರಾಗಿದ್ದರು. ಮಾದರಿ ಲೆಸನ್ ಬರುವಾಗ ಜಾನಕಿ ಮಾಡಬೇಕಂತ ಹೇಳ್ತಾರೆ ಅವರು. ಹಾಗೆ ಮಾಡುವಾಗ ನಾನು 5ನೇ ಕ್ಲಾಸಿನ ಒಂದು ಪಾಠವನ್ನು, ಪದ್ಯವನ್ನು ಸಿಲೆಕ್ಟ್ ಮಾಡಿದೆ. ಕರ್ಣನ ನಿರ್ಧಾರ. ಶ್ರೀಕೃಷ್ಣ ಬಂದು ಕರ್ಣನ ಹತ್ರ ಬರುವುದು, ಕರ್ಣನ ಹತ್ರ ಬಂದು ನೀನು ಕೌರವರ ಇದರಲ್ಲಿ ಇರಬೇಡ, ನಿನ್ನ ಒಡ ಹುಟ್ಟಿದ ಸಹೋದರರು ಪಾಂಡವರು, ನೀನು ಅವರ ಕಡೆಗೆ ಬಾ, ಅವರೊಟ್ಟಿಗೆ ನೀನು ಇರು, ನಿನ್ನನ್ನವರು ನಿನಗೆ ಅಣ್ಣನ ಸ್ಥಾನ ಕೊಡ್ತಾರೆ, ಅವರೊಟ್ಟಿಗೆ ನೀನು ಇದ್ದು ಇದನ್ನು ಯುದ್ಧವನ್ನು ಮಾಡಬೇಕಂತ ಹೇಳಿದಾಗ ಕರ್ಣ ಹೇಳ್ತಾನೆ, ನಾನು ಎಂದಿಗೂ ಬರುವುದಿಲ್ಲ, ಆದರೆ ನೀವು ಹೇಳಿದ ಮಾತನ್ನು ನಾನು ಒಪ್ತೇನೆ, ನನ್ನ ಒಂದು ಆಶೀರ್ವಾದ ಉಂಟು, ತೊಟ್ಟ ಬಾಣವನ್ನು ತೊಡಬಾರದು. ಆ ಒಂದು ಪ್ರತಿಜ್ಞೆಯನ್ನು ಕರ್ಣ ತಗೊಳ್ತಾನೆ. ಆ ಒಂದು ಪಾಠವನ್ನು ನಾನು ಮಾಡುವಾಗ ಅಲ್ಲಿ ನಮಗೆ ಪಾಠಕ್ಕೆ ಬೇಕಾದ ಒಂದು ಪೀಠಿಕೆ, ಪುನರಾವರ್ತನೆ, ಹಿಂದಿನ ಪಾಠಕ್ಕೆ ಸಂಬಂಧಪಟ್ಟಂತಹ ಕೆಲವು ಕ್ವಶನ್ಗಳು ಅದನ್ನೆಲ್ಲ ಕೇಳಿ
ಆನಂತರ ಪಾಠದ ವಿವರಣೆ, ಅದನ್ನು ಬೋರ್ಡಲ್ಲಿ ಬರೆಯುವುದು, ಅದರ ಅನುವಾದವನ್ನು ಮಕ್ಕಳಿಂದ ಹೇಳಿಸುವುದು, ಪದ್ಯವನ್ನು ಮಕ್ಕಳಿಂದ ಹಾಡಿಸುವುದು. ಇದು 40 ನಿಮಿಷದ ಒಳಗೆ ಮುಗಿಬೇಕು. ಹಾಗೆ ನಾನು ಆ ಪಾಠವನ್ನು ಮಾಡುವಾಗ ಕೋಟೆಕಾರಿನ ರಮೇಶ್ ರಾವ್ ಅಂತ ಅವರು ಅದಕ್ಕೆ ಆ ದಿವಸದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಹಾಗೆ ಪಾಠ ಮಾಡುವಾಗ ಪಾಠ ಎಲ್ಲ ಆಯಿತು. ಆದ ನಂತರ ಸಂಧಿ ವಿಂಗಡಿಸಿ ಓದಿದರು, ಪಾಠವನ್ನು ನೋಡಿ ಹೇಳಿದರು. ಕೊನೆಗೆ ಆಗುವಾಗ ಯಾರು ಈ ಪಾಠವನ್ನು ಬಾಯ್ಪಾಠ ಹೇಳ್ತೀರಿ ಅಂತ ಹೇಳುವಾಗ ಆ 40 ನಿಮಿಷದ ಪಾಠದಲ್ಲಿ ಕಲಾವತಿ ಎದ್ದು ನಿಂತು ಆ ಪಾಠವನ್ನು ಬಾಯ್ಪಾಠ ಹೇಳಿದ್ದಾರೆ. ಅದು ಇಂದಿನ ತನಕ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಅದು ಬರುತ್ತಾ ಇರ್ತದೆ. ಎಂಥ ಚುರುಕಿನ ಹುಡುಗಿ ಇವಳು, ಅವಳ ಆ ಮುಖ, ಆ ಒಂದು ಶಿಸ್ತು ಅವಳದು, ಅದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇದು ಇವತ್ತು ನನ್ನ ಶಿಷ್ಯವಳು. ಎರಡು ಮಂದಿಗೆ ಮಾತ್ರ, ಅಂದರೆ ಒಂದು ಇಕ್ಬಾಲ್, ಮೊಹಮ್ಮದ್ ಇಕ್ಬಾಲ್ ಅಂತ ರಿಜಾರಿಯಾದ ಮಾಸ್ಟ್ರು, ಅವರು ಮತ್ತು ಕಲಾವತಿ, ಇವರು ಕೂಡ ಇಬ್ಬರು ಶಿಷ್ಯರೇ. ಈ ಇಬ್ಬರ ಒಂದು ಬೀಳ್ಕೊಡುವ ಸಮಾರಂಭದಲ್ಲಿ ಭಾಗವಹಿಸುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ ಅಂತ ನಾನು ಹೇಳ್ತೇನೆ. ಇಂಥ ಶಿಷ್ಯರು ನಮ್ಮ ಹೆಮ್ಮೆ ಅಂತ ಹೇಳ್ತೇನೆ. ಭಾರತ ಹೈಸ್ಕೂಲಲ್ಲಿ ಅಂದರೆ ಟೀಚರ್ನವರ ಒಂದು ಹುದ್ದೆ ಅಂತ ಹೇಳಿದರೆ ಅದು ಬಹಳ ಗುರುತರವಾದುದು, ಜವಾಬ್ದಾರಿಯಿಂದ ಕೂಡಿದ್ದು. ಉತ್ತಮ ಪ್ರಜೆಗಳನ್ನಾಗಿ ಮಾಡುವುದು ಮಕ್ಕಳನ್ನು, ಉತ್ತಮ ನಾಗರಿಕರನ್ನಾಗಿ ಮಾಡುವ ಜವಾಬ್ದಾರಿ ಶಿಕ್ಷಕರ ಮೇಲಿರುವುದರಿಂದ ಶಿಕ್ಷಕರು ಆ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿರ್ವಹಿಸಬೇಕು. ಅಂದರೆ ಲಂಚ ಇಲ್ಲದ ಕ್ಷೇತ್ರ ಅಂತ ಹೇಳಿದರೆ ಅದು ನಮ್ಮ ಶಿಕ್ಷಣ ಕ್ಷೇತ್ರ ಮಾತ್ರ. ಈಗ ನಮ್ಮ ಮಗುವಿನ ಸಂಘದವರು ಈ ಹೈಸ್ಕೂಲ್ ಮಾಡಲಿಕ್ಕೆ, ಈ ಇಂಗ್ಲೀಷ್ ಮೀಡಿಯಂ ಮಾಡಲಿಕ್ಕೆ, ಕಾಲೇಜ್ ಮಾಡಲಿಕ್ಕೆ ಪಟ್ಟ ಕಷ್ಟವನ್ನೆಲ್ಲ ನಿಮ್ಮ ಎದುರು ಸವಿವರವಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾಗಿ ನೋಡಿ, ಹಣದ ಮುಖ ನೋಡಲಿಲ್ಲ ಟೀಚರ್ಸ್ನವರು. ಅವರು ಸೇವೆಯೊಂದೇ ನಮ್ಮ ಗುರಿ ಅಂತ ಆ ಒಂದು ನಿಷ್ಠೆಯಿಂದ ಅವರು ಕೆಲಸ ಮಾಡಿದ್ದಾರೆ. ಆ ಒಂದು 30 ವರ್ಷದ ಸರ್ವಿಸನ್ನು ಕೂಡ ಮುಗಿಸಿ ಇವತ್ತು ರಿಟೈರ್ಡ್ ಆಗುವ ಭಾಗ್ಯ ನಮ್ಮ ಕಲಾವತಿಗೆ ಸಿಕ್ಕಿದೆ. ಇವರ ಒಂದು ಮುಂದಿನ ಜೀವನ ಅಂದರೆ ನಿವೃತ್ತಿ ಲೈಫ್, ಮನೆಯಲ್ಲಿ ಕೂತ್ಕೊಳ್ಬೇಡಿ, ನಾನು ಹೇಳ್ತೇನೆ ನಿಮಗೆ. ಒಂದು ಪಾಠ ತೆಗೆದುಕೊಳ್ಳಿ ಅಥವಾ ಒಂದು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ಮನೆಯಲ್ಲಿ ಯಾರು ಕೂಡ, ಯಾವ ಟೀಚರ್ಸ್ ಕೂಡ ರಿಟೈರ್ಡ್ ಆದರೆ ಮನೆಯಲ್ಲಿ ಕೂತ್ಕೊಳ್ಬೇಕಂತ ನಾನು ಹೇಳುವುದಿಲ್ಲ. ಅದು ಅಲ್ಲಿಯೇ ನಾವು ತಟಸ್ಥ, ಮತ್ತೆ ಎಲ್ಲಿಗೆ ನಮಗೆ ಹೋಗಲಿಕ್ಕೆ ಆಗೋದಿಲ್ಲ. ಈ ಚಟುವಟಿಕೆಯಿಂದ ಕೂಡಿದರೆ ನಮ್ಮ ಆಯುಷ್ ಕೂಡ ಸ್ವಲ್ಪ ಹೆಚ್ಚಾಗಬಹುದು, ಆರೋಗ್ಯ ಕೂಡ ಹೆಚ್ಚಾಗಬಹುದು. ಆದ್ದರಿಂದ ಕಲಾವತಿಯ ಒಂದು ವಿದಾಯ ಈ ಕೂಟದಲ್ಲಿ ನಾನಿವತ್ತು ಭಾಗವಹಿಸಿದ್ದೇನೆ. ಇದು ನನಗೆ ತುಂಬ ಸಂತೋಷ ತಂದಿದೆ. ಕಲಾವತಿಯವರ ನಿವೃತ್ತಿ ಜೀವನ ಸುಖಕರವಾಗಲಿ, ಅವರಿಗೆ ದೇವರು ಶಾಂತಿ, ನೆಮ್ಮದಿ, ಆರೋಗ್ಯ ಕೊಡಲಿ. ಹಾಗೆ ಇನ್ನು ಮುಂದೆ ಬರುವಂಥ ಮುಖ್ಯ ಶಿಕ್ಷಕಿಗೆ ಅವರ ಹಾಗೆ ಒಂದು ಒಳ್ಳೆಯ ರಿಸಲ್ಟನ್ನು ತರುವ, ಒಂದು ಅಧ್ಯಾಪಕರನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಳ್ಳುವ, ಮ್ಯಾನೇಜ್ಮೆಂಟಿಗೆ ಸರಿಯಾಗಿ ಇರುವ ಒಂದು ಗುಣ ಕೂಡ, ಅದು ಒಂದು ಆಶೀರ್ವಾದ ಕೂಡ ದೇವರವರಿಗೆ ಇನ್ನು ಬರುವಂಥ ಮುಖ್ಯ ಶಿಕ್ಷಕಿಗೆ ಸಿಗಲಿ ಅಂತ ಹೇಳಿ ನನ್ನೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಭಿಮಾನದ ಮಾತುಗಳನ್ನಾಡಿ ಅವರಿಗೆ ಶುಭಾಶಯ ಕೋರಿದಂಥ ಶ್ರೀಮತಿ ಜಾನಕಿ ಮೇಡಮ್ ಅವರಿಗೆ ಧನ್ಯವಾದಗಳು. ಇದೀಗ ನಮ್ಮನ್ನು ಉದ್ದೇಶಿಸಿ ನಮ್ಮ ಮಾಜಿ ಸಂಚಾಲಕರಾಗಿದ್ದಂತಹ ಶ್ರೀಯುತ ಯಶವಂತ ಮೀನ್ ಸರ್ ಮಾತಾಡಬೇಕಾಗಿ ವಿನಂತಿ. ಕಲಾವತಿ ಮೇಡಮ್ ಅವರ ನಿವೃತ್ತಿಯ ಈ ಜೀವನದ ಒಂದು ಕಾರ್ಯಕ್ರಮವನ್ನು ನಮ್ಮೆಲ್ಲ PU ಕಾಲೇಜಿನ ಅಧ್ಯಾಪಕರಿಂದ ಸೇರಿಕೊಂಡು ಇವತ್ತು ಮಾಡ್ತಿದ್ದೀರಾ. ಈ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಮಾತೃ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಮನೋಜ್ ಸಾಲೆಂಡ್ರವರೇ, ಹಿರಿಯರಾದ ಸದಾನಂದ ಬಂಗೇರವರೇ, ಮಾಜಿ ಸಂಚಾಲಕರು ಹಿರಿಯರಾದಂಥ ಬಾಬ್ ಬಂಗೇರವರೇ, ನಮ್ಮ ಈಗಿನ ಸಂಚಾಲಕರಾದಂಥ ರೋಹಿದಾಸ್ ಬಂಗೇರವರೇ, ನಮ್ಮ ಕಮಿಟಿ ಸದಸ್ಯರಾದಂಥ ಶ್ರೀಯುತ ಕಾಶಿನಾಥ್ ಪುತ್ರನರವರೇ, ಕಾಶಿನಾಥ್ ಕೋಟೆನರವರೇ, ನಮ್ಮ ಎಲ್ಲ ಶಾಲೆಗಳ ಮಗುವಿನ ಶಾಲೆ, ಭಾರತ್ ಪ್ರೌಢಶಾಲೆ, ಭಾರತ್ ಆಂಗ್ಲ ಮಾಧ್ಯಮ ಶಾಲೆ, ಇದರ ಎಲ್ಲ ಮುಖ್ಯೋಪಾಧ್ಯಾಯನವರೇ, ಅಧ್ಯಾಪಕ ವೃಂದದವರೇ, ವಿಶೇಷವಾಗಿ ಇದರ ಕೇಂದ್ರ ಬಿಂದುವಾದಂಥ ಕಲಾವತಿ ಮೇಡಮರೇ, ಅದಕ್ಕಿಂತಲೂ ಹೆಚ್ಚಾಗಿ ಅವರ ಅಧ್ಯಾಪಕರಲ್ಲಿ ಕೂತಿದ್ದಾರೆ ಜಾನಕಿ ಟೀಚರ್ ಅವರೇ, ವಿಶೇಷ ಮತ್ತು ವಿಶಿಷ್ಟವಾದ ಒಂದು ಕಾರ್ಯಕ್ರಮ. ಬರಬೇಕಾದ್ರೆ ಅನ್ರಾಜ್ ಸರ್ ಒಂದು ಮಾತು ಹೇಳ್ತಿದ್ರು, ಪ್ರಕೃತಿ ದತ್ತವಾಗಿ ಅಂತೇಳಿ.
ಮನುಷ್ಯ ಮತ್ತು ಎಲ್ಲ ಪ್ರಾಣಿಗಳಿಗೆ ಪ್ರಕೃತಿ ದತ್ತವಾಗಿ ಒಂದು ವಯೋಮಾನದಲ್ಲಿ ಅದಕ್ಕೆ ಅಲ್ಲೆಲ್ಲೊಂದು ಬ್ರೇಕ್ ಇರ್ತದೆ. ಅದೇ ರೀತಿ ನಮ್ಮ ಆಯುಷ್ಯದಲ್ಲಿ ಕೂಡ ಒಂದು ಹಂತ ಆದಮೇಲೆ ಒಂದು ರಿಟೈರ್ಡ್ ಬೇಕನ್ನುವಂಥದ್ದು ನಮ್ಮ ದೇಹಕ್ಕೆ ಬರ್ತದೆ. ಸರ್ಕಾರಿ ನಿಬಂಧನೆಗಳಲ್ಲಿ ಅದನ್ನು 2 ವಿಚಾರವಾಗಿ ರೂಢಿಸಿಕೊಂಡಿದ್ದಾರೆ. ಒಂದು, ವಯಸ್ಸಾದ ಮೇಲೆ ಒಂದು ಇದಕ್ಕೆ ಮಿತಿಯನ್ನು ಮಾಡಿಕೊಂಡು ಅದರ ನಂತರ ಅವರಿಗೆ ಸ್ವಲ್ಪ ವಿಶ್ರಾಂತಿ ಅವಶ್ಯಕತೆ ಇದೆ ಅಂತ, ಅದರ ಜೊತೆಗೆ ಅವರು ಬೇರೆ ರೀತಿಯಲ್ಲಿ ತೊಡಗಿಕೊಳ್ಬೇಕು ಅನ್ನುವಂಥದ್ದು. ಇನ್ನೊಂದು, ಹೊಸಬರಿಗೆ ಅವಕಾಶ ಸಿಗಬೇಕನ್ನುವಂಥದ್ದು. ಈ 2 ವಿಚಾರಗಳಲ್ಲಿ ಬಹುಶಃ ಕಾನೂನುಬದ್ಧವಾಗಿ ಇದನ್ನು ಮಾಡಿದ್ದಾರೆ. ಇವತ್ತು 30 ವರ್ಷಗಳ ಸೇವೆ ಅಂತ ಹೇಳಿದರೆ ಅದು ಸಣ್ಣ ಸೇವೆ ಅಲ್ಲ. ಅದು ಸೇವೆ ಅಂತ ಹೇಳಿದರೆ ಸಾಮಾನ್ಯ ಕೆಲವರು ಹೇಳಿ ನಡೆಸ್ತಾರೆ, ಅವರು ಸಂಬಳಕ್ಕೆ ದುಡಿದಿದ್ದಾರೆ ಅಂತೇಳಿ. ಸಂಬಳಕ್ಕೆ ದುಡಿದದ್ದು ನಿಜ. ಕೆಲವು ವ್ಯವಸ್ಥೆಗಳಲ್ಲಿ ಸಂಬಳಕ್ಕೆ ದುಡಿದರೂ ಕೂಡ ಅದು ಸೇವೆ ರೂಪದಲ್ಲಿ ಸಮಾಜಕ್ಕೆ ಅರ್ಪಣೆ ಆಗುವಂಥದ್ದು. ಅದರಲ್ಲಿ ಈ ಮುಖ್ಯೋಪಾಧ್ಯಾಯರು ಅಧ್ಯಾಪಕರಾಗಿರುವಂಥ ಈ ಸೇವೆ ಇದೆಯಲ್ಲ, ಇದನ್ನು ಎಷ್ಟೋ ವಿದ್ಯಾರ್ಥಿಗಳು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ತಾರೆ, ಎಷ್ಟೋ ಪೋಷಕರು ತಮ್ಮ ಹೃದಯದಲ್ಲಿ ಇಟ್ಟುಕೊಳ್ತಾರೆ. ನಾವು ಹೇಗಿರಬೇಕಂತ ಹೇಳಿದರೆ ಜೀವಂತವಾಗಿರಬೇಕು, ಅದರ ಜೊತೆಗೆ ಇನ್ನೊಬ್ಬರ ಹೃದಯದಲ್ಲಿ ಕೂಡ ಇರಬೇಕು ಅನ್ನುವಂಥದ್ದು. ಇನ್ನೊಬ್ಬರ ಹೃದಯದಲ್ಲಿ ಇರಬೇಕಾದ್ರೆ ನಮ್ಮ ಎಲ್ಲರ ಹೆಚ್ಚಿನವರ ಆಯ್ಕೆ ಈ ಉಪನ್ಯಾಸ ನೀಡುವಂಥದ್ದು ಅಥವಾ ಟೀಚರಾಗಿ ಅಧ್ಯಾಪಕರಾಗಿ ಸೇವೆ ಮಾಡುವಂಥದ್ದು ಇದೊಂದು ಉತ್ತಮ ಸೇವೆ. ಈ ಸೇವೆಯಲ್ಲಿ ಕಲಾವತಿ ಟೀಚರ್ ವಿಶೇಷವಾಗಿ ಮೊಗವೀರ ಶಾಲೆಯಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ, ಹೈಸ್ಕೂಲಲ್ಲಿ ಇಲ್ಲಿ ಅದೊಂದು ನಮ್ಮದೇ ಸಂಸ್ಥೆಯಾದ ಭಾರತ ಪ್ರೌಢಶಾಲೆಯಲ್ಲಿ ಹೈಸ್ಕೂಲ್ ಅಭ್ಯಾಸವನ್ನು ಮುಗಿಸಿ ಬೆಸೆಂಟ್ ಕಾಲೇಜಲ್ಲಿ ಇಲ್ಲಿ ಕಾಲೇಜ್ ಇರಲಿಲ್ಲ, ಬಹುಶಃ ಇರ್ತಿದ್ರು ಇಲ್ಲಿಗೆ ಬರ್ತಿದ್ರು ಅವರು, ಇಲ್ಲಿ ಇರಲಿಲ್ಲ. ಆ ಕಾರಣಕ್ಕೆ ಬೆಸೆಂಟ್ಗೆ ಹೋಗಿದ್ದಾರೆ, ಅಲ್ಲಿ ಕಲ್ತಿದ್ದಾರೆ. ಆ ಮುಖಾಂತರ ಇಲ್ಲಿ ನಮ್ಮ ಶಾಲೆಗೆ ನಮ್ಮ ಸಂಸ್ಥೆಯಲ್ಲಿ ಬಂದು ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದೊಂದು ಅವಿನಾಭಾವ ಸಂಬಂಧ. ಬಹುಶಃ ಅವರ ತಂದೆಯವರಿಗೂ ನಮ್ಮ ಸಮಾಜದ ಹಿರಿಯರಿಗೆ ಎಲ್ಲರಿಗೂ ಅವರ ಬಗ್ಗೆ ಸ್ವಲ್ಪ ಕಳಕಳಿ ಹೊಂದಾಣಿಕೆಗಳು ಇದ್ದು, ಆ ಕಾರಣಕ್ಕಾಗಿಯೂ ಮತ್ತು ಅವರು ಕಲಿತ ಶಾಲೆಯಲ್ಲಿ ಅವರಿಗೆ ಇನ್ನೊಂದು ಹುದ್ದೆ ಸಿಗುವಂಥದ್ದಿತ್ತು, ಕಾಕತಾಳೀಕವಾಗಿ ಆಗಿದ್ದಿರ್ಬೋದು. ಆ ರೀತಿಯಲ್ಲಿ 30 ವರ್ಷಗಳ ಸುದೀರ್ಘ ಸೇವೆಯನ್ನು ಮಾಡಿ ಇವತ್ತು ಅವರು ರಿಟೈರ್ಡ್ ಆಗುವಂಥ ಈ ಸಂದರ್ಭದಲ್ಲಿ ಕೂಡ ಬಹುಶಃ ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದ್ದಾರೆ. ಕಳೆದ PU ಕಾಲೇಜಿನ ಫಲಿತಾಂಶ ಬಂದಾಗ ನಮಗೆ ಖುಷಿಯಾಯಿತು. ಟೀಚರ್ ಹತ್ರ ನಾನು ಅವ್ರ ಹತ್ರ ಮಾತಾಡಿದ್ದೇನೆ. ಅವರಾಗ ಹೇಳ್ತಾರೆ, ಅವಾಗ ಇನ್ನೂ ನಮಗೆ ಜಾಸ್ತಿ ಬರಬೇಕಂತಿತ್ತು, ಅದನ್ನು ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಆಗಿಲ್ಲ ಅನ್ನುವಂಥದ್ದು. ಹಾಗಾಗಿ ಯೋಚನೆಗಳು ಇದೆ ಅವರಲ್ಲಿ, ಇನ್ನೂ ಹೆಚ್ಚು ತೆಗಿಬೇಕು, ಫಲಿತಾಂಶ ಬರಬೇಕಂತಿತ್ತು. ಅದನ್ನು ಅವರು ಸಾಕಾರ ಮಾಡಿದ್ದಾರೆ. ಅವರ ಇವತ್ತು ರಿಟೈರ್ಡ್ ಆಗುವ ಈ ಸಂದರ್ಭದಲ್ಲಿ ಅದೊಂದು ಹೆಜ್ಜೆ ಗುರುತನ್ನು ಕೂಡ ಇಲ್ಲಿಟ್ಟಿದ್ದಾರೆ. ಅದರ ಜೊತೆಗೆ ಅವರ ಜೊತೆಗೆ ಸಹಪಾಠಿಗಳಾಗಿರುವಂಥ ಇನ್ನಿತರ ಪ್ರಾಧ್ಯಾಪಕರುಗಳು ಅವರು ಕೂಡ ಸಹಕಾರ ಕೊಟ್ಟಿದೆ. ನಾನು 3 ವರ್ಷಗಳ ಕಾಲ ಇಲ್ಲಿ ಸಂಚಾಲಕನಾಗಿ ಸೇವೆ ಸಲ್ಲಿಸಿದ ಸಂದರ್ಭದಲ್ಲಿ ಅಲ್ಲಿ ಒಂದು ಸಮಸ್ಯೆಗಳಿದ್ದಾಗ ಪ್ರತಿ ಸಲ ಆ ಸಮಸ್ಯೆಗಳು ಬೇರೆ ಬೇರೆ ರೀತಿಯಲ್ಲಿ ಭುಗಿಲೆತ್ತಿರುವಾಗ ನಾನು ಅವರನ್ನು ಕರೆದು ಒಂದು ಮೀಟಿಂಗ್ ಮಾಡಿದ್ದೆ. ಆ ಸಂದರ್ಭದಲ್ಲಿ ಅವರು ಒಬ್ಬರು ಕೂಡ ನೆಗೆಟಿವ್ ಮಾತಾಡಲಿಲ್ಲ. ಒಬ್ಬರು ಕೂಡ ನೆಗೆಟಿವ್ ಮಾಡದೆ, ಸರ್ ನೀವು ಹೇಳಿ ನಾವು ಯಾವ ಥರ ಮಾಡಬೇಕು ಅನ್ನುವಂಥದ್ದನ್ನು ನನಗೆ ಹೇಳಿಕೊಂಡು, ಅದಕ್ಕೆ ಅವರ ಹತ್ರನೇ ಪ್ಲ್ಯಾನ್ ಮಾಡಿಸಿಕೊಂಡು, ನೀವು ಯಾವ ಥರ ಪ್ಲ್ಯಾನ್ ಮಾಡ್ತೀರೋ ಅದೇ ರೀತಿಯಲ್ಲಿ ಮಾಡಿಕೊಳ್ಳಿ ಅನ್ನುವಂಥದ್ದು ಮಾಡಿಕೊಂಡು, ಅವರು ಮಾಡಿದ ಪ್ಲ್ಯಾನ್ನಲ್ಲಿ ವ್ಯತ್ಯಾಸಗಳಿದ್ದಾಗ ಅದನ್ನು ಮತ್ತೆ ತಿದ್ದುಕೊಂಡು ಸರಿ ಮಾಡಿಕೊಂಡು ಈ ಥರ ಸುಸಂದರ್ಭವಾಗಿ ಸುಲಲಿತವಾಗಿ ನಡೆಯುವಂಥದ್ದು ಆ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೆಯುತ್ತಿದೆ ಅನ್ನುವಂಥದ್ದು ನನಗೆ ಖುಷಿ ತಂದಿದೆ. ಅದಕ್ಕೆ ನಾನು ಹೇಳುವಂಥದ್ದು, ಏನೇ ವಿಚಾರಗಳು ಇದ್ದರೂ ಕೂಡ ಮನುಷ್ಯನ ಮನಸ್ಸು ಅನ್ನುವಂಥದ್ದು ಸ್ವಚ್ಛವಾಗಿದ್ದರೆ ಅದನ್ನು ಮಾಡಲಿಕ್ಕಾಗ್ತದೆ. ಆ ಸ್ವಚ್ಛತೆ ಹೃದಯ ಅವರಲ್ಲಿ ಇದ್ದದ್ದರಿಂದ ಆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕಾಯಿತು. ಆ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಈ ಸಮಸ್ಯೆಗಳಿಲ್ಲ. ಹಾಗಾಗಿ ಕಲಾವತಿ ಮೇಡವರ ಮುಂದಿನ ಜೀವನ, ಇಲ್ಲಿಯವರೆಗಿನ ಜೀವನ ಸುಗಮವಾಗಿ ಬಂದಿದೆ ನಿಮ್ಮದು ಅಂತ ನಾನು ಅನಿಸ್ತೇನೆ. ಮುಂದಿನ ಜೀವನ ಇನ್ನಷ್ಟು ಸುಗಮವಾಗಲಿ ಅನ್ನುವಂಥ ಹಾರೈಕೆಯ ಜೊತೆಗೆ ನಿಮ್ಮ ಇಡೀ ಫ್ಯಾಮಿಲಿ, ನವೀನನ್ನು ಸೇರಿ ನೀವು ನಿಮ್ಮ ಮಕ್ಕಳು ಕೂಡ ಸೇರಿಕೊಂಡು ನಿಮ್ಮ ಇಡೀ ಫ್ಯಾಮಿಲಿ ಚೆನ್ನಾಗಿ ಇರಲಿ,
ಅದೇ ರೀತಿ ನಿಮ್ಮ ಜೊತೆಗೆ ಸಹಕಾರ ಕೊಟ್ಟಂಥ ನಮ್ಮ ಪ್ರಾಧ್ಯಾಪಕ ವೃಂದ ಅವರು ಕೂಡ ಚೆನ್ನಾಗಿರಲಿ. ನೀವು ಆವಾಗವಾಗ ಈ ಶಾಲೆಗೆ ಬಂದು ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡುವಂಥದ್ದನ್ನು ಮಾಡ್ತೀರಿ. ಅಷ್ಟು ಮಾತ್ರ ಅಲ್ಲ, ಇನ್ನು ಸ್ವಲ್ಪ ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಳ್ಳಿ. ಆ ಸಾಮಾಜಿಕ ಸೇವೆ ತೊಡಕೊಂಡಾಗ ನಿಮಗೆ ಬರುವಂಥ ಇತರ ನೋವುಗಳನ್ನು ಮರೆಯಲಿಕ್ಕಾಗತ್ತೆ. ಸಮಾಜದ ಜೊತೆಗೆ ಈಜಿದಾಗ ನಾವು ಸಮಾಜದ ಜೊತೆ ಈಜಲಿಕ್ಕೆ ಕಲಿತಂತಾಗತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನ ಒಳ್ಳೆಯದಾಗಲಿ ಅಂತ ಆಶಿಸುತ್ತಾ ನನಗೆ ಅವಕಾಶವನ್ನು ಕೊಟ್ಟ ನಮಗೆಲ್ಲರಿಗೂ ವಂದನೆಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮುಂದೆ ಶ್ರೀ ಕಾಶಿನಾಥ್ ಪುತ್ರನ್, ಸದಸ್ಯರು, ಮೊಗವೀರ ಸಂಘ ಉಳ್ಳಾಳ, ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿ. ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷರಾಗಿದ್ದಂಥ ನಮ್ಮ ಮೊಗವೀರ ಸಂಘದ ಅಧ್ಯಕ್ಷರೇ, ಮಾಜಿ ಅಧ್ಯಕ್ಷರೇ, ಸಂಚಾಲಕರೇ, ಮಾಜಿ ಸಂಚಾಲಕರೇ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರೇ, ಹಾಗೆ ನಮ್ಮ ಮೊಗವೀರ ಶಾಲೆಗೆ ಸಂಬಂಧಪಟ್ಟಂಥ ಎಲ್ಲ ಮುಖ್ಯೋಪಾಧ್ಯಾಯ ವರ್ಗದವರೇ ಹಾಗೂ ಅಧ್ಯಾಪಕ ವೃಂದದವರೇ ಹಾಗೂ ಸಿಬ್ಬಂದಿ ವರ್ಗದವರೇ, ನಮ್ಮ ಇವತ್ತಿನ ಈ ಬೀಳ್ಕೊಡುಗೆ ಸಮಾರಂಭ ಅಂದರೆ ನಮ್ಮ ಕಲವತಿ ಮೇಡಮ್ರವ್ರದ್ದು. ಕಲವತಿಯವರು ನಮ್ಮ ಮೊಗವೀರ ಶಾಲೆಯಲ್ಲಿ ವಿದ್ಯಾರ್ಥಿ ಜೀವನ ಪ್ರಾರಂಭಿಸಿ ಅದೇ ರೀತಿ ನಮ್ಮ ಭಾರತ ಹೈಸ್ಕೂಲಲ್ಲಿ ಪ್ರಾರಂಭಿಸಿ ಇವತ್ತಿಗೆ ನಮ್ಮ ಸಂಸ್ಥೆಯ ಮೊಗವೀರ ಸಂಘದ ಸಂಸ್ಥೆಯ ಮುಖ್ಯೋಪಾಧ್ಯಾಯಿನಿಯಾಗಿ ನಿವೃತ್ತಿ ಹೊಂದುವಂಥ ಸಂದರ್ಭ. ಈಗ ನಮ್ಮ ಜಾನಕಿ ಟೀಚರ್ ಅವರು ಹೇಳಿದರು, ಇಕ್ಬಾಲ್ ಮತ್ತು ಕಲಾವತಿ ಸ್ಟೂಡೆಂಟ್, ನಾನು ಕೂಡ ಅವರ ಸ್ಟೂಡೆಂಟ್. ಇಕ್ಬಾಲ್ ನನ್ನ ಕ್ಲಾಸ್ಮೇಟ್, ಆ್ಯಕ್ಚುಲಿ ಅವರು ಕೂಡ ನನ್ನ ಪ್ರಾಯದವರೇ. ಸೊ ಇಂಥ ಒಂದು ನಮಗೆ ಟೀಚರ್ ಈ ವೇದಿಕೆಯಲ್ಲಿ ಕೂಡ ಇದ್ದಾರೆ. ಇದೊಂದು ಪುಣ್ಯದ ಕೆಲಸ. ಇನ್ನೊಂದೇನೆಂದರೆ ನಮ್ಮ ಇನ್ನೂ ಕಲಾವತಿಯವರ ಜೀವನ ಇನ್ನು ಮುಂದಕ್ಕೆ ಸುಗಮವಾಗಿ ನಡೆಯಲಿ, ದೇವರವರಿಗೆ ಆಶೀರ್ವದಿಸಲೆಂದು ಅವರಿಗೆ ಆರೋಗ್ಯ ಭಾಗ್ಯ ಕೊಡಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಎರಡು ಮಾತನ್ನು ನಿಲ್ಲಿಸ್ತೇನೆ. ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯಸ್ಥರು ಶ್ರೀಮತಿ ವಿನಯ ಮೇಡಮ್ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರೇ, ಮಾಜಿ ಅಧ್ಯಕ್ಷರೇ, ಮಾಜಿ ಸಂಚಾಲಕರುಗಳೇ, ನಮ್ಮ ಈಗಿನ ಸಂಚಾಲಕರೇ, ಸದಸ್ಯರುಗಳೇ, ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರುಗಳೇ, ಮಾಜಿ ಮುಖ್ಯಸ್ಥರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಪ್ರೀತಿಯ ಸಹೋದ್ಯೋಗಿಗಳೇ, ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇವತ್ತು ಭಾಗಿಗಳಾಗ್ತಾ ಇದ್ದೇವೆ. ನಮ್ಮ ಭಾರತ್ ಪದವಿ ಪೂರ್ವ ಕಾಲೇಜಿನ ಪ್ರಥಮ ನಿವೃತ್ತಿ ಕಾರ್ಯಕ್ರಮ ಇದು. ಕಾಲೇಜಿನಲ್ಲಿ ನಿವೃತ್ತರಾಗುತ್ತಿರುವವರಲ್ಲಿ ಶ್ರೀಮತಿ ಕಲಾವತಿ ಮೇಡಮ್ರವರು ಪ್ರಥಮರು. ಆ ಕಾರಣದಿಂದ ಇದೊಂದು ವಿಶೇಷ ರೀತಿಯಾದಂತಹ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಸ್ಥಾವರಕ್ಕಳಿವುಂಟು ಜಂಗಮಕ್ಕಳಿವಿಲ್ಲ ಅಂತ ಒಂದು ಮಾತಿದೆ. ಯಾವುದು ತಟಸ್ಥವಾಗಿರ್ತದ ಅದು ಕೊನೆಗೊಂದು ದಿವಸ ಸವೆದು ನಾಶವಾಗಿ ಹೋಗ್ತದೆ. ಆದರೆ ಯಾವುದು ಚಲಿಸ್ತದ, ಯಾವುದು ಹೊಸತನದಲ್ಲಿ ಮುಂದುವರಿತದ, ಅದಕ್ಕೆ ಕೊನೆ ಅನ್ನೋದಿಲ್ಲ ಅಂತ. ನಮ್ಮ ಜೀವನವೂ ಕೂಡ ಹಾಗೆ. ನಾವು ಶಾಲೆಗೆ ಹೋಗ್ತೇವೆ, ಕಲಿತೇವೆ, ಉದ್ಯೋಗಕ್ಕೆ ಸೇರ್ತೇವೆ, ಉದ್ಯೋಗದಲ್ಲಿ ಬೇರೆ ಬೇರೆ ಮಜಲುಗಳನ್ನು ದಾಟ್ತೇವೆ, ಕೊನೆಗೊಂದು ದಿನ ಉದ್ಯೋಗದಿಂದ ನಿವೃತ್ತರಾಗ್ತೇವೆ. ನಿವೃತ್ತಿಯ ನಂತರ ಮತ್ತೆ ಇನ್ನೊಂದು ಹೊಸತನಕ್ಕೆ ನಾವು ತೆರೆದುಕೊಳ್ತೇವೆ. ಇದೆಲ್ಲವೂ ಬದುಕಿನ ಪಥದಲ್ಲಿ ಹೊಸತನಗಳನ್ನೇ ಸದಾ ನಮಗೆ ತೆರೆದುಕೊಳ್ಳಿಕ್ಕೆ ಅವಕಾಶಗಳು ಅಂತ ನಾವು ಭಾವಿಸಬೇಕು. ಶ್ರೀಮತಿ ಕಲಾವತಿಯವರು ಅನೇಕ ರೀತಿಯಲ್ಲಿ ಆದರ್ಶಪ್ರಾಯರು. ಈಗಾಗಲೇ ಎಲ್ಲರೂ ಹೇಳಿರುವ ಹಾಗೆ ಅತ್ಯಂತ ಸರಳರು. ಸರಳತೆಯಲ್ಲಿ ಇಷ್ಟೊಂದು ಸೌಂದರ್ಯ ಇದೆ ಅನ್ನೋದನ್ನು ಬಹುಶಃ ಅವರನ್ನು ನೋಡಿಯೇ ನಾವೆಲ್ಲರೂ ಕಂಡುಕೊಳ್ಬೇಕು. ಅವರಿಗಿಂತ ಬೇರೆ ಉದಾಹರಣೆ ಇರಲಿಕ್ಕಿಲ್ಲ. ನೋಡಿದರೆ ಈಗಲೇ ನಮಗೆ ಜಾನಕಿ ಟೀಚರ್ ಅವರು ವಿದ್ಯಾರ್ಥಿನಿಯಾಗಿ ಹೇಗಿದ್ದರು ಅನ್ನೋದನ್ನು ನಮಗೆ ತಿಳಿಸಿಕೊಟ್ರು. ಲೆಕ್ಚರರ್ ಆಗಿ ಅವರು ಹೇಗಿದ್ದಾರೆ ಅನ್ನೋದನ್ನು ನಾವು ಯಾವಾಗಲೂ ನೋಡ್ತೇವೆ. ಅವರ ಸಬ್ಜೆಕ್ಟ್ನ ರಿಸಲ್ಟ್ ಯಾವಾಗಲೂ ಉತ್ತಮವಾಗಿರೋದನ್ನು ಸಹ ನೋಡ್ತೇವೆ. ಅದೇ ರೀತಿಯಾಗಿ ಅವರೊಂದು ಕಾರ್ಯಕ್ರಮಕ್ಕೆ ಬಂದಾಗ ಸುಮ್ಮನೆ ಈಗ ಕೂತ ಹಾಗೆ ಸೈಲೆಂಟಾಗಿ ಕೂತ್ಕೊಂಡಿರ್ತಾರೆ. ಆ ಸಂದರ್ಭಕ್ಕೆ ಅವರಿಗೆ 2 ಮಾತುಗಳನ್ನು ಆಡಬೇಕಿದ್ರೆ ಜಾಸ್ತಿ ಮಾತನಾಡೋದಿಲ್ಲ. ಅವರು ಬರೀ 4 ಶಬ್ದಗಳಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಅವರು ಮಾತನಾಡಿ ಹೋಗ್ತಾರೆ. ಅವರ ಮಾತುಗಳನ್ನು ಆ ಸಭೆ ಮುಗಿದ ಬಳಿಕವೂ ಕೂಡ ನಾವು ಮತ್ತೆ ಮತ್ತೆ ಮೇಲಕ್ಕೂ ಹಾಕ್ತಾ ಇರ್ತೇವೆ. ಎಷ್ಟು ಚೆನ್ನಾಗಿ ಹೇಳಿದರು ಅಂತ ನಮಗೆ ಅನ್ನಿಸ್ತದೆ. ಇನ್ನು ಸಹೋದ್ಯೋಗಿಯಾಗಿ ಅವರು ಪ್ರಿನ್ಸಿಪಾಲ್ರಾಗಿರುವಾಗ ನನಗೆ ಹೈಸ್ಕೂಲಿಂದ ಎಷ್ಟೋ ಸಂದರ್ಭದಲ್ಲಿ ಅವರಲ್ಲಿ ಬೇರೆ ಬೇರೆ ವಿಷಯಕ್ಕೆ ನಾವು ಡಿಸ್ಕಷನ್ ಮಾಡಲಿಕ್ಕೆ ಇರ್ತದೆ. ಆ ಎಲ್ಲ ಸಂದರ್ಭಗಳಲ್ಲಿ ಕೂಡ
ಅವರಿಂದ ಯಾವುದೇ ಒಂದು ಋಣಾತ್ಮಕವಾದಂತಹ ಅಭಿಪ್ರಾಯ ಬಂದದ್ದೇ ಇಲ್ಲ. ಯಾವುದಕ್ಕೂ ಕೂಡ ಓಕೆ ಸರಿ ಮೇಡಮ್ ಹೀಗೆ ಮಾಡೋಣ ಮಾತನಾಡುವಾಗ ನಮಗೆ ಒಂದು ಸಮಾಧಾನ, ಹೀಗೆ ಹೇಳಿದ್ರಲ್ಲ ಅಂತ. ಅಷ್ಟು ವಿಶಿಷ್ಟತೆಯನ್ನು ಹೊಂದಿದವರು. ಈ ಎಲ್ಲವನ್ನು ಬಿಟ್ಟು ವೈಯಕ್ತಿಕವಾಗಿ ನನಗೆ ಅವರು ಅತ್ಯಂತ ಆತ್ಮೀಯರು, ಸ್ಮರಣೀಯರು. ಅವರಿಗೆ ಗೊತ್ತಿದೆ ಇಲ್ಲೋ ಗೊತ್ತಿಲ್ಲ, ನನಗೆ ಅಂತೂ ಯಾವಾಗಲೂ ನೆನಪಾಗ್ತದೆ. ಒಂದು ಮುಖ್ಯ ಕಾರಣ ಅಂತ ಹೇಳಿದರೆ 1997 ನನಗೆ ಆಗ ಮದುವೆ ನಿಶ್ಚಯವಾಗಿತ್ತು. ಮದುವೆಯಾಗುವ ಹುಡುಗನ ಬಗ್ಗೆ ನನಗೆ ಏನೇನೂ ಗೊತ್ತಿರಲಿಲ್ಲ. ನೋಡಿದ್ದು ಕೂಡ ಸರಿಯಾಗಿ ನೋಡಿದ್ದು ಎಂಗೇಜ್ಮೆಂಟಿನ ದಿವಸವೇ ಅಂತ ಹೇಳಬೇಕು. ಅಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ಏನೂ ಗೊತ್ತಿಲ್ಲದೆ, ಅಂದರೆ ನನ್ನ ಗಂಡನನ್ನು ನೋಡಿದವರಿಗೆಲ್ಲ ಗೊತ್ತಿರ್ತದೆ. ಫಸ್ಟ್ ಟೈಮ್ ಅವರನ್ನು ನೋಡುವಾಗ ಯಾರು ಕೂಡ ವಿಪರೀತ ಗಂಭೀರ ಅಂತ ಅಂದುಕೊಳ್ತಾರೆ. ನಾನು ಕೂಡ ಹಾಗೆ ಅಂದುಕೊಂಡಿದ್ದೆ. ಆದರೆ ಕಲಾವತಿ ಮೇಡಮ್ರವರ ಮಾವನಿಗೆ ನನ್ನ ಹಸ್ಬೆಂಡ್ ತುಂಬ ಆತ್ಮೀಯರು. ಹಾಗಾಗಿ ನನಗೆ ಮದುವೆಗೆ ಮೊದಲು ಕಲಾವತಿ ಮೇಡಮ್ ನನ್ನಲ್ಲಿ ಹೇಳಿದರು, ಟೀಚರ್ ನೀವು ತುಂಬ ಅದೃಷ್ಟವಂತರು, ಅತ್ಯಂತ ಒಳ್ಳೆಯ ವ್ಯಕ್ತಿಯನ್ನು ನೀವು ಮದುವೆ ಆಗ್ತಾ ಇದ್ದೀರಿ. ಬಹುಶಃ ಆ 3 ಶಬ್ದ ಅಷ್ಟೇ, ಅತ್ಯಂತ ಒಳ್ಳೆಯ ವ್ಯಕ್ತಿ ಅನ್ನುವುದು, ಅದು ನನ್ನ ಮನಸ್ಸಿನಲ್ಲಿ ಅಚ್ಚೊತ್ತಿದ ಹಾಗೆ ಇದೆ. ಬಹುಶಃ ಇಷ್ಟರ ತನಕ ನನ್ನ ಜೀವನದಲ್ಲಿ ನಾನು ತುಂಬ ನೆಮ್ಮದಿಯನ್ನು ಕಂಡುಕೊಂಡದಿದ್ದರೆ ಅದು ಅದೇ ಆ 3 ಶಬ್ದಗಳಿಂದ. ನನಗೆ ಜೀವನಕ್ಕೆ ಇಷ್ಟು ನೆಮ್ಮದಿಗೆ ಕಾರಣರಾದ ನಿಮಗೆ ಕೂಡ ದೇವರು ಎಲ್ಲ ರೀತಿಯಾದ ನೆಮ್ಮದಿಯನ್ನು ಅನುಗ್ರಹಿಸಲಿ. ನಿಮ್ಮ ಸಾಂಸಾರಿಕ ಜೀವನ, ನಿಮ್ಮ ಮಕ್ಕಳ ಜೀವನ, ಎಲ್ಲ ರೀತಿಯಲ್ಲಿ ನಿಮಗೆ ನೆಮ್ಮದಿ ಇರಲಿ, ದೇವರು ನಿಮಗೆ ಸದಾ ಅನುಗ್ರಹಿಸಲಿ ಅಂತ ಹಾರೈಸ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಆತ್ಮೀಯ ಕ್ಷಣಗಳನ್ನು ಸ್ಮರಿಸಿಕೊಂಡಂತಹ ಶ್ರೀಮತಿ ವಿನಯ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಶ್ರೀಮತಿ ರಾಜೇಶ್ವರಿ ಮೇಡಮ್ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿ. ಗಣ್ಯರೇ ಮತ್ತು ಇಂದು ಆತ್ಮೀಯವಾಗಿ ಬೀಳ್ಕೊಡುಗೆ ತಯಾರಾದಂತಹ ನಮ್ಮ ಹಿರಿಯರಾದಂಥ ಪ್ರಾಂಶುಪಾಲರೇ ಮತ್ತು ಎಲ್ಲ ಸಂಸ್ಥೆಯ ಮುಖ್ಯಸ್ಥರೇ ಮತ್ತು ನನ್ನ ಶಿಕ್ಷಕ ಬಾಂಧವರೇ ಮತ್ತು ಶಿಕ್ಷಕೇತರ ಎಲ್ಲ ಸಿಬ್ಬಂದಿಗಳಿಗೆ ಕೂಡ ಪ್ರೀತಿಯ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇವತ್ತು ಕರೆದಿದ್ದಾರೆ ಅಂತ ಹೇಳಿ ನಾನು ಈ ಕಡೆ ಬಂದೆ ಮಾತನಾಡಲಿಕ್ಕೆ. ಆದರೆ ಎಲ್ಲರೂ ಮಾತನಾಡಿ ಆಗಿದೆ ಅವರ ಬಗ್ಗೆ, ಇನ್ನೇನು ಹೇಳಲಿಕ್ಕೆ ಇಲ್ವೇ ಅನ್ನೋ ಅಂತ ಹೇಳುವಂಥದ್ದು. ನಾನು ಅದಕ್ಕೆ ಪಾವನ್ ಟೀಚರ್ ಹತ್ರ ನೀವೇ ಹೋಗಿ 1-2 ಮಾತು ಹೇಳಿ ಅಂತ ಹೇಳ್ತಾ ಇದ್ದೆ. ಇಲ್ಲ ನೀವು ಹೇಳಿ ಅಂತ. ನಾನು ಸುಮಾರು ಇಲ್ಲಿ ಬಂದು 2003ನೇ ಇಸ್ವಿಯಿಂದ ಅವರನ್ನು ಪರಿಚಯಿಸಿದಳು. ಆದರೆ ಹಾಗೆ ಅಂತೇಳಿ ನಾನು ತುಂಬ ದೂರದವಳು ಅಲ್ಲ ಅಂತ ಅನ್ನಿಸ್ತದೆ. ಯಾಕಂದರೆ ನಮ್ಮ ಮನೆಯ ಫ್ಯಾಮಿಲಿಯವರು ಅವರ ಹಸ್ಬೆಂಡಿದ್ದು ಕ್ಲಾಸ್ಮೇಟ್ಸ್ ಎಲ್ಲ, ಹಾಗಾಗಿ ಅವರವರು ಪರಿಚಿತರು ಅವರ ಬಗ್ಗೆ ಮಾತಾಡ್ತಿದ್ರು, ಅದೆಲ್ಲ ಗೊತ್ತಿತ್ತು. ಆದರೆ ಇಲ್ಲಿ ಶಾಲೆಯಲ್ಲಿ ಕೂಡ ಹಾಗೆಯೇ ನಾವು ನಮ್ಮ ಇಂಗ್ಲೀಷ್ ಮೀಡಿಯಮಿದ್ದು ಕೆಲಸಗಳು ಮಾಡ್ತಾ ಇರುವಾಗ ಯಾವುದಾದ್ರೊಂದು ಸಲಹೆ ಸೂಚನೆಗಳು ಬೇಕಾದಲ್ಲಿ ಅವರನ್ನು ಒಂದೊಂದು ಸರಿ ಭೇಟಿ ಮಾಡೋದು, ಅಥವಾ ಏನಾದರೂ ನನಗೆ ಹೇಳುವಂಥದ್ದು ಇದರಲ್ಲಿ ಹೋಗಿ ಹೇಳುವಂಥದ್ದು, ಅವ್ರ ಹತ್ರ ಕೇಳುವಂಥದ್ದು, ಇಂಥದಷ್ಟಕ್ಕೆ ಮಾತ್ರ ನಾವು ಜೊತೆಗೂಡ್ತಿದ್ದೆವು. ಆದರೆ ಒಂದು ನಾನು ಕಂಡುಕೊಂಡಂಥ ಸತ್ಯ, ಅವರಲ್ಲಿರುವ ನಿಷ್ಕಲ್ಮಶ ಹೃದಯ ಮತ್ತು ಅವರ ಮಾತು ಯಾವತ್ತೂ ಕೂಡ ಅದು ಹೃದಯದಿಂದ ಬರ್ತಿತ್ತು, ಹೊರಗಿನಿಂದ ಹೊಗಳಿಕೆ ಅಲ್ಲ. ಒಬ್ಬರನ್ನು ಹೊಗಳಿದರೆ ಬೇರೆಯವರನ್ನು, ಅದು ನಿಜವಾಗಿ ಅವರು ಒಬ್ಬರನ್ನು ಅಪ್ರಿಷಿಯೇಟ್ ಮಾಡಲಿಕ್ಕೋಸ್ಕರ ಹೇಳೋದಲ್ಲ, ಅವರು ಇದ್ದದನ್ನು ಮಾತ್ರ ಇದ್ದಾಗೆ ಹೇಳುವವರು. ಸುಮ್ಮನೆ ಹೊಗಳಿ ಅಟ್ಟಕ್ಕೇರಿಸೋದು, ಹೊರಗಿಂದ ಶೋಕಿ ಮಾಡುವಂಥದ್ದು, ಆ ಥರ ಒಬ್ಬರನ್ನು ಹೊಗಳಿ ಅವರಿಂದ ಒಳ್ಳೆತನ ಪಡೆಯುವಂಥದ್ದು, ಯಾವುದೇ ಒಂದು ಆಶಾದಾಯಕ ಒಂದು ಆಶೆ ಅಂತ ಹೇಳುವಂಥದ್ದು ಅವರಿಗೆ ಇಲ್ಲವೇ ಇಲ್ಲ. ನನಗೆ ಗೊತ್ತಿದ್ದ ಹಾಗೆ, ನಾನು ಕಂಡುಕೊಂಡ ಹಾಗೆ ನಾನು ಎಷ್ಟೋ ಸರಿ ನನ್ನ ಅವ್ರ ಹತ್ರ ಮಾತನಾಡೋದುಂಟು. ಆಗ ಅವರ ಹತ್ರ ಆಶೆ ಎಂಬ ಭಾವನೆ ಇಲ್ಲ. ಹೇಗೆ ಹೋಗ್ತದೆ ಹಾಗೆ ಜೀವನ ಅಂತ ಹೇಳುವಂಥದ್ದು. ನಾವು ಈಗ ಏನೇ ಮಾಡ್ತಾ ಇದ್ದೇವೆ ಅದು ಪರ್ಫೆಕ್ಟ್ ಆಗಬೇಕು, ಅದು ಒಂದೇ ಅವರದ್ದು ಏನು. ನಾನು ಮಾಡುವಂಥ ಕೆಲಸ ಪರ್ಫೆಕ್ಟ್ ಆಗಬೇಕು. ಅದೇ ನಾನು ಎಲ್ಲರ ಹತ್ರ ಸಹಾಯವನ್ನು ನಿರೀಕ್ಷೆ ಮಾಡ್ತಾ ಇದ್ದೇನೆ, ಎಷ್ಟು ಸಿಗ್ತದೆ ಅಷ್ಟು. ಎಲ್ಲದಲ್ಲಿ ತೃಪ್ತಿ ಪಡೆಯುವಂತಹ ಒಂದು ಏಕೈಕ ವ್ಯಕ್ತಿ ಅಂದರೆ ಅದು ನಮ್ಮ ಕಲಾವತಿ ಮೇಡಮ್. ಅವರ ಮಗ ಮತ್ತು ನನ್ನ ಮಗ ಒಟ್ಟಿಗೆ ಇದೇ ಶಾಲೆಯಲ್ಲಿ ಕಲಿತವರು. 5ನೇ ಕ್ಲಾಸಿನವರೆಗೆ ಅವನು ಇಲ್ಲಿದ್ದ, ಮತ್ತು ಅವನು ಕೆನರಾ ಸ್ಕೂಲಿಗೆ ಹೋದ, ಮತ್ತು ಇಬ್ಬರು ಕೂಡ ಬೇರೆ ಬೇರೆಯೇ ಬ್ಯಾಚಾಗಿ ಹೋದರು. ಅವರ ಈ ನಿವೃತ್ತಿ ಜೀವನ ನಾಳೆ ನಂತರ, ಇವತ್ತಿಗೆ ಅವರದ್ದು ನಿವೃತ್ತಿ ಆದರೂ ಕೂಡ ಇವತ್ತು 12 ಗಂಟೆ ರಾತ್ರಿವರೆಗೆ ಅವರ ಟೈಮ್ ಇರ್ತದೆ. ಇವತ್ತು 12 ಗಂಟೆ ನಂತರ ಅವರಿಗೆ ನಿವೃತ್ತಿ ಅಂತೇಳಿ ಹೇಳ್ಬೋದು. ಯಾಕಂದರೆ ಅಷ್ಟರವರೆಗೆ ಅವರನ್ನು ನಿವೃತ್ತರಂತ ಹೇಳುವಷ್ಟು ರೈಡ್ಸ್ ಇರುವುದಿಲ್ಲ.
ನಾಳೆಯಿಂದ ಅವರ ನಿವೃತ್ತಿ ಜೀವನ. ಆ ನಿವೃತ್ತಿ ಜೀವನದಲ್ಲಿ ಅವರಿಗೆ ನಮ್ಮ ನಂಬಿದಂತಹ ವ್ಯಾಘ್ರ ಚಾಮುಂಡೇಶ್ವರಿ, ಬಂಟಜ್ಜ, ಸೋಮನಾಥ ದೇವರು, ಉಳ್ಳಾಳ್ತಿ ದೇವರು ಒಳ್ಳೆಯ ಆರೋಗ್ಯ ಕೊಡಲಿ, ಅದೇ ರೀತಿ ಯೋಗ ಭಾಗ್ಯಗಳನ್ನು ಕೊಟ್ಟು ಅವರ ಕುಟುಂಬಕ್ಕೂ ಕೂಡ ಸಂತೋಷವನ್ನು, ಅವರ ಮುಂದಿನ ಜೀವನ ಸುಗಮವಾಗಿ ಸಾಗಲಿ, ನೆಮ್ಮದಿಯಿಂದ ಅವರು ಸಂತೋಷದಿಂದ ಪ್ರತಿದಿನ ನಮ್ಮೆಲ್ಲರನ್ನು ನೆನಪು ಮಾಡ್ತಾ ಮತ್ತೆ ಮತ್ತೆ ಶಾಲೆಗೆ ಬಂದು ನಮ್ಮನ್ನು ನೋಡ್ತಾ ಬ್ಯಾಂಕಿಗೆ ಬಂದಾಗಾದರೂ ನಮ್ಮನ್ನೊಮ್ಮೆ ಮಾತಾಡಿಸ್ತಾ ಹೋಗುವಂತಿರಲಿ ಅಂತೇಳಿ ಕೇಳಿಕೊಳ್ತಾ ತಮಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಶುಭಾಶಯವನ್ನು ಅರ್ಪಿಸ್ತೇನೆ. ಮೇಡಮ್, ನೀವು ಒಬ್ಬರು ನನಗೆ ಅಕ್ಕ ಇದ್ದಂತೆ ಅಂತೇಳಿ ನಿಮ್ಮ ಹತ್ರ ಆಶೀರ್ವಾದ ಕೂಡ ಬೇಡ್ತಾ ಇದ್ದೇನೆ. ಕೋರಿದ್ದ ಶ್ರೀಮತಿ ರಾಜೇಶ್ವರಿ ಮೇಡಮ್ ಧನ್ಯವಾದಗಳು. ಈಗ ಪಾವನ ಮೇಡಮ್ ನಮ್ಮನ್ನು ಉದ್ದೇಶ ಮಾತಾಡಬೇಕಾಗಿ ವಿನಂತಿ. ಬಗ್ಗೆ ಆಗಮಿಸಿದ ನಮ್ಮ ಶಾಲೆಯ ಆಡಳಿತ ಸಮಿತಿಯವರಿಗೂ ಹಾಗೂ ನಮ್ಮ ಶಾಲೆಯ 3 ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ನನ್ನ ಪ್ರೀತಿಯ ನಮನಗಳನ್ನು ಸಲ್ಲಿಸುತ್ತಾ, ಇವತ್ತು ಬೀಳ್ಕೊಡುವ ಸಮಾರಂಭ ನಮ್ಮ ಕಲಾವತಿ ಮೇಡಮ್ನವರದ್ದು. ಅವರನ್ನು ನಾವು ನೋಡುವುದೇ ಅಪರೂಪ. ವರ್ಷದಲ್ಲಿ ಒಮ್ಮೆ ನೋಡ್ತೇನೆ ನಾನು ಅವರ ಮುಖವನ್ನು ನಮ್ಮ ಮೀಟಿಂಗ್ ಇದ್ದಾಗ. ಆಮೇಲೆ ಎಲ್ಲಿಯಾದರೂ ನಾನು ಯಾಕೆಂದರೆ ನಾನು ಶಾಲೆಯಿಂದ ಹೊರಡುವಾಗ ಒಂದು ವೇಳೆ ದಾರಿಯಲ್ಲಿ ಸಿಕ್ಕಿದಾಗ ಅವರು ನನಗೆ ಸಿಗ್ತಾರೆ ಒಮ್ಮೊಮ್ಮೆ. ಅದೇ ನಮ್ಮ ಒಂದು ಇದು. ಯಾಕೆಂದರೆ ನಾವು ಈ ಕಡೆ ಬರೋದು ಕಡಿಮೆ, ಆದರೂ ಆ ದಾರಿಯಲ್ಲಿ ಸಿಕ್ಕಾಗ ನಮಗೆ ಅವರ ಒಂದು ನಮಸ್ತೆ ಉಂಟು ಮೇಡಮ್. ಆ ನಮಸ್ತೆ ನಮಗೆ ಒಂದು ದೊಡ್ಡದಾಗ್ತದೆ. ಮೇಡಮ್, ನಿಮಗೆ ದೇವರು ಆರೋಗ್ಯ ಸುಖ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನನ್ನ ಸಣ್ಣ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಮೇಡಮ್. ಈಗ ನಮ್ಮೆಲ್ಲರನ್ನು ಉದ್ದೇಶಿಸಿ ನಮ್ಮ ಸಂಚಾಲಕರಾದ ಶ್ರೀಯುತ ರೋಹಿದಾಸ್ ಬಂಗೇರ್ ಸರ್ ಮಾತಾಡಬೇಕಾಗಿ ವಿನಂತಿ. ಇವತ್ತಿನ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ಹಾಗೂ ಪರಿವಾರ ದೇವಿಗಳಿಗೆ ಪ್ರಾರ್ಥಿಸುತ್ತಾ, ಇವತ್ತಿನ ಈ ಕೇಂದ್ರ ಬಿಂದು ಕಲಾವತಿ ಮೇಡಮರವರ ಬೀಳ್ಕೊಡುಗೆಯ ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ನಮ್ಮ ಮಗುವೀರ ಸಂಘದ ಅಧ್ಯಕ್ಷರಾದ ಮನೋಜ್ ಸಾಲರ್ರವರೇ, ಹಾಗೆಯೇ ನಮ್ಮ ಮಾಜಿ ಅಧ್ಯಕ್ಷರಾದ ಸದಾನಂದ ಬಂಗೇರವರೇ, ಮಾಜಿ ಸಂಚಾಲಕರಾದ ಬಾಬು ಬಂಗೇರವರೇ, ಮಾಜಿ ಸಂಚಾಲಕರಾದ ಯಶವಂತ್ ಅಮೀನ್ರವರೇ, ನಮ್ಮ ಆಡಳಿತ ಸಮಿತಿಯ ಸದಸ್ಯರಾದ ಕಾಶಿನಾಥ್ ಪುತ್ರನರವರೇ, ಕಾಶಿನಾಥ್ ಕೋಟೆಯನ್ರವರೇ, ಎಲ್ಲ ನಮ್ಮ ಮಗುವೀರ ಸಂಘದ ಸಮೂಹ ಸಮಿತದ ಎಲ್ಲ ಮುಖ್ಯ ಉಪಾಧ್ಯಾಯಿನಿಯರೇ, ಮುಖ್ಯ ಶಿಕ್ಷಕರೇ, ಶಿಕ್ಷಕಿಯರೇ ಹಾಗೂ ಸಿಬ್ಬಂದಿ ವರ್ಗದವರೇ, ನಾನು ಈ ಕರೆಸ್ಪಾಂಡೆಂಟ್ ತಗೊಂಡು 2 ವರ್ಷ 8 ತಿಂಗಳ ತನಕ ಆಯಿತು. ನಾನು ಬಂದಾಗಿನಿಂದ ಎಲ್ಲ ಸ್ಕೂಲಲ್ಲಿ ನಾನು ಹೋಗ್ತಾ ಇದ್ದೇನೆ. ಕಲಾವತಿ ಮೇಡಮದ್ದು ಬಹಳ ಆತ್ಮೀಯತೆ. ಯಾಕೆಂದರೆ ನಾನು ಯಾವುದೇ ಒಂದು ವಿಚಾರ ಅಥವಾ ಯಾವುದೇ ಒಂದು ಆರ್ಡರ್ ಬರಲಿ ಅಥವಾ ಏನೋ ಒಂದು ಕೆಲಸ ಬರಲಿ, ಬರುವಾಗ ಅವ್ರದ್ದು ಬಹಳ ಒಂದು ವಿನಯತೆ, ಆ ಮಾತನಾಡುವ ವಿನಯತೆ. ನಾನು ಇವತ್ತು ಕೂಡ ನೋಡಿದ್ದೇನೆ. ಅವರು ಇವತ್ತುವರೆಗೆ ನಿವೃತ್ತಿ, ಅವರು ಇವತ್ತು ಕೂಡ ಅಡ್ಮಿಷನ್ ಮಾಡ್ತಿದ್ರು ಅವರು. ನಾನು ನೋಡ್ತಾ ಇದ್ದೇನೆ. ನಾನು ಹೋಗುವಾಗ ಅಲ್ಲಿ ಅವ್ರ ಫೈಲ್ ಎಲ್ಲ ಮಾಡ್ತಾ ಇದ್ದಾರೆ. ಮತ್ತೊಂದು ಏನೋ ಒಂದು ಆರ್ಡ್ರ್ ಕಾಪಿ ಬಂದಿದೆ, ಅದನ್ನು ರೆಡಿ ಮಾಡ್ತಾ ಇದ್ದಾರೆ ಅವರು. ಇಂಥ ಒಂದು ಇದು ಅಂದರೆ ಎಲ್ಲರ ಹತ್ರ ಇದು ಈ ಗುಣ ಬರುವುದಿಲ್ಲ. ಮಾತನಾಡುವ ರೀತಿ ಕೂಡ ಹಾಗೇನೆ. ನಮಗೆ ನೋಡಿ, ನಾನೀಗ ಕರೆಸ್ಪಾಂಡ್ ಆದರೂ ನಾನು ಬಂದದ್ದು ನಮ್ಮ ಮಗುವೀರ ಸಂಘದ ಒಂದು ರೆಪ್ರೆಸೆಂಟೇಟಿವ್ ಆಗಿ ಇಲ್ಲಿ ಬಂದಿದ್ದೇನೆ. ಆ ರೆಸ್ಪೆಕ್ಟ್ ಸಿಕ್ಕುವುದು ನನಗೆ ಅಲ್ಲದು, ರೋಹಿದಾಸ್ ಬಂಗೇರಿಗೆ ಅಲ್ಲ. ನಾನು ಖಂಡಿತವಾಗಿ ಇದರಲ್ಲಿ ಹೇಳ್ತೇನೆ, ಅದು ರೆಸ್ಪೆಕ್ಟ್ ಸಿಕ್ಕುವುದು ನಮಗೆ ಮಗುವೀರ ಸಂಘಕ್ಕೆ. ಅಷ್ಟು ಅಂದರೆ ಅವರು ಮಾತನಾಡುವ ನಮ್ಮ ಯಾವುದೇ ನಾನು ಒಂದು ವಿಚಾರ ಹೇಳಿದ್ರು ಅವರು ಅದಕ್ಕೆ ಬೇಡ ಸರ್, ಅದು ಹಾಗೆ ಮಾಡೋದು ಬೇಡ, ಏನು ಹೇಗೆ ಇದು ಮಾಡೋದು ಬೇಡ, ನಾವು ಈ ರೀತಿ ಮಾಡುವ, ಏನಿಲ್ಲ ನಾನು ಏನು ಹೇಳಿದೆ ಅದಕ್ಕೆ ಅವರು ಸ್ಪಂದನೆ, ಅದಕ್ಕೆ ಆಯ್ತು ಸರ್ ಮಾಡುವ. ಅದೇ ಥರ ಮತ್ತೆ ನೋಡುವಾಗ ಹಾಗೆ ಅವರ ಮಾತು ನೀವು ಕೇಳ್ತೀರಾ, ಇಲ್ಲಿ ಯಾವ ರೀತಿ ಮಾತಾಡ್ತಾರೆ ನೋಡಿ, ಅವರು ಎಷ್ಟು ಚಂದದಲ್ಲಿ ಮಾತಾಡ್ತಾರೆ. ಅವರು ಆ ಸರಳತೆ, ಆ ಸೌಜನ್ಯತೆ, ಆ ವಿಧೇಯತೆ ಎಲ್ಲರೂ ಹೇಳಿದ್ದಾರೆ ಅವರ ಬಗ್ಗೆ. ವಿಧೇಯತೆ ಇದು ಬರಬೇಕು ನಮ್ಮ ಹತ್ರ, ಎಲ್ಲರ ಹತ್ರ ಕೂಡ. ನಾವು ಮಾತನಾಡಿದ್ರೆ ನಾವು ಏನೋ ಒಂದು ನಮ್ಮ ಏನೋ ಒಂದು ಸ್ಯಾಕ್ರಿಫೈಸ್ ಮಾಡ್ತೇವೆ, ಕೆಲಸ ಮಾಡ್ತೇವೆ, ಒಂದು ದೇವರ ಸೇವೆ, ತಾಯಿಯ ಸೇವೆ ಅಂತ ನಾವು ಮಾಡ್ತೇವೆ, ಅದನ್ನು ಮತ್ತೆ ಹೋಗ್ತೇವೆ. ಆದರೆ ಉಳಿತದ್ದು ನಮ್ಮ ಮಾತು ಮತ್ತು ನಮ್ಮ ಮಾಡಿದ ಕೆಲಸ, ಇದು ಮಾತ್ರ ಇಲ್ಲಿ ಉಳಿಯುವುದು.
ಈಗ ನೋಡಿ ನಿವೃತ್ತಿ, ಆ ನಿವೃತ್ತಿ ಮಾಡುವುದಂದರೆ 30 ವರ್ಷ ನಾವು ಅವರು ನಮ್ಮ ಶಾಲೆಯಲ್ಲಿ ಕಲ್ತಿದ್ದಾರೆ, ಮೊಗವರ ಶಾಲೆಯಲ್ಲಿ, ಭಾರತ ಸ್ಕೂಲಲ್ಲಿ ಮತ್ತು ಕಾಲೇಜಿನಲ್ಲಿ. ಅವ್ರು ಕಾಲೇಜ್ ಇಲ್ಲದ ಕಾರಣ ಬೇರೆ ಕಡೆಯಲ್ಲಿ ಕಾಲೇಜ್ ಮಾಡಿದ್ದಾರೆ. ಆದರೂ ಆ ಮೊಗವರ ಸಂಘಕ್ಕೆ ಇರುವ ಆ ಆತ್ಮೀಯತೆ ಅವರು ಭಾಳ ತುಂಬ ಇದು ಮಾಡಿದ್ದಾರೆ. ಅವರು ಯಾವಾಗಲೂ ನಮ್ಮ ಹಿರಿಯ ಅಧ್ಯಕ್ಷರಿಗೆ ಭಾಳ ಹೆದರ್ತಾರೆ. ಅವ್ರು ಯಾವಾಗಲೂ ಹೇಳ್ತಾರೆ, ಅವ್ರು ಬರುವಾಗ ನನಗೆ ಹೆದರಿಕೆ ಆಗ್ತದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ನನ್ನ ಹತ್ರ. ಹಾಗೆಯೇ ಬಾಬು ಬಂಗೇರು ಕೂಡ ಹಾಗೆ, ಬಾಬು ಬಂಗೇರು ತುಂಬ ಸರ್ವಿಸ್ ಮಾಡಿದವರು, ತುಂಬ ಈ ಶಾಲೆಗೋಸ್ಕರ ತುಂಬ ದುಡಿದವರು ಕೂಡ. ಹಾಗೆ ನಮ್ಮ ಮಾಜಿ ಅಧ್ಯಕ್ಷರು ಕೂಡ ಹಾಗೆ ನಮ್ಮ ದೇವಸ್ಥಾನಕ್ಕೆ ಅಥವಾ ನಮ್ಮ ಮೊಗವರ ಸಂಘಕ್ಕೆ ಬಹಳ ದುಡಿದವರು. ಹಾಗೆ ನಮ್ಮ ಈಗಿನ ಅಧ್ಯಕ್ಷರು ಕೂಡ ಈಗ ಅಧ್ಯಕ್ಷರು ಕೂಡ ಹಾಗೆ, ಅವ್ರ ಕಾರ್ಯದರ್ಶಿ ಇರುವಾಗ ತುಂಬ ದುಡಿದವರು. ಎಲ್ಲರನ್ನು ಹೇಳಲಿಕ್ಕಿಲ್ಲ, ತುಂಬ ಕೆಲಸ ಮಾಡಿದವರೇ ಇರೋದು ಎಲ್ಲ ಇದರಲ್ಲಿ ಸ್ಟೇಜಿಯಲ್ಲಿ. ಹಾಗೆಯೇ ನಾವು ಕೂಡ ನಾವು ಏನೋ ಒಂದು ಮಾತಿನಲ್ಲಿ ಸ್ವಲ್ಪ ಇದಿರ್ಬೋದು, ಅಂದರೆ ಏನೋ ಒಂದು ಅಭಿಮಾನದಲ್ಲಿ ನಾವು ಮಾತನಾಡ್ತೇವೆ. ಅದು ಕೆಲವರಿಗೆ ಅದು ಏನೋ ಯಾವ ರೀತಿ ತಗೊಳ್ತಾರೆ ಗೊತ್ತಿಲ್ಲ. ಆದರೆ ಕಲಾವತಿ ಮೇಡಮ್ ತಗೊಂಡದು ನನಗೆ ಇಷ್ಟರವರೆಗೆ ನನಗೆ ಖಂಡಿತವಾಗಿಯೂ ನಾನು ಈ ವೇದಿಕೆಯಲ್ಲಿ ಅವರನ್ನು ಖಂಡಿತವಾಗಿ ಅಪ್ರಿಷಿಯೇಟ್ ಮಾಡ್ತೇನೆ. ತುಂಬ ತುಂಬ ಒಳ್ಳೆಯವರು ಅವರು, ಅಷ್ಟು ನಾಜೂಕಾಗಿ ಮಾತನಾಡ್ತಾರೆ ಅವರು. ಆ ಮಾತನಾಡುವ ಇದು ಉಂಟು, ಆ ರೆಸ್ಪೆಕ್ಟ್ ಕೊಡುವಂಥದ್ದು ನಾನು ನೋಡಿದ್ದೇನೆ. ಇಷ್ಟು ಸಲ ನಾನು ಕಾಲೇಜಿಗೆ ಹೋದೆ, ನಾನು ಹೋಗುವವರು ಸೀಟ್ನಲ್ಲಿ ಕೂತ್ಕೊಳ್ಳೋದಿಲ್ಲ. ಅವ್ರು ಬಂದು ಮೇಲೆ ನಿಲ್ಲುದು, ಅವರು ಸೀಟ್ನಲ್ಲಿ ಕೂತ್ಕೊಳ್ಳೋದಿಲ್ಲ. ಅವ್ರ ಕ್ಯಾಬಿನ್ ಬಿಟ್ಟು ಕ್ಯಾಬಿನಲ್ಲೇ ಹೋದರು. ಅವರು ನಮ್ಮನ್ನು ಕೂತ್ಕೊಳ್ಳಿಕ್ಕೆ ಹೊಡೆದು ಅವರು ಕೂತ್ಕೊಳ್ಳೋದಿಲ್ಲ. ನಾನು ಮೇಡಮ್ ನೀವು ಕೂತ್ಕೊಳ್ಳಿ ಅಂತ ಹೇಳ್ಬೋದು, ಅವ್ರು ಕೂತ್ಕೊಳ್ಳೋದಿಲ್ಲ. ಅಷ್ಟು ರೆಸ್ಪೆಕ್ಟ್ ಕೊಡ್ತೇನೆ. ನೋಡಿ ಈಗ ಆ ಮೊಗವರ ಸಂಘಕ್ಕೂ ಕೊಡುವ ರೆಸ್ಪೆಕ್ಟ್ ಅದು ಇರಬೇಕು ನಮ್ಮ ಹತ್ರ. ಸೌಜನ್ಯತೆ ಇರಬೇಕು, ಆ ಪ್ರೀತಿ ವಾತ್ಸಲ್ಯ ಇದ್ದರೆ ಮಾತ್ರ ನಾವು ಬಾಂಧವ್ಯದಲ್ಲಿ ಇರುತ್ತೇವೆ. ಮತ್ತು ಹೆಚ್ಚು ಮಾತನಾಡಲಿಕ್ಕೆ ಎಲ್ಲ ವಿಚಾರದಲ್ಲಿ ಅವರನ್ನು ಹೊಗಳಿದ್ದಾರೆ. ನಾನು ಕೂಡ ಹಾಗೇನೆ ನಮ್ಮ ವ್ಯಾಘ್ರ ಚಾಮುಂಡೇಶ್ವರಿ ದೇವಿಯು ಅವರಿಗೆ ನಿವೃತ್ತಿ ಜೀವನವರ ಆಯುಷ್ಯನ್ನು, ಆರೋಗ್ಯವನ್ನು, ಸುಖವನ್ನು ಮತ್ತು ನೆಮ್ಮದಿಯನ್ನು ಕೋರಲಿ ಅಂತ ಆಶಿಸುತ್ತಾ ಪ್ರಾರ್ಥಿಸುತ್ತಾ ಎರಡು ಮಾತನ್ನು ಕೊನೆಗೊಳಿಸುತ್ತಿದ್ದೇನೆ. ಸಂಚಾಲಕರಿಗೆ ಧನ್ಯವಾದಗಳು. ಇದೀಗ ನಿವೃತ್ತರಿಗೆ ಸನ್ಮಾನ. ಎಲ್ಲ ಗಣ್ಯರಲ್ಲಿ ವಿನಂತಿ ಮಾಡಿಕೊಳ್ತೇವೆ, ಅವರನ್ನು ಸನ್ಮಾನ ಮಾಡಬೇಕಾಗಿ. ಸಭಾಸದರೇ, ಹಿರಿಯ ಗಣ್ಯರೇ, ಸಹೋದ್ಯೋಗಿ ಬಂಧುಗಳೇ, ಇಂದಿನ ಸಮಾರಂಭದ ಪ್ರಮುಖ ಆಕರ್ಷಣೆಯಾದ ಶ್ರೀಮತಿ ಕಲಾವತಿ ಮೇಡಮ್ ಪ್ರಾಂಶುಪಾಲರು ಇವರ ಸನ್ಮಾನ ಪತ್ರವನ್ನು ಓದುವ ಸೌಭಾಗ್ಯ ನನಗೆ ಒದಗಿ ಬಂದಿದೆ. ಎಲ್ಲರ ಸಮ್ಮುಖದಲ್ಲಿ ಓದಲು ಸಂತೋಷ ಪಡುತ್ತೇನೆ. ಸನ್ಮಾನ ಪತ್ರ ಉಳ್ಳಾಲದ ಹೆಸರಾಂತ ಉದ್ಯಮಿ ಶ್ರೀಯುತ ಕೂಸಪ್ಪ ಮತ್ತು ಶ್ರೀಮತಿ ಭವಾನಿರವರ ಪ್ರಥಮ ಪುತ್ರಿಯಾದ ಶ್ರೀಮತಿ ಕಲಾವತಿಯವರು ಇವರು ಉಳ್ಳಾಲ ಮೊಗವೀರ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ, ಭಾರತ್ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣ, ಅನಂತರ ಮಂಗಳೂರಿನ ಬೆಸೆಂಟ್ ಕಾಲೇಜಿನಲ್ಲಿ PUC ಹಾಗೂ ಪದವಿಯನ್ನು ಪಡೆದು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ MA ಪದವೀಧರೆಯಾಗಿ ದಿನಾಂಕ 1/7/1994ರಿಂದ ನಮ್ಮಿ ಶಿಕ್ಷಣ ಸಂಸ್ಥೆಯಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕಿಯಾಗಿ 30/11/2012ರಿಂದ ಪ್ರಾಂಶುಪಾಲರಾಗಿ ಅತ್ಯಂತ ಶ್ರದ್ಧೆ, ನಿಷ್ಠೆ, ಪ್ರಾಮಾಣಿಕತೆಯಿಂದ ಕರ್ತವ್ಯಕ್ಕೆ ಯಾವುದೇ ರೀತಿಯಲ್ಲಿ ಚ್ಯುತಿ ಬಾರದಂತೆ ಕಾರ್ಯನಿರ್ವಹಿಸಿ ವಿದ್ಯಾರ್ಥಿಗಳ ಮತ್ತು ಆಡಳಿತ ಮಂಡಳಿಯವರ ಪೋಷಕರ ಸಹಿತ ಸರ್ವರ ಗೌರವ ಪ್ರೀತ್ಯಾದರಗಳಿಗೆ ಪಾತ್ರರಾಗಿ ಬಲಗೈಗೆ ಕೊಟ್ಟದ್ದು ಎಡಗೈಗೆ ಗೊತ್ತಾಗದ ರೀತಿಯಲ್ಲಿ ಅನೇಕ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ಆರ್ಥಿಕ ಸಹಾಯ ನೀಡುತ್ತಿದ್ದು ಸರಳ ಸಜ್ಜನಿಕೆಯ ಅಪಾರ ಸದ್ಗುಣ ಸಂಪನ್ನರು. ಮೃದು ಮಧುರ ಸ್ವಭಾವದವರಾಗಿ ಇದೀಗ ನಮ್ಮ ಸಂಸ್ಥೆಯಿಂದ ನಿವೃತ್ತಿ ಹೊಂದುತ್ತಿರುವ ಶ್ರೀಮತಿ ಕಲಾವತಿಯವರಿಗೆ ಪರಮಾತ್ಮನು ಆಯುರ ಆರೋಗ್ಯ ಸಕಲ ಸೌಭಾಗ್ಯ
ಅನುಗ್ರಹಿಸಲಿ ಎಂದು ತುಂಬು ಹೃದಯದಿಂದ ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರದೊಂದಿಗೆ ಅವರ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಸಲ್ಲಿಸುವ ಗೌರವ ಅಭಿನಂದನೆಗಳು, ಶುಭ ಹಾರೈಕೆಗಳೊಂದಿಗೆ ಅಧ್ಯಕ್ಷರು, ಸಂಚಾಲಕರು, ಕಾರ್ಯದರ್ಶಿ ಮತ್ತು ಸಮಿತಿ ಸದಸ್ಯರು, ಉಳ್ಳಾಳ ಮೊಗವೀರ ಸಂಘ ರಿಜಿಸ್ಟರ್ ಹಾಗೂ ಸಹೋದ್ಯೋಗಿ ಬಂಧುಗಳು, ವಿದ್ಯಾರ್ಥಿಗಳು, ಭಾರತ್ ಪದವಿ ಪೂರ್ವ ಕಾಲೇಜು ಉಳ್ಳಾಲ. ಧನ್ಯವಾದಗಳು ಮ್ಯಾಮ್. ಈಗ ಮೊಗವೀರ ಶಾಲಾ ವತಿಯಿಂದ ಪ್ರೌಢಶಾಲೆ. ಧನ್ಯವಾದಗಳು. ಈಗ ನಿವೃತ್ತರ ಬಗ್ಗೆ ಅವರ ಸಹೋದ್ಯೋಗಿಗಳ ಅನಿಸಿಕೆ. ಮೊದಲಿಗೆ ಶ್ರೀಮತಿ ಕಸ್ತೂರಿ ಎಸ್ ಸುವರ್ಣ. 1994 ಇಂದ 2024 ಅಂದರೆ 30 ವರ್ಷಗಳ ಕಾಲ ಜೊತೆಗಿದ್ದ ಕಲಾವತಿ ಮೇಡಮ್ ನಿವೃತ್ತಿ ಹೊಂದುವ ಈ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಕೆಗಳೊಂದಿಗೆ 2 ಮಾತನಾಡಲು ಇಚ್ಛಿಸುತ್ತೇನೆ.
ತಮಸೋಮ ಜ್ಯೋತಿರ್ಗಮಯ ಎಂಬ ಸೂಕ್ತಿಯನ್ನು ಅನಾದಿ ಕಾಲದಿಂದಲೂ ಪಠಿಸುತ್ತಾ ಕತ್ತಲಿನಿಂದ ಬೆಳಕಿನ ಕಡೆಗೆ ದಾರಿ ತೋರಿಸುತ್ತಾ ಮಾರ್ಗದರ್ಶಕರಾದವರು ಈ ಭೂಮಿ ಮೇಲೆ ಜನ್ಮ ತಾಳಿದ್ದಾರೆ ಅಂದರೆ ಅವರಲ್ಲಿ ಒಬ್ಬರು ನಮ್ಮ ಕಲಾವತಿ ಮೇಡಮ್ ಅವರು. ಅವರಿಗಿರುವ ವೃತ್ತಿ ಪ್ರೀತಿ, ವಿಷಯ ಪ್ರೀತಿ, ವಿದ್ಯಾರ್ಥಿಗಳ ಮೇಲಿನ ಪ್ರೀತಿ ಎಲ್ಲರೂ ಮೆಚ್ಚುವಂಥದ್ದು. ಕಲಾವತಿ ಎನ್ನುವ ಹೆಸರಿನಲ್ಲೇ ಕಲಾ ವಿಭಾಗವೇ ಇದೆ. ರಾಜ್ಯಶಾಸ್ತ್ರ ವಿಷಯವನ್ನು ತಮ್ಮ ಜೀವಾಳವೆಂದು ಭಾವಿಸಿದವರು. ಯಾರೇ ಉಪನ್ಯಾಸಕರು ಗೈರು ಹಾಜರಾದರೂ ಆ ತರಗತಿಗೆ ಹೋಗಿ ಈ ವಯಸ್ಸಿನಲ್ಲೂ ಇಡೀ ದಿನ ನಿಂತೇ ಆ ಏರು ಸ್ವರದಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವ ಆ ನೋಟವೇ ಚಂದ. ಪ್ರಾಂಶುಪಾಲರ ಹುದ್ದೆ ಎನ್ನುವುದು ಮಾತಿನಲ್ಲಿ ಹೇಳುವಷ್ಟು ಸುಲಭ ಅಲ್ಲ. ಕೊರೋನಾ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ದಾಖಲಾತಿಗಾಗಿ ಅವಿರತ ಶ್ರಮಿಸಿದ್ದಾರೆ. ಕಂಗೆಟ್ಟ ಹೆತ್ತವರು ಮಕ್ಕಳನ್ನು ಕಾಲೇಜಿಗೆ ಸೇರಿಸುವ ಸ್ಥಿತಿಯಲ್ಲಿ ಇರಲಿಲ್ಲ. ಮಕ್ಕಳ ಮನೆಗೆ ಹೋಗಿ ಹಗಲು ರಾತ್ರಿ ಎನ್ನದೆ ಅವರಿಗೆ ಫೋನ್ ಮಾಡಿ ಆ ಸಂದರ್ಭದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಕಾಲೇಜಿಗೆ ದಾಖಲಾಗುವಂತೆ ಮಾಡಿದ ಅವರ ಶ್ರಮವನ್ನು ನಾವೆಂದೂ ಮರೆಯಲು ಸಾಧ್ಯವಿಲ್ಲ. ತಾನು ಪ್ರಾಂಶುಪಾಲೆ ಎನ್ನುವ ಗಾಂಭೀರ್ಯತೆಯನ್ನು ಯಾವತ್ತೂ ತೋರಿಸಿದವರೇ ಅಲ್ಲ. ಕಾಲೇಜನ್ನು ತಮ್ಮ ಮನೆಯೆಂದೇ ಭಾವಿಸಿ ಎಲ್ಲ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದರು. ಅವರು ತಮ್ಮ ಅವಧಿಯನ್ನು ಯಾವುದೇ ಕುಂದುಕೊರತೆಗಳಿಲ್ಲದೆ ಸಂತೋಷದಿಂದ ಮುಗಿಸಿದ್ದಾರೆ. 2 ವರ್ಷ ಸರ್ವಿಸ್ ಇರುತ್ತಿದ್ದರೆ ಮಾಡುವಂಥ ಆರೋಗ್ಯ ಹುಮ್ಮಸ್ಸು ಅವರಲ್ಲಿತ್ತು. ಆದರೆ ನಿವೃತ್ತಿ ಎನ್ನುವುದು ಎಲ್ಲರ ಪಾಲಿಗೂ ಇದ್ದೇ ಇದೆ. ಅವರ ಸರಳತೆ, ಸಜ್ಜನಿಕೆ, ಕಾರ್ಯಚತುರತೆ ಎನ್ನುವುದು ಅವರಿಗೆ ಕಿರೀಟ ಇಟ್ಟಂತೆ ಎನ್ನುವುದು ನನ್ನ ಅನಿಸಿಕೆ. ಮೇಡಮ್, ನಿಮ್ಮ ಮುಂದಿನ ಜೀವನ ಸುಖಮಯವಾಗಿರಲಿ. ದೇವರಂಥ ಪತಿ, ಮುತ್ತಿನಂಥ 2 ಮಕ್ಕಳು, ಮುಂದೆ ಮೊಮ್ಮಕ್ಕಳ ಜೊತೆ ಸದಾ ಸುಖವಾಗಿ ಬಾಳಿರೆಂದು ಹಾರೈಸುತ್ತೇನೆ. ಗೌರವದ ವಿದಾಯ. ನಿಶ್ಶಬ್ದದಲ್ಲಿ ನಿಂತು ನೆನೆಯುತ್ತೇನೆ. ನೀವು ನನಗೆ ಕಲಿಸಿದ್ದೀರಿ ತಲೆ ಎತ್ತಿ ನಿಲ್ಲುವುದನ್ನು. ನಿಮ್ಮಿಂದ ನಾನು ಹೊಸ ಹುಟ್ಟು ಪಡೆದಿದ್ದೇನೆ. ಇನ್ನು ಮುಂದಿನ ದೋಣಿಯ ನೀರಿ ಕುಳಿತುಕೊಳ್ಳುತ್ತೇನೆ. ನೀವಿತ್ತ ಹುಟ್ಟುಗಳ ಹಾಕುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಸಭಾಧ್ಯಕ್ಷರೇ ಹಾಗೂ ಎಲ್ಲ ಗಣ್ಯರೇ, ಮಾತಾಡಬೇಕಂತ ಏನಿಲ್ಲ. ಇಲ್ಲಿ ವೇದಿಕೆಯ ಬಂದಂತಹ ಅತಿಥಿಗಳು, ಎದುರಿದ್ದಂತಹ ಶಿಕ್ಷಕರು ನೋಡಿದರೆ ಕಲಾವತಿಯವರ ಯೋಗ್ಯತೆ ಗುಣಗಾನ ಎಷ್ಟು ಅಂತೇಳಿ ನಮಗೆ ಗೊತ್ತಾಗ್ತದೆ. ಎಲ್ಲರೂ ಹಾಜರಾಗಿದ್ದೀರಿ ನೋಡಿ. ಅದು ಕಲಾವತಿಯವರ ಬೀಳ್ಕೊಡುಗೆ ಸಮಾರಂಭ ಜಗ ಅಂತೇಳಿ ಬಂದಿದ್ದಾರೆ ಎಲ್ಲ, ಮಲ್ಲಿಗೆ ಎಲ್ಲ ಉಂಟು. ಅಂದರೆ ಅವರಿಗೆ 2 ಡಬಲ್ ಧಮಾಕ ಇವತ್ತು. ಒಂದು ಶಾಲೆ ಪ್ರಾರಂಭ, ಇನ್ನೊಂದು ಬೀಳ್ಕೊಡುಗೆ ಸಮಾರಂಭ. ಇದರಲ್ಲಿ ಅಳುವಂತಹ ವಿಷಯ ಏನಿಲ್ಲ. ಇದು ಪ್ರತಿಯೊಬ್ಬರೂ ಆಗ ಫಸ್ಟಿಗೆ ಹೇಳಿದಾಗ ಪ್ರಕೃತಿದತ್ತವಾದದ್ದು, ಅನುಭವಿಸಲೇಬೇಕಾದದ್ದು. ಇದರಲ್ಲಿ ಬೇರೆ ಬೇರೆ ವಿಷಯಗಳಿರ್ತವೆ. ಒಂದು ವಿಚಾರದಲ್ಲಿ ಬೇರೆ ಬೇರೆ ವಿಷಯಗಳಿರ್ತವೆ. ಇದೊಂದು ಕರ್ತವ್ಯ, ಅನಿವಾರ್ಯ. ಈ ಸೆಂಡಪ್ ಮಾಡಿದೆ, ಮಕ್ಕಳಿಗೆ ಸೆಂಡಪ್ ಮಾಡ್ತೇವೆ. ಹಾಗೆ ಈ ವೈದಿಕ ಧರ್ಮವನ್ನು ಹೇಳಿದರೆ 50 ವರ್ಷದಿಂದ ಶಾಂತಿಗಳು ಆರಂಭ ಆಗ್ತದೆ. 50, 55, 60 ಷಷ್ಠಿ ಪೂರ್ತಿ ಅಂತ ಮಾಡ್ತೀವಿ 60 ವರ್ಷಕ್ಕೆ. ಹಾಗೆ 65, 70, 80, 90 ಆದರೆ ಸಹಸ್ರ ಚಂದ್ರ ದರ್ಶನ ಅಂತೇಳಿ. ಹಾಗೆ ಪ್ರತಿಯೊಂದರಲ್ಲಿ ಕೂಡ ವೈದಿಕ ಕ್ರಿಯೆಯಲ್ಲಿ ಕೂಡ ಒಂದೊಂದು ಬೀಳ್ಕೊಡುಗೆಗಳುಂಟು. ಹಾಗೆ ಇದು ಉದ್ಯೋಗ ನಿಮಿತ್ತವಾದಂತಹ ಬೀಳ್ಕೊಡುಗೆ, ಇದು ಅನಿವಾರ್ಯ, ಇದು ಮಾಡಲೇಬೇಕಾದಂಥದ್ದು. ಇದರಲ್ಲಿ ಮನಸ್ಥಿತಿ ಬೇರೆ ಬೇರೆ ಇರ್ಬೋದು, ಬೇರೆ ಬೇರೆ ಮನಸ್ಥಿತಿಗಳಿರ್ತವೆ. ಇದರಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ನಾವು ಬೀಳ್ಕೊಡಲೇಬೇಕು ಎಂಬಂತಹ ಒಂದು ಮನಸ್ಥಿತಿ, ಅವರನ್ನು ಗೌರವಿಸಲೇಬೇಕೆಂಬಂತಹ ಒಂದು ಮನಸ್ಥಿತಿ ಇರ್ತದೆ. ಇನ್ನೊಂದು ಯಾರಾದರೂ ಹೇಳಿದರೆ ಏನು ಮಾಡಲಿಲ್ವ, ಹಾಗೆ ಕಳಿಸಿದ್ದ, ಅದು ಒಂದು ಮನಸ್ಥಿತಿ ಇರ್ತದೆ. ಇನ್ನೊಂದು ಹಾಗಲ್ಲ, ಮುಗೀತಲ್ಲ, ಒಮ್ಮೆ ಹೋಗಲಿ ಬಿಡಿ, ಇಂತಹ ಮನಸ್ಥಿತಿಯೂ ಇರ್ತದೆ. ಹಾಗಾದರೆ ಇಲ್ಲಿರತಕ್ಕಂತಹ ಮನಸ್ಥಿತಿ ಯಾವುದು ಅಂತ ಹೇಳಿದರೆ ಇಲ್ಲಿ ನೋಡುವಾಗ ಗೊತ್ತಾಗ್ತದೆ. ಒಂದು ಶುಭ್ರವಾದಂತಹ ಮನಸ್ಥಿತಿ, ಒಂದು ಉತ್ತಮ ಕೆಲಸ ಮಾಡಿದ್ದಕ್ಕೆ ಸಲ್ಲುವಂತಹ ಗೌರವ ಇದು. ಅವರು ಪ್ರಯತ್ನ ಅದು ಅಧ್ಯಾಪಕರಾಗಿ ನಾವು ಒಡನಾಡಿಗಳಿಗೆ ಮಾತ್ರ ಗೊತ್ತಿರ್ತದೆ ಅವರು ಎಷ್ಟು ಪ್ರಯತ್ನ ಮಾಡಿದ್ದಾರೆ ಇಷ್ಟರವರೆಗೆ ಈ ಶಾಲೆಯನ್ನು ಉಳಿಸಲಿಕ್ಕೆ. ಒಂದು ಸ್ಟ್ರೆಂತ್ ನಮಗೆ ಮಿನಿಮಮ್ 41 ಕ್ಲಾಸಿಗೆ ಬೇಕೇ ಬೇಕು. ಅದು ಬಹಳ ಒಂದು ಪರಿಶ್ರಮದ ಕೆಲಸ. ಈಗ ಮೊದಲು ಬರ್ತಿದ್ರು, ಮೊದಲು 80, 90, 100 ಆರ್ಟ್ಸಿನಲ್ಲಿ 80 ಮಕ್ಕಳಿದ್ರು, ನಾನು ಪಾಠ ಮಾಡಿದ್ದೇನೆ. ಈಗ ಬಹಳ ಅಂದರೆ ಶಾಲೆಗಳು ಜಾಸ್ತಿಯಾಗಿ
ಈ ಸ್ಟ್ರೆಂಗ್ತನ್ನು ಅವರು ಇಷ್ಟು ಸಮಯ ಉಳಿಸಿದ್ದಲ್ಲ, ಅದು ಅವರದ್ದು ಗ್ರೇಟ್. ಈ ಶಾಲೆಯನ್ನು ಅವರು ಇರುವಲ್ಲಿವರೆಗೆ ಇವತ್ತು ಇವರು ಹೇಳಿದಾಗೆ ಅಡ್ಮಿಷನ್ ಮಾಡಿ ಇವತ್ತು ಕೂಡ ಬನ್ನಿ ಬನ್ನಿ ಅಂತೇಳಿ ಫೋನ್ ಮಾಡ್ತಾರೆ. ಅವರಿಗೆ ಅಗತ್ಯ ಉಂಟಾ? ಬೇಡದಿದ್ರೆ ನನಗೇನು, ನಾನು ಹೋಗುವುದಲ್ಲ, ಬೇಕಾದರೆ ಮಾಡಿಕೊಳ್ಳಿ ಅಂತ ಅವರು ಕೂತ್ಕೊಳ್ಳಿಲ್ಲ. ಅಷ್ಟು ಮಾತ್ರ ಅಲ್ಲ, ಇವತ್ತಿಗೊರೆಗೆ ಅಫೀಷಿಯಲ್ ಕಡತಗಳು ಏನಾಗಬೇಕು ಅದನ್ನೆಲ್ಲ ಮಾಡಿ ಮುಗಿಸಿದ್ದಾರೆ. ರಜೆಯಲ್ಲಿ ಬಂದು ಅದನ್ನೆಲ್ಲ ಮಾಡಿ ಮುಗಿಸಿದ್ದಾರೆ. ಕೆಲವು ಕಡತಗಳನ್ನು ತಮ್ಮ ಮನೆಯಲ್ಲಿಯೇ ಗಂಡನ ಹತ್ರ ಪ್ರೆಷರ್ ಹಾಕಿ ಮಾಡಿ ಬರ್ತಾಯಿದ್ರು. ನಮ್ಮ ಸ್ಯಾಲ್ರಿ ವಿಷಯ ಎಲ್ಲ ಅವರು ಮನೆಯಲ್ಲಿ ಇದೆಲ್ಲ ತುಂಬ ಕೆಲಸಗಳನ್ನು ಮನೆಯಲ್ಲಿ ಕೂತು ಯಾರು ಮಾಡ್ತಾರೆ ಮಾಡಿ ಬರ್ತಾಯಿದ್ರು. ಆ ಸ್ಟ್ರೆಂಗ್ತಿನ ಹೋರಾಟ ನಾನೊಮ್ಮೆ ಅವರಿಗೆ ಬೈದದ್ದುಂಟು. ಇಂತಹ ಕಚಡ ಅಂದರೆ ಏನು ಉಪಯೋಗ ಇಲ್ಲದ ಮಕ್ಕಳನ್ನು ತಗೊಂಡಿದ್ದೀರಿ ಅಂತ ಹೇಳಿದ್ದುಂಟು ನಾನು. ಆಗ ಅವರು ಹೇಳಿದ್ದುಂಟು, ಏನು ಮಾಡೋದು ಸರ್, ಸ್ಟ್ರೆಂಗ್ತ್ ಬೇಕಲ್ಲ. ಆದರೆ ಅದರಲ್ಲಿ ಸಂತೋಷ ಏನಂತ ಹೇಳಿದರೆ, ಪೋಖ್ರಿ ಬಹಳ ಬೇಡದ ಮಕ್ಕಳನ್ನು ತೆಕ್ಕೊಂಡ್ರೂ ಕೂಡ ಬೇಕಾದರೆ ಕಲಿಯಿರಿ, ಬೇಡದಿದ್ದರೆ ಬಿಡಿ ಅಂತ ಅವರು ಬಿಡಲಿಲ್ಲ. ಅವರನ್ನು ದಿನನಿತ್ಯ ಅವರನ್ನು ತಿದ್ದಿ ತೀಡಿ ಅವರು ಹೋಗುವಾಗ ಇಲ್ಲಿಂದ ಪಾಸಾಗಿ ಹೋಗಿದ್ದಾರೆ. ಅದು ಅವರ ಯೋಗ್ಯತೆ, ಅದು ಅವರ ತಾಕತ್ತು, ಅದು ಅವರ ಮಾತ್ರ ಹೃದಯ. ಆ ಹೋಗುವಾಗ ಮಕ್ಕಳಿಗೆ ಬೋಧ ಆಗ್ತಿತ್ತು, ಕಾಲಿಗೆ ಬೀಳ್ತಿದ್ರು, ಮೇಡಮ್ ನಿಮ್ಮಿಂದಾಗಿ ನನ್ನದೊಂದು PUC ಆಯಿತು, ಇಲ್ಲದ್ರೆ ನಾನು ಎಲ್ಲಿಯೋ ಇರ್ತಿದ್ದೆ. ಅದೊಂದು ಮಾತ್ರ ಹೃದಯ. ಅಂತಹ ವಿದ್ಯಾರ್ಥಿಗಳು ಸಾವಿರ. ನಾವೊಮ್ಮೊಮ್ಮೆ ಹೇಳಲಿಕ್ಕುಂಟು, ಏನಾದರೂ ಮಾಡಿ ಮೇಡಮ್ ಅಂತ. ಆದರೆ ಅವರಿಗೆ ಅಂತಹ ಒಂದು ಕಠಿಣ ಮನಸ್ಥಿತಿ ಬರ್ತಾ ಇರಲಿಲ್ಲ. ಅಂತಹ ಒಂದು ಯೋಗ್ಯತೆ ಅಂದರೆ ಶಾಲೆಗೋಸ್ಕರ ದುಡಿದಂತಹ. ಬೆಳಿಗ್ಗೆ ಬೇಗ ಬರ್ತಾಯಿದ್ರು, 7 ಗಂಟೆ ಶಾಲೆಯಲ್ಲಿ 9ರಿಂದ 4 ಲೆಕ್ಕ ಮಾಡಿ 7 ಗಂಟೆ. ನೀವು ನೋಡಿರ್ಬೋದು ಎಲ್ಲ ಅಧ್ಯಾಪಕರು ಅವರಲ್ಲಿ ಕೂತುಕೊಳ್ತಾನೆ ಇರಲಿಲ್ಲ. ಆಫೀಸಿನಲ್ಲಿ ಒಂದು ಊಟ ಮಾಡುವಾಗ ಕೂತ್ಕೊಳ್ತಿದ್ರು, ಮತ್ತು ವೆರಾಂಡದಲ್ಲಿ ಮಕ್ಕಳ ಬಗ್ಗೆ ಬಹಳ ಗಮನ ಇರ್ತಿದ್ರು, ಬಹಳ ಶಿಸ್ತನ್ನು ಕಾಪಾಡ್ತಿದ್ರು. ಸತ್ಯ ಹೇಳಬೇಕಾದ್ರೆ ನಮಗೆ ಸಹಾಧ್ಯಾಪಕರಿಗೆ ಯಾವುದೇ ಹೊರೆಯನ್ನು ಅವರು ಕೊಡಲಿಲ್ಲ, ಯಾವುದೇ ಹೊರೆಯನ್ನು ಅವರು ಕೊಡಲಿಲ್ಲ. ಇನ್ನು ಹೆಚ್ಚು ಹೇಳಬೇಕಾದ್ರೆ ನಮ್ಮ ಸಹಕಾರ ಕೂಡ ಅವರಿಗೆ ಕಡಿಮೆ ಇತ್ತು. ನಾವು ಅದನ್ನು ಇಲ್ಲಿ ಹೇಳುವುದಿಲ್ಲ, ವಿಶ್ವವಿದ್ಯಾಲಯ ಹೇಳುವುದಿಲ್ಲ. ಒಂದು ಚಾಲೆಂಜಿಂಗ್ ವಿಷಯ ಇತ್ತು, ಅದನ್ನು ನಾವು ಹೇಳುವುದಿಲ್ಲ. ಇನ್ನು ಇದನ್ನು ಮುಚ್ಚಿಸ್ತೇವೆ ಎಂಬಂತಹ ಒಂದು ಚಾಲೆಂಜ್ ಇತ್ತು, ಅದನ್ನು ಕೂಡ ಅವರು ನಿಭಾಯಿಸಿದರು. ಅವರೊಂದು ಫೋನ್ ಮಾಡಿ ಬೈಗಳೆಷ್ಟು ತಿಂದಿರ್ಬೋದು, ಪೇರೆಂಟ್ ಎಂದೆಷ್ಟು ತಿಂದಿರ್ಬೋದು, ಬೈಗಳೆಷ್ಟು ತಿಂದಿರ್ಬೋದು, ಮೊಬೈಲ್ಗೆ ಕರೆನ್ಸಿ ಎಷ್ಟು ಹಾಕಿರ್ಬೋದು. ಕೆಲವೊಮ್ಮೆ ಅನಿರೀಕ್ಷಿತ ಘಟನೆಗಳಾಗಿವೆ, ಹೇಳ್ತೇನೆ ನಾನು ನಿಮಗೆ. ಇವರು ಫೋನ್ನಲ್ಲಿ ಕರೆದು ಪೇರೆಂಟ್ ಬಂದರು, ಸೇರಿಸಿ 2,000 ನೀವು ಹೇಳಿದ ಕಾರಣ ಅಲ್ಲ ನಾವು ಬಂದದ್ದು, ಫೀಸ್ ಎಂತ ಕಟ್ಟುವುದು, ತೊಂದರೆ ಇಲ್ಲ ನಾನು ಕಟ್ತೇನೆ. ಎಷ್ಟು ಜನರ ಫೀಸ್ ಕಟ್ಟಿರ್ಬೋದು, ಗುಟ್ಟಾಗಿ ಅದನ್ನು ಪ್ರಚಾರ ಮಾಡಲಿಲ್ಲ. ಎಷ್ಟು ಜನರಿಗೆ ಡ್ರೆಸ್ ತೆಗೆದು ಕೊಟ್ಟಿದ್ದಾರೆ, ಎಷ್ಟು ಜನರಿಗೆ ಪುಸ್ತಕ ಕೊಟ್ಟಿದ್ದಾರೆ. ಕೆಲವೊಮ್ಮೆ ಮಧ್ಯಾಹ್ನ ಸುಮ್ಮನೆ ಇದ್ದವರಿಗೆ 10 ರೂಪಾಯಿ ಕೊಟ್ಟು ಹೋಗಿ ಏನಾದರೂ ತಿಂದು ಬಾ. ಇಂತಹ ಮನಸ್ಥಿತಿಯವರು ಇವತ್ತು ಪ್ರಾಂಶುಪಾಲರಾಗಿ ಅಥವಾ ಯಾರೇ ಆಗಲಿ ಸಿಕ್ಕುವಂಥದ್ದು ಬಹಳ. ನನಗೂ ಅವರಿಗೂ ಸಮಾನ ಮನಸ್ಥಿತಿ. ಯಾಕೆ ಅಂತ ಹೇಳಿದ್ರೆ ಆರ್ಟ್ಸಿಗೆ ಪಾಠ ಮಾಡುವವರು ನಾವಿಬ್ಬರು ಮಾತ್ರ ಆರ್ಟ್ಸಿಗೆ ಪಾಠ ಮಾಡೋದು. ನಮ್ಮ ಮನಸ್ಥಿತಿ ಸಮಾನ ಮನಸ್ಥಿತಿಯವರಾಗಿದ್ದ ಕಾರಣ ಅವರು ಬಹಳ ಒಂದು ಈ ಶಾಲೆಯನ್ನು ಇಷ್ಟು ಸಮಯ ಇಷ್ಟು ಸ್ಟ್ರೆಂಗ್ತು ಮಾಡಿ ಇವತ್ತಿವರೆಗೆ, ಇವತ್ತಲ್ಲ ಇನ್ನು ನೆಕ್ಸ್ಟ್ ವರ್ಷವರೆಗೆ ಒಂದು ಸ್ಟ್ರೆಂತ್ ಮಾಡಿ ಹೋದರು. ಅವರು ಒಂದು ಅಂದಾಜಿ 30ನ ಅಂದಾಜಿ ಆರ್ಟ್ಸನ್ನು ಮುಚ್ಚುವಂಥ ಪರಿಸ್ಥಿತಿ ಬಂದಿತ್ತು. 1 ವರ್ಷ ಒಬ್ಬನೇ ಅಡ್ಮಿಷನ್. ಆದರೂ ಕೂಡ ಅದನ್ನು ತಂದು 8, 9, 10 ಸ್ಟ್ರೆಂತ್ ಮಾಡಿ ಆರ್ಟ್ಸನ್ನು ಉಳಿಸಿದ್ದಾರೆ. ಅದರದ್ದು ಇನ್ನೊಂದು ಸಬ್ಜೆಕ್ಟ್ ಉಂಟು ಅಲ್ಲಿ, ಹಿಂದಿ ಎಕ್ಸ್ಟ್ರಾ, ಅದಕ್ಕೂ ಕೂಡ ಸ್ಟ್ರೆಂತ್ ಮಾಡಿ ಅದನ್ನು ಕೂಡ ಈ ಸಂಸ್ಥೆಯಲ್ಲಿ ಉಳಿಸಿದ್ದಾರೆ. ಅವರಿಗೆ ಹೇಳುವಂತಹ ನೆಗೆಟಿವ್ ಪಾಯಿಂಟ್ ನನಗೇನು ಸಿಕ್ಕಲಿಲ್ಲ. ಆ ನೆಗೆಟಿವ್ ನಮಗೆ ಕಂಡರೂ ಕೂಡ ಅದು ಸಂಸ್ಥೆಯ ಲೆಕ್ಕದಲ್ಲಿ ಪಾಸಿಟಿವ್ ಆಗಿ ಪರಿಣಮಿಸಿದೆ. ಹಾಗೆ ಒಳ್ಳೆಯ ಒಂದು ಅಧ್ಯಾಪಕರು. ನಾನು ತುಂಬ ಶಾಲೆಯಲ್ಲಿ ಕೆಲಸ ಮಾಡಿದ್ದೇನೆ. ಆದರೆ ಇಂತಹ ಪ್ರಿನ್ಸಿಪಾಲರು, ಆ ದರ್ಪ ತೋರಿಸುವಂತಹ ಪ್ರಿನ್ಸಿಪಾಲರು, ಒಳಗೆ ಕೂತ್ಕೊಂಡು ಹೊರಗೆ ಬರಲಿಕ್ಕೆ ಇಲ್ಲ. ಇವರಾಗಲ್ಲ, ಎಕ್ಸಾಮ್ ಡ್ಯೂಟಿ ಮಾಡ್ತಾರೆ. ಅವರು ಗಂಟೆಗಟ್ಟಲೆ ಎಕ್ಸಾಮ್ ಡ್ಯೂಟಿ ಮಾಡ್ತಾರೆ, ವ್ಯಾಲ್ಯೂಯೇಷನ್ ಇದು ಪರೀಕ್ಷೆ ಡ್ಯೂಟಿ. ಯಾರು ಮಾಡೋದಿಲ್ಲ, ಯಾರು ಹೊರಗೆ ಬರುವುದೇ ಇಲ್ಲ. ಇವರೊಂದು ಪ್ರಿನ್ಸಿಪಾಲರಾಗಿ ನಮಗೆ ಇದು ಆಗ್ತಾ ಇರಲಿಲ್ಲ. ಒಂದು ಸಹ ನಮ್ಮ ಫ್ರೆಂಡ್ ಆಗಿ ಈ ಶಾಲೆಯನ್ನು ಮುನ್ನಡೆಸಿದ್ದಾರೆ. ಅವರಿಗೆ ಆ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯ ಅಂತ ಹೇಳಿದರೆ ಹಣದ ಬಗ್ಗೆ ಅವರಿಗೆ ವ್ಯಾಮೋಹವೇ ಇಲ್ಲ. ನಾವು ಹೆಚ್ಚು ಮಾತಾಡಿದವರೊಟ್ಟಿಗೆ ಹಣದ ಬಗ್ಗೆ ವ್ಯಾಮೋಹ ಇಲ್ಲ. ಐಶ್ವರ್ಯ ಅಂತ ಹೇಳಿದ್ರೆ ಒಂದು ಸಂತೋಷ, ತೃಪ್ತಿ, ಇದು ಕೂಡ ಐಶ್ವರ್ಯವೇ. ಎಲ್ಲವೂ ಅವರಿಗೆ ಒದಗಿ ಬರಲಿ, ಮುಂದೆ ಅವರ ಜೀವನ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ವೃತ್ತಿಯಿಂದ ನಿವೃತ್ತಿಗೊಳ್ಳುತ್ತಿರುವಂಥ ಶ್ರೀಮತಿ ಆರಾಧ್ಯ ದೇವತೆ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ಮತ್ತು ಪರಿವಾರ ಶಕ್ತಿಗಳನ್ನು ಸ್ಮರಿಸುತ್ತಾ
ವೇದಿಕೆಯಲ್ಲಿ ಉಪಸ್ಥಿತರಿರುವ ಪೂಜ್ಯನೀಯ ಆಡಳಿತ ಮಂಡಳಿಯ ಗೌರವಾನ್ವಿತ ಅಧ್ಯಕ್ಷರೇ, ಪೂಜ್ಯನೀಯ ಹಿರಿಯರೇ, ಮಾಜಿ ಸಂಚಾಲಕರುಗಳೇ, ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸಂಚಾಲಕರೇ, ನನ್ನ ಪೂಜ್ಯನೀಯ ಅತ್ಯಂತ ಅಚ್ಚುಮೆಚ್ಚಿನ ಗುರುಗಳೇ, ಆಡಳಿತ ಸಂಸ್ಥೆಯ ಪದಾಧಿಕಾರಿಗಳೇ ಹಾಗೂ ನಮ್ಮ ಸಹ ಸಂಸ್ಥೆಗಳ ಮುಖ್ಯಸ್ಥರೇ, ನನ್ನ ಎಲ್ಲ ಆತ್ಮೀಯ ಬಂಧುಗಳಿಗೆ, ನಿಮಗೆಲ್ಲರಿಗೂ ಗೌರವಪೂರ್ವಕ, ಪ್ರೀತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ನೀವೆಲ್ಲರೂ ನನ್ನ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸವನ್ನು ನೋಡಿ ನನಗೆ ಹೃದಯ ತುಂಬಿ ಬರ್ತಾ ಇದೆ, ಮಾತುಗಳು ಬರ್ತಾ ಇಲ್ಲ. ನಾನು ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಕನ್ನಡ ಮೇಡಮ್ ಹೇಳ್ತಾ ಇದ್ದರು, ಮೇಡಮ್ ನಿಮಗೆ ಸೆಂಡ್ ಆಫ್ ಮಾಡಬೇಕು ಅಂತೇಳಿ. ನನಗೆ ಏನು ಬೇಡ ಮೇಡಮ್, ನನಗೆ ಅದೆಲ್ಲ ಇಷ್ಟ ಇಲ್ಲ, ನಾವೆಲ್ಲ ಒಟ್ಟಿಗೆ ಕೂತು ಒಂದು ದಿನ ಊಟ ಮಾಡುವ ಅಥವಾ ಏನಾದರೂ ಕಾಫಿ ಕುಡಿಯುವ ಅಂತ ಹೇಳ್ತಾ ಇದ್ದೆ. ಆದರೆ ನನಗೆ ಅನಿರೀಕ್ಷಿತ ಈ ಒಂದು ಸಮಾರಂಭದಲ್ಲಿ ನನ್ನನ್ನು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಸನ್ಮಾನಿಸಿದ ನನ್ನ ಹೆಮ್ಮೆಯ ಆಡಳಿತ ಮಂಡಳಿಯ ಎಲ್ಲರಿಗೂ ಹಾಗೂ ನನ್ನ ಸಹ ಸಂಸ್ಥೆಗಳ ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ನಿಮಗೆ ಆಭಾರಿಯಾಗಿರುತ್ತೇನೆ. ಈಗ ತಾನೇ ಹೇಳಿದ ಹಾಗೆ ನಾನು ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಪಡೆದದ್ದು ನಮ್ಮ ಮಾತೃ ಸಂಸ್ಥೆ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆ ಉಳ್ಳಾಲ. ನಾನೇನಾದರೂ ಇವತ್ತು ಈ ಸ್ಥಾನದಲ್ಲಿ ಇರುವುದಿದ್ದರೆ, ನಿಮ್ಮ ಎದುರು ನಿಂತು ಮಾತಾಡೋದಿದ್ದರೆ, ಅದಕ್ಕೆ ಮುಖ್ಯ ಕಾರಣ ಅಂತೇಳಿದರೆ ಆ ಮೊಗವೀರ ಶಾಲೆಯಲ್ಲಿ ನನಗೆ 1ನೇ ಕ್ಲಾಸಿನಿಂದ 7ನೇ ಕ್ಲಾಸಿನವರೆಗೆ ಸಂಸ್ಕಾರ ಹೇಳಿಕೊಟ್ಟು ತಿದ್ದಿ ತೀಡಿ ಪಾಠ ಕಲಿಸಿದ ನನ್ನ ಶಿಕ್ಷಕರು. ಅವರಲ್ಲಿ ನಮ್ಮ ಜಾನಕಿ ಟೀಚರ್ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವುದು ನನ್ನ ಸೌಭಾಗ್ಯ ಅಂತ ನಾನು ತಿಳಿದುಕೊಳ್ತೇನೆ. ಅವರು ಮಾಡಿದ ಪಾಠ ಈಗಲೂ ಕೂಡ ನನ್ನ ಉಚ್ಚಾರ ಏನಾದರೂ ಸ್ಪಷ್ಟ ಇದ್ದರೆ ಅದಕ್ಕೆ ಮುಖ್ಯ ಕಾರಣ ಅವರೇ. ಈಗಲೂ ಕೂಡ ಅವರು 5ನೇ ಕ್ಲಾಸಲ್ಲಿ ನನಗೆ ಕಲಿಸುತ್ತಿದ್ದಂಥ ಪದ್ಯ ಈಗಲೂ ಕೂಡ ನನಗೆ ಬಾಯಿಪಾಠ ಇದೆ. ಕೇವಲ ಅವರು ಮಾತ್ರ ಅಲ್ಲ, ಅಲ್ಲಿದ್ದಂಥ ಎಲ್ಲ ಶಿಕ್ಷಕರು. ಜಯವತಿ ಟೀಚರ್ ಸಮಾಜ ಪಾಠ ಮಾಡ್ತಾ ಇದ್ರು, ಹೇಳ್ತಾ ಇದ್ರು ಅವರು, ಸಮಾಜ ಅಂತ ಹೇಳಿದರೆ ಸುಲಿದ ಬಾಳೆಯ ಹಣ್ಣಿನಂತ ಹೇಳಿ. ಅದೇ ರೀತಿ ಕಸ್ತೂರಿ ಟೀಚರ್, ವೀರಂ ಟೀಚರ್ ಇಂಗ್ಲೀಷ್ ಪಾಠ ಮಾಡ್ತಾ ಇದ್ರು, ಕುಸುಮ ಟೀಚರ್ ಹಿಂದಿ ಪಾಠ ಮಾಡ್ತಾ ಇದ್ರು, ವಿಶಾಲಾಕ್ಷಿ ಟೀಚರ್ ಗಣಿತ ಪಾಠ ಮಾಡ್ತಾ ಇದ್ರು, ಸೀತಮ್ ಟೀಚರ್ ಇದ್ದರು, ಗಿರಿಜಾ ಟೀಚರ್ ಇದ್ದರು. ಇವರನ್ನೆಲ್ಲ ನನಗೆ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅವರಿಂದಾಗಿ ನಾನು ಇಂದು ಈ ರೀತಿ ಆಗಿದ್ದೇನೆ. ಅವರೆಲ್ಲರನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ನನ್ನ ಪ್ರೌಢ ಶಿಕ್ಷಣವನ್ನು ನಾನು ನಮ್ಮ ಭಾರತ್ ಹೈಸ್ಕೂಲಲ್ಲಿ ಮಾಡಿದೆ. ಸೊ ಆ ಸಂದರ್ಭದಲ್ಲಿ ಕೂಡ ಒಳ್ಳೆಯ ಶಿಕ್ಷಕರು ನಮ್ಮಲ್ಲಿದ್ದರು. ಅವರಿಂದಾಗಿ ಕೂಡ ನಾನು ಸ್ವಲ್ಪ ಇಂಗ್ಲೀಷಲ್ಲಿ ಏನಾದರೂ ಒಂದು ಮೆಚ್ಯೂರಿಟಿ ಇದ್ದರೆ ನನಗೆ, ಅದಕ್ಕೆ ಕಾರಣ ಹೈಸ್ಕೂಲಲ್ಲಿ ವಿಶ್ವನಾಥ ರಾವ್ ಎನ್ನುವಂಥ ಸರ್ ಇದ್ದರು, ನಮಗೆ ಇಂಗ್ಲೀಷ್ ಪಾಠ ಮಾಡ್ತಾಯಿದ್ರು. ಅದೇ ರೀತಿ ಚಂದ್ರಶೇಖರ್ ಮಧ್ಯಸ್ಥರಾಗಿದ್ದರು, ಅವರು ಇಂಗ್ಲೀಷ್ ಪಾಠ ಮಾಡ್ತಾಯಿದ್ರು. ಸೊ ಅವರಿಂದಾಗಿ ಇಂಗ್ಲೀಷಲ್ಲಿ ಸ್ವಲ್ಪ ಜ್ಞಾನ ನನಗೆ ಸಿಕ್ಕಿತು ಅಂತ ನಾನು ಹೇಳಬಲ್ಲೆ. ಆಮೇಲೆ ನನ್ನ PUC ಶಿಕ್ಷಣ ಮತ್ತು ಪದವಿ ಶಿಕ್ಷಣವನ್ನು ಬೆಸೆಂಟ್ ಮಹಿಳಾ ಕಾಲೇಜಿನಲ್ಲಿ ನಾನು ಪಡ್ಕೊಂಡೆ. ಆ ಸಮಯದಲ್ಲಿ ಇಲ್ಲಿ ಯಾವುದೇ ಕಾಲೇಜುಗಳು ಇಲ್ಲದ ಕಾರಣ ಬಹಳ ಕಷ್ಟಪಟ್ಟು, ನಮಗೆ ಬಸ್ಸುಗಳು ಇರಲಿಲ್ಲ, ಕಷ್ಟಪಟ್ಟು ನಾವು 5 ವರ್ಷ ಮಂಗಳೂರಲ್ಲಿ ಆ ಶಿಕ್ಷಣವನ್ನು ಪಡ್ಕೊಂಡೆ. ನಂತರ ನನ್ನ ಸ್ನಾತಕೋತ್ತರ ಪದವಿ ರಾಜ್ಯಶಾಸ್ತ್ರದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ 1985ರಲ್ಲಿ ನಾನು ಸ್ನಾತಕೋತ್ತರ ಪದವಿಗೆ ಸೇರಿದೆ. 1987ರಲ್ಲಿ ನನ್ನ ಸ್ನಾತಕೋತ್ತರ ಪದವಿ ಮುಗಿಯಿತು. ಅದೇ ವರ್ಷ ಮೇ ತಿಂಗಳಲ್ಲಿ ಎಕ್ಸಾಮ್ ಮುಗಿದು ಜನವರಿಯಲ್ಲೇ ನನ್ನ ಮದುವೆ ಫಿಕ್ಸ್ ಆಗಿತ್ತು. ಎಕ್ಸಾಮ್ ಮುಗಿದು 1 ವಾರದಲ್ಲಿ ಅಂತೇಳಿದರೆ ಇವತ್ತಿಗೆ 37ನೇ ವರ್ಷ. 31/5/1987ರಲ್ಲಿ ನನಗೆ ತೊಕ್ಕೋಟಿನ ಬ್ಯಾಂಕ್ ಎಂಪ್ಲಾಯಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದರು ನವೀನ್ ಚಂದ್ರ ಉಳ್ಳಾಲ್ ಎನ್ನುವವರ ಜೊತೆ ವಿವಾಹವಾಯಿತು.
ಅದರ ಮರು ವರ್ಷ ಅಂತ ಹೇಳಿದರೆ 1988ರಲ್ಲಿ ನನಗೆ ಮಗಳು ಹುಟ್ಟಿದ್ಲು. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಸ್ನಾತಕೋತ್ತರ ಪದವಿ ಮಾಡುವ ಸಂದರ್ಭದಲ್ಲಿ ನನಗೆ ಉಪನ್ಯಾಸಕಿ ಆಗಬೇಕು ಎನ್ನುವಂತಹ ಕಲ್ಪನೆಯೇ ಇರಲಿಲ್ಲ. ಕಲಿಬೇಕು ಎನ್ನುವ ಉದ್ದೇಶ ಇತ್ತೇ ಹೊರತು ನಾನು ಕೆಲಸಕ್ಕೆ ಹೋಗಬೇಕು, ಉಪನ್ಯಾಸಕಿ ಆಗಬೇಕು ಎನ್ನುವಂಥ ಕಲ್ಪನೆ ಇರಲಿಲ್ಲ. ಗೃಹಿಣಿಯಾಗಿ ಮನೆ ಕೆಲಸ ನನಗೆ ತುಂಬ ಇಷ್ಟ. ಈಗಲೂ ಕೂಡ ಮನೆ ದೊಡ್ಡದಿದ್ದರೂ ಎಲ್ಲ ಕೆಲಸವನ್ನು ನಾನೇ ಬೆಳಿಗ್ಗೆನೇ ಮಾಡಿ ಬರ್ತಾ ಇದ್ದೆ, ಅಷ್ಟು ಇಷ್ಟ ನನಗೆ. ಸೊ ಆ ಒಂದು ಆಸೆ ನನ್ನಲ್ಲಿ ಇತ್ತು. ಆದರೆ ಅಷ್ಟು ಓದಿದ ಆ ಕಾಲದಲ್ಲಿ ಸ್ನಾತಕೋತ್ತರ ಪದವಿ ಅಂತ ಹೇಳಿದರೆ ಅದು ದೊಡ್ಡ ವಿಷಯ. ಅಷ್ಟು ಓದಿದವರ ಸಂಖ್ಯೆ ಕೂಡ ಕಡಿಮೆ. ನನ್ನ ತಂದೆಯವರಿಗೆ ನಾನು ತುಂಬ ಗೌರವಿಸುವ ಪ್ರೀತಿಸುತ್ತಿದ್ದಂಥ ವ್ಯಕ್ತಿ ಅಂತ ಹೇಳಿದರೆ ನಮ್ಮ ತಂದೆಯವರು. ಅವರಿಗೆ ನಾನು ಮನೆಯಲ್ಲಿ ಕೂತುಕೊಳ್ಳುವುದು ಸ್ವಲ್ಪನೂ ಇಷ್ಟ ಇರಲಿಲ್ಲ. ಸೊ 1994ರಲ್ಲಿ ಭಾರತ್ ಪದವಿ ಪೂರ್ವ ಕಾಲೇಜ್ ಪ್ರಾರಂಭವಾಗುವ ಸುದ್ದಿ ತಿಳಿದಾಗ ನನಗೆ ಇಷ್ಟ ಇಲ್ಲದಿದ್ದರೂ ನನ್ನ ತಂದೆಯವರ ಒತ್ತಾಯದ ಮೇರೆಗೆ ನಾನು ಅರ್ಜಿ ಸಲ್ಲಿಸಿದೆ. ಆ ಸಮಯದಲ್ಲಿ ನನಗೆ 2 ಮಕ್ಕಳಿದ್ದರು. 1992ರಲ್ಲಿ ನನಗೆ ಮಗ ಹುಟ್ಟಿದ, 2 ಮಕ್ಕಳಿದ್ದರು. ಸೊ ಆ ಸಮಯದಲ್ಲಿ ಸಂದರ್ಶನಕ್ಕೆ ಹಾಜರಾದಾಗ ಬಾಲಕೃಷ್ಣ ಸರ್ ಮುಖ್ಯೋಪಾಧ್ಯಾಯರಾಗಿದ್ದರು. ಅಂದರೆ ನಂದು 1987ರಲ್ಲಿ ಸ್ನಾತಕೋತ್ತರ ಪದವಿ ಮುಗಿದಿತ್ತು. ಕೆಲಸಕ್ಕೆ ಹಾಜರಾದದ್ದು 1994ರಲ್ಲಿ. ಮಧ್ಯೆ 7 ವರ್ಷಗಳ ಗ್ಯಾಪ್ ಇತ್ತು. ನಾನು ಔಟ್ಡೇಟೆಡ್ ಆಗಿದ್ದೆ. ನನಗೆ ಯಾವುದೇ ಒಂದು ಪಾಠದ ಬಗ್ಗೆ ಅಥವಾ ಉಪನ್ಯಾಸಕ ವೃತ್ತಿಯ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಸೊ ಬಾಲಕೃಷ್ಣ ಸರ್ ಆಗ ಒಂದು ಮಾತು ಹೇಳಿದರು, 7 ವರ್ಷ ಆಗಿದೆ, ನಿಮಗೆ ಪಾಠ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಎನ್ನುವುದಾಗಿ. ಬಹುಶಃ ಆ ಸಂದರ್ಭದಲ್ಲಿ ಆ ರಾಜ್ಯಶಾಸ್ತ್ರ ಉಪನ್ಯಾಸಕರ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳು ಇಲ್ಲದ ಕಾರಣ, ಅಥವಾ ನಾನು ಈ ಸಂಸ್ಥೆ ಭಾರತ್ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿ ಎನ್ನುವ ಕಾರಣದಿಂದಲೂ ಏನೋ ನನಗೆ ಆ ಹುದ್ದೆ ಸಿಕ್ಕಿತು. ಬಹುಶಃ ನನ್ನ ಹಣೆಯಲ್ಲಿ ಬರೆದಿತ್ತು, ನೀನು ಕೆಲಸಕ್ಕೆ ಹೋಗಲೇಬೇಕು ಎನ್ನುವುದಾಗಿ. ಅದನ್ನು ಯಾರು ಅಳಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ಪ್ರಥಮ ತರಗತಿಯನ್ನೇ ಕಂಟ್ರೋಲ್ ಮಾಡಿ ಮಕ್ಕಳಿಗೆ ಇಷ್ಟ ಆಗುವ ಹಾಗೆ, ಅವರ ಮನ ಮುಟ್ಟುವ ಹಾಗೆ ಪಾಠ ಮಾಡಿದ್ದೇನೆ. ಆ ತೃಪ್ತಿ ನನ್ನಲ್ಲಿದೆ. ನನ್ನ ಪ್ರಥಮ ಬ್ಯಾಚಿನ ಸ್ಟೂಡೆಂಟ್ ಈಗ ನಮ್ಮಲ್ಲಿ ನನ್ನ ಸಹೋದ್ಯೋಗಿ ಸುರೇಖಾ ಈಗ ನಮ್ಮಲ್ಲಿ ಹಿಂದಿ ಉಪನ್ಯಾಸಕರಾಗಿ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ. ಸೊ ಆ ರೀತಿ. ಆಮೇಲೆ ವಾಣಿ ಇದ್ದಾರೆ ನೋಡಿ, ಅವರು ನಮ್ಮ ಫಸ್ಟ್ ಬ್ಯಾಚಿನ ಸ್ಟೂಡೆಂಟ್ ವಾಣಿ. ಮಕ್ಕಳು ತುಂಬ ಇಷ್ಟಪಟ್ಟರು. ಸೊ ಮಕ್ಕಳು ಎಷ್ಟು ಇಷ್ಟಪಟ್ಟರು ಕೂಡ ಸಾಯಂಕಾಲದ ಆದ ನಂತರ ಮರುದಿನ ಬೇಡ ಹೋಗುವುದು ಅಂತ ಆಗ್ತಾ ಇತ್ತು. ಪ್ರತಿದಿನ ಕೇಳಿ ಸಾಕಾಗಿರ್ಬೋದು ನನ್ನ ಸಹೋದ್ಯೋಗಿಗಳಿಗೆ, ನಾನು ನಾಳೆ ಬರುವುದಿಲ್ಲ ಅಥವಾ ನಾನಿನ್ನು 1 ವರ್ಷ ಮಾತ್ರ ಬರೋದು. ಇದೇ ರೀತಿ ಹೇಳಿ ಇವತ್ತು ನೀವು 30 ವರ್ಷ ಅಂತ ಹೇಳಿದರೆ ನನ್ನ ಆ ಸೇವಾ ಅವಧಿ ಪರಿಪೂರ್ಣ ಆಗುವವರೆಗೆ ನನಗೆ ಸೇವೆಯಲ್ಲಿ ಉಳಿಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಆ ದೇವರು ಮತ್ತು ನಮ್ಮ ಆಡಳಿತ ಮಂಡಳಿ. ನಾನು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ 2012ರಲ್ಲಿ ನಮ್ಮ ಸಂಸ್ಥೆಗೆ ನಮ್ಮ ಆಗಿನ ಆಡಳಿತ ಮಂಡಳಿಯ ಅವಿರತ ಪ್ರಯತ್ನದಿಂದಾಗಿ ಅಂತ ಹೇಳ್ಬೋದು, ಭಗೀರಥ ಪ್ರಯತ್ನದಿಂದಾಗಿ ಮಾತ್ರ ಆ ಒಂದು ಅನುದಾನ ಸಿಕ್ಕಿತೇ ಹೊರತು ಆಗ ನಮ್ಮಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ತುಂಬ ಕಡಿಮೆ ಇತ್ತು. ಸಾಧ್ಯವೇ ಇರಲಿಲ್ಲ. ಸರ್ ಹೇಳಿದರು, ಈಗ ಸಿಕ್ಕಿದ ನಂತರ ಆ ಜ್ಯೇಷ್ಠತಾ ನಿಯಮದ ಆಧಾರದ ಮೇಲೆ ಆ ಪ್ರಾಂಶುಪಾಲರ ಹುದ್ದೆ ನನಗೆ ಸಿಗುವುದಿತ್ತು. ಆದರೆ ನಾನು ಆ ಹುದ್ದೆಯ ಆಕಾಂಕ್ಷಿ ಆಗಿರಲಿಲ್ಲ. ಯಾಕೆಂತ ಹೇಳಿದರೆ ಸುಮಾರು 16 ವರ್ಷದಿಂದ ನಮ್ಮ ವಾಣಿಜ್ಯ ಶಾಸ್ತ್ರ ಉಪನ್ಯಾಸಕಿಯಾದ ಶ್ರೀಮತಿ ಅನುಸೂಯ ಮೇಡಮ್ರವರು ಪ್ರಾಂಶುಪಾಲರಾಗಿದ್ದರು. ಅದಕ್ಕಿಂತ ಮೊದಲು 2 ವರ್ಷ ಬಾಲಕೃಷ್ಣ ಸರ್ ಅವರೇ ಕಾಲೇಜಿನ ಪ್ರಾಂಶುಪಾಲರಾಗಿದ್ದರು. ಸ್ನಾತಕೋತ್ತರ ಪದವಿ ಆಗಿತ್ತು ಅವರಿಗೆ. ಆಮೇಲೆ ಅವರಿಗೆ ಅಸೌಖ್ಯ ಉಂಟಾದ ನಂತರ ಅನುಸೂಯ ಮೇಡಮ್ ಪ್ರಾಂಶುಪಾಲರಾಗಿದ್ದರು. ನಾನು ತುಂಬ ಹೇಳಿದ್ದೇನೆ, ನಾನು ಬರೆದು ಕೊಡ್ತೇನೆ, ನನಗೆ ಬೇಡ ಅಂತೇಳಿ. ಆದರೆ ಅದು ನನ್ನ ಹಣೆಯಲ್ಲಿ ಬರೆದಿತ್ತು ಕಾಣಬೇಕು. ನಾನು ಎಷ್ಟೇ ಬೇಡ ಅಂತ ಹೇಳಿದರೂ ಕೂಡ ನನಗೆ ಆ ಪ್ರಾಂಶುಪಾಲರ ಹುದ್ದೆ ಸಿಕ್ಕಿತ್ತು. ನಾನು ತುಂಬ ಬೇಡ ಹೇಳಿದ್ದೇನೆ. ಆಗ ಹಿರಿಯರಾದ ನಮ್ಮ ಮೊದಲಿನ ಅಧ್ಯಕ್ಷರು ಹೇಳಿದರು, ನೀನೊಂದು 3 ತಿಂಗಳು ಮಾಡು, 3 ತಿಂಗಳ ನಂತರ ಬೇರೆಯವರನ್ನು ಇಡುವ. ಸೊ 3 ತಿಂಗಳಾದ ನಂತರ ಮತ್ತೆ ಒಂದು ಸಭೆಯಲ್ಲಿ ನಾನು ಅವರಿಗೆ ಹೇಳಿದೆ, ಸರ್ ನನಗೆ ಬೇಡ ಅಂತೇಳಿ. ಆಗ ಅವರು ಹೇಳಿದರು, ನಿನ್ನನ್ನು ತೆಗಿಲಿಕ್ಕಲ್ಲ ಇಟ್ಟದ್ದು ಅಂತೇಳಿ. ಅದೇ ರೀತಿ ಬೇಡ. ಈಗ ಅನ್ನಿಸ್ತಾ ಇದೆ, ಇನ್ನೊಂದು 2 ವರ್ಷ ಇದ್ದರೂ ಕೂಡ
ನಾನು ಅದಕ್ಕೆ ಸೆಟ್ ಆಗಿದ್ದೇನೆ ಈಗ ಅಂತ ಹೇಳಿದರೆ, ಮೊದಲೆಲ್ಲ ಡಿ ಆಫೀಸ್ ನೋಡಿದರೆ ಭಯ ಆಗ್ತಾ ಇತ್ತು. ಪ್ರಾಂಶುಪಾಲರಾಗಿ ಅಧಿಕಾರ ಸ್ವೀಕರಿಸಿದ ಪ್ರಾರಂಭದ 1 ತಿಂಗಳು ನನಗೆ ಆಫೀಸ್ ರೂಮಿನ ಬಾಗಿಲು ತೆಗಿಲಿಕ್ಕೆ ಹೆದರಿಕೆ ಆಗ್ತಾ ಇತ್ತು. ಲ್ಯಾಂಡ್ಲೈನಲ್ಲಿ ಫೋನ್ ರಿಂಗ್ ಆದಾಗ ಅದನ್ನು ತೆಗೆದು ಮಾತಾಡಲಿಕ್ಕೆ ಹೆದರಿಕೆ ಆಗ್ತಾ ಇತ್ತು. ನಾನು ಯಾರಲ್ಲೂ ಹೇಳಿಲ್ಲ, ಅಷ್ಟು ನನಗೆ ಮೊದಲೇ ಹೆದರಿಕೆ ಏನಾದರೂ ತಪ್ಪಾಗ್ತದೆ ಅಂತೇಳಿ. ಸೊ ಆ ಕಾರಣದಿಂದ ನನ್ನ ಹಣೆಯಲ್ಲಿ ಬರೆದಿತ್ತು, ಈ ಅವಧಿ ಪರಿಪೂರ್ಣ ಆಗುವವರೆಗೆ ಆ ಹುದ್ದೆಯಲ್ಲಿ ಇರಲಿಕ್ಕೆ ನನಗೆ ಅವಕಾಶ. ನೋಡಿ, ಆ ಸಂದರ್ಭದಲ್ಲಿ ಕಚೇರಿ ಕೆಲಸ ನನಗೂ ಗೊತ್ತಿರಲಿಲ್ಲ. ನಮ್ಮ ಆಫೀಸ್ ಸ್ಟಾಫ್ ಅವರು ಕೂಡ ಹೊಸತಾಗಿ ನೇಮಕಗೊಂಡವರು, ಅವರಿಗೂ ಕೂಡ ಏನು ಗೊತ್ತಿರಲಿಲ್ಲ ಮತ್ತು ಯಾವುದೇ ಹೆಚ್ಚಿನ ದಾಖಲೆಗಳು ನಮ್ಮ ಸಂಸ್ಥೆಯಲ್ಲಿ ಇರಲಿಲ್ಲ. ಆ ಸಂದರ್ಭದಲ್ಲಿ ನಮಗೆ ಎಲ್ಲ ಸಹಾಯ ಸಹಕಾರ ನೀಡಿದ 2 ವ್ಯಕ್ತಿಗಳಂತೇಳಿದರೆ, ಒಬ್ಬರು ಆಗ ಬೆಸೆಂಟ್ ಕಾಲೇಜಲ್ಲಿ ಸೂಪರಿಂಟೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದರು, ಹರಿಶ್ಚಂದ್ರ ಸರ್. ನಾನು ಬೆಸೆಂಟಲ್ಲಿ ಕಲಿಯುವಾಗಲೇ ಅವರಲ್ಲಿ ಕ್ಲರ್ಕ್ ಆಗಿದ್ದರು. ಅವರ ಪತ್ನಿ ನಮ್ಮ SBIಯಲ್ಲಿ ರೇಖಾ ಮೇಡಮ್ ಅಂತ ಇದ್ದರು. ಅವರ ಪರಿಚಯ ನಮಗೆ ಮೊದಲೇ ಇದ್ದ ಕಾರಣ ನಾನು ಮತ್ತು ಉಷಾ ಅವರ ಬಳಿಗೆ ಹೋದಾಗ HRMSಗೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನು ಅವರು ಮಾಡಿಕೊಟ್ಟು, ನಮಗೆ ಕಚೇರಿಗೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನು ಅವರು ನಮಗೆ ತಿಳಿಸಿಕೊಟ್ಟಿರ್ತಾರೆ. ಅವರು ಈಗ ನಮ್ಮ ಜೊತೆ ಇಲ್ಲ. ಸೊ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಅವರನ್ನು ಸ್ಮರಿಸುತ್ತಾ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೋರ್ವ ವ್ಯಕ್ತಿ ಅಂತೇಳಿದರೆ, ನಮ್ಮ ಹತ್ತಿರದ ಮದನಿ PU ಕಾಲೇಜಿನ ಕ್ಲರ್ಕ್ ರಜಾಕ್ ಸರ್ ಅನ್ನುವರು. ನಾನು ಮತ್ತು ಉಷಾ ಅವರ ಬಳಿಗೆ ಹೋದಾಗ ಅವರ ಕಪಾಟಲ್ಲಿದ್ದ ಎಲ್ಲ ಲೆಡ್ಜರನ್ನು ಕೂಡ ನಮ್ಮ ಮುಂದೆ ಹಾಕಿ ಅವರು ಎಲ್ಲವನ್ನು ಹೇಳಿಕೊಟ್ಟಿದ್ದಾರೆ. ಅದೇ ರೀತಿ ಆಗ ಅಲ್ಲಿದ್ದಂಥ ಪ್ರಾಂಶುಪಾಲರಿರ್ಬೋದು, ಇತರ ಉಪನ್ಯಾಸಕರಿರ್ಬೋದು, ಸಿಬ್ಬಂದಿಗಳಿರ್ಬೋದು, ಎಲ್ಲರೂ ಕೂಡ ಸಂಪೂರ್ಣ ಸಹಕಾರ ನೀಡಿದ್ದಾರೆ. ನೀವು ಯಾವಾಗ ಬಂದರೂ ಕೂಡ ನಾವು ಹೇಳಿಕೊಡ್ತೇವೆ ಎನ್ನುವುದಾಗಿ ಹೇಳಿದ್ದಾರೆ. ಸೊ ಆ ಕಾರಣದಿಂದ ಇರ್ಬೋದು, ನಾವಿಬ್ಬರೂ ಸೇರಿ, ನಾವು 3 ಮಂಗಳ ಕೂಡ ಇದ್ದಾರೆ ಆಫೀಸಲ್ಲಿ, ಆಫೀಸಿನ ಕೆಲಸದಲ್ಲಿ ಏನೂ ತಪ್ಪುಗಳು ಆಗದ ರೀತಿಯಲ್ಲಿ ಅದನ್ನು ನಿರ್ವಹಿಸಿದ್ದೇವೆ. ಈಗ ಅವರು ಉಷಾ ತುಂಬ ಎಕ್ಸ್ಪರ್ಟ್ ಆಗಿದ್ದಾರೆ. ಇನ್ನು ಮುಂದೆ ಯಾರು ಪ್ರಾಂಶುಪಾಲರಾದರೂ ಕೂಡ ಏನೂ ಭಯ ಇಲ್ಲ, ಎಲ್ಲವೂ ಸೆಟ್ ಆಗಿದೆ. ಆದರೆ ಇದನ್ನು ನಡೆಸಿಕೊಂಡು ಹೋಗುವುದು ಮಾತ್ರ ಅವರ ಜವಾಬ್ದಾರಿ, ಮತ್ತು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗುವುದು ಅವರ ಜವಾಬ್ದಾರಿ ಮತ್ತು ಕರ್ತವ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಪ್ರಾಂಶುಪಾಲರ ಅವಧಿಯಲ್ಲಿ ಒಂದು ಅಹಿತಕರ ಘಟನೆ ನಡೆದಾಗ ನಮಗೆ ಸಂಪೂರ್ಣ ಸಹಕಾರ ಬೆಂಬಲ ನೀಡಿದ ಆಡಳಿತ ಮಂಡಳಿಯ ಅಧ್ಯಕ್ಷರು, ಸಂಚಾಲಕರು, ಪದಾಧಿಕಾರಿಗಳಿಗೆ ನಾನು ಆಭಾರಿಯಾಗಿದ್ದೇನೆ. ಇಂತಹ ಅತ್ಯುತ್ತಮವಾದ ಆಡಳಿತ ಮಂಡಳಿಯ ಕೈ ಕೆಳಗೆ ಕೆಲಸ ಮಾಡುವ ಸೌಭಾಗ್ಯ ಕೆಲಸ ಮಾಡುವ ಅವಕಾಶ ಒದಗಿರುವುದು ನನ್ನ ಸೌಭಾಗ್ಯ ಅಂತ ತಿಳ್ಕೊಳ್ತೇನೆ. ಅದೇ ರೀತಿ ಫಲಿತಾಂಶ ನೋಡಿ, ನಮ್ಮಲ್ಲಿ ಫೀಸ್ ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಉಚಿತವಾಗಿ ಅಥವಾ ಕನಿಷ್ಠ ಫೀಸ್ ತಗೊಂಡಾಗ ಮಾತ್ರ ನಾವು ಸ್ಟ್ರೆಂತ್ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಇದೆ. ನಮ್ಮಿಂದ ಏನನ್ನು ಅವರು ಬಯಸುವುದಿಲ್ಲ. ನಾವು ಏನು ಕೊಡದಿದ್ದರೂ ಆಡಳಿತ ಮಂಡಳಿ ನಮ್ಮಿಂದ ಅವರು ಏನು ಬಯಸುವುದಿಲ್ಲ. ಆದರೆ ನಮ್ಮ ಫಲಿತಾಂಶದ ಮೂಲಕ ಮಾತ್ರ ನಾವು ಅವರನ್ನು ತೃಪ್ತಿಪಡಿಸಲಿಕ್ಕೆ ಸಾಧ್ಯ ಇದೆ. ನಾನು ಯಾವಾಗಲೂ ಹೇಳ್ತೇನೆ, ನಮಗೆ ಅವರಿಗೆ ಏನು ಕೊಡಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ ಒಂದು ಉತ್ತಮವಾದ ಫಲಿತಾಂಶವನ್ನಾದರೂ ಕೊಡುವ ಎನ್ನುವುದಾಗಿ. ಆದರೆ ಈ ವರ್ಷದ ಫಲಿತಾಂಶ ಉತ್ತಮವಾದ ಫಲಿತಾಂಶ ಅಲ್ಲ, ಆದರೆ ಒಂದು ತೃಪ್ತಿಕರವಾದ ಫಲಿತಾಂಶ ಅಂತ ಹೇಳ್ಬೋದು. ಸೊ ಮುಂದಿನ ವರ್ಷದಲ್ಲಿ ಅತ್ಯುತ್ತಮವಾದ ಫಲಿತಾಂಶ ಬಂದು 100% ಫಲಿತಾಂಶ ಬರಲಿ ಎನ್ನುವುದಾಗಿ ಹಾರೈಸ್ತೇನೆ. ಆದರೆ ನಮ್ಮ ಸಹ ಸಂಸ್ಥೆಗಳ ಫಲಿತಾಂಶ ಈ ಸತಿ ನೋಡಿದಾಗ ತುಂಬ ಖುಷಿಯಾಯಿತು ನಮಗೆ. ನಮ್ಮ ಭಾರತ್ ಪ್ರೌಢಶಾಲೆಯಲ್ಲಿ 89% ಫಲಿತಾಂಶ ಬಂದಿದೆ. ಕೇವಲ 3 ವಿದ್ಯಾರ್ಥಿಗಳು ಮಾತ್ರ ಫೇಲ್ ಆಗಿದ್ದಾರೆ, 4 ಜನ ವಿದ್ಯಾರ್ಥಿಗಳು ಮಾತ್ರ ಫೇಲ್ ಆಗಿದ್ದಾರೆ. ಅದಕ್ಕೆ ತುಂಬ ಕಷ್ಟಪಡ್ತಾರೆ ಅವರು. ಶಾಲೆ ಪ್ರಾರಂಭವಾದ ದಿನದಿಂದ ಆ ಪರೀಕ್ಷಾ ಸಮಯದವರೆಗೆ ನಾನು ನೋಡ್ತಾ ಇರ್ತೇನೆ. ಪ್ರತಿ ವರ್ಷ ಮಕ್ಕಳ ಜೊತೆಗಿದ್ದು, ರಾತ್ರಿವರೆಗೆ ಮಕ್ಕಳ ಜೊತೆಗಿದ್ದು ತುಂಬ ಕಷ್ಟಪಟ್ಟ ಕಾರಣ ಅಂತಹ ಫಲಿತಾಂಶ ಬಂದಿದೆ. ನಮ್ಮಲ್ಲಿ ಅಂಥ ಕಷ್ಟಪಡುವುದಿಲ್ಲ. ಏನಾದರೂ ತುಂಬ ಬೇಸರದಿಂದ ನಾನು ಹೇಳ್ತಾ ಇದ್ದೇನೆ, ಏನಾದರೂ ಒಂದು ಪರೀಕ್ಷೆಯ ಸಮಯದಲ್ಲಿ, ಒಂದು ಜನವರಿಯಲ್ಲಿ ಡಿಸೆಂಬರಲ್ಲಿ ನಾವೇನಾದರೂ ಸ್ಪೆಷಲ್ ಕ್ಲಾಸ್ ಪ್ರಾರಂಭ ಮಾಡಿದರೆ ಸಂಜೆ 1 ಗಂಟೆ ನಿಲ್ಲಕ್ಕೆ ಕೂಡ ರೆಡಿ ಇರುವುದಿಲ್ಲ. ಕೆಲವರ ಮುಖ ಎಲ್ಲ ಎಷ್ಟು ದೊಡ್ಡದಾಗ್ತದೆ. ಅಂಥ ಪ್ರಯತ್ನ ನಾವು ಮಾಡಿದರೆ ಖಂಡಿತವಾಗಿ ಕೂಡ ಪ್ರತಿ ವರ್ಷ ನಮಗೆ
100 ಫಲಿತಾಂಶ ಬರ್ತದೆ. ಯಾಕೆಂತೇಳಿದರೆ ಹೈಸ್ಕೂಲಿನಲ್ಲಿ ಇರುವ ಹಾಗೆ ಕಷ್ಟಕರವಾದ ಗಣಿತ ಮತ್ತು ವಿಜ್ಞಾನದ ವಿಷಯಗಳು ನಮ್ಮಲ್ಲಿ ಇಲ್ಲ. ಸೊ ಎವರೇಜ್ ಸ್ಟೂಡೆಂಟಿಗೆ ಏನು ಗೊತ್ತಿಲ್ಲದವನಿಗೂ ಕೂಡ ಒಂದು ವಾರ ಓದಿದ್ರೆ 35 ಮಾರ್ಕ್ ಆರಾಮವಾಗಿ ತೆಗಿಬೋದು. ಮೊನ್ನೆ ಉಪನಿರ್ದೇಶಕರು ಕೇಳಿದರು ನನ್ನ ಹತ್ರ, ಯಾಕೆ ಮೇಡಮ್ ಎಲ್ಲ ಕಡೆ ಒಳ್ಳೆ ರಿಸಲ್ಟ್ ಬಂದಿದೆ, ನಿಮ್ಮಲ್ಲಿ ಸ್ವಲ್ಪ ಕಡಿಮೆ ಆಯ್ತಲ್ಲ, ಏನು ಉತ್ತರ ಕೊಡೋದು ನಾನು? 5 ವಿಷಯಗಳಲ್ಲಿ 100% ಫಲಿತಾಂಶ ಬಂದಿದೆ. ಕನ್ನಡ, ಇಂಗ್ಲಿಷ್, ಹಿಂದಿ, ಸೋಷಿಯಾಲಜಿ ಮತ್ತು ಪೊಲಿಟಿಕಲ್ ಸೈನ್ಸ್. ನೋಡಿ, ಈ 5 ವಿಷಯಗಳಲ್ಲಿ 100% ಫಲಿತಾಂಶ ಬಂದಾಗ ಇನ್ನು ಉಳಿದ 4 ವಿಷಯಗಳಲ್ಲಿ ಯಾಕೆ 100% ಫಲಿತಾಂಶ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ? ಬಹುಶಃ ನಮ್ಮ ಪ್ರಯತ್ನ ಕಡಿಮೆ. ಈಗ ಇಕನಾಮಿಕ್ಸ್ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಕೆಲವು ಮಕ್ಕಳು ಅದನ್ನು ನಿರ್ಲಕ್ಷ್ಯ ಮಾಡಿದ ಕಾರಣ ಫಲಿತಾಂಶ ಬರಲಿಲ್ಲ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಆದರೂ ನಮ್ಮಲ್ಲಿ ಏನು ತಪ್ಪಿದೆ, ನಾವು ಫಲಿತಾಂಶ ಉತ್ತಮಪಡಿಸಲಿಕ್ಕೆ ಏನು ಮಾಡಬಹುದು ಅನ್ನೋದನ್ನು ಅರಿತುಕೊಂಡು ಅದರಂತೆ ಕಾರ್ಯನಿರ್ವಹಿಸಿ ಎನ್ನುವುದಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಅತ್ಯುತ್ತಮವಾದ ಫಲಿತಾಂಶ ಬಂದಿರುವಂತಹ ನಮ್ಮ ಭಾರತ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲ ಉಪಾಧ್ಯಾಯರು, ಅದೇ ರೀತಿ 100% 2ನೇ ಬಾರಿಗೆ ಬರ್ತಾ ಇದೆ ಅಂತ ಕಾಣ್ತದೆ ಸತತವಾಗಿ 100% ಫಲಿತಾಂಶ ಬಂದಿರುವ ನಮ್ಮ ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲ ಶಿಕ್ಷಕರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ನನಗೆ ಅವರು ಹೇಳಿಲ್ಲ, ನನಗೆ ಕೆಲವು ಪೇರೆಂಟ್ ಹೇಳಿದರು, ಅಲ್ಲಿ ಒಂದು ಕೆಲವು ಮಕ್ಕಳು, ಒಂದು 4-5 ಮಕ್ಕಳು 0 ತೆಗಿತಾ ಇದ್ರಂತೆ, 1 ಮಾರ್ಕ್ ತೆಗಿತಾ ಇದ್ರಂತೆ. ಆ 1 ಮಾರ್ಕ್ ತೆಗೆದಂಥ ವಿದ್ಯಾರ್ಥಿಗಳನ್ನು ಪಾಸ್ ಮಾಡಲಿಕ್ಕೆ ಎಷ್ಟು ಶ್ರಮ ಪಡ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೇನೆ, ಎಲ್ವೀರಾ ಮೇಡಮ್ ಇರ್ಬೋದು, ಮೇರಿ ಮೇಡಮ್ ಇರ್ಬೋದು, ಇತರ ಮೇಡಮ್ಗಳು ಇರ್ಬೋದು, ಆ ಮಕ್ಕಳನ್ನು ಜೊತೆಗೆ ಕೂತ್ಕೊಳ್ಳಿಸಿ ತುಂಬ ಕಷ್ಟಪಟ್ಟು ಅವರು ಪ್ರಯತ್ನ ಮಾಡಿದ ಕಾರಣ, ಮಕ್ಕಳ ಮನವೊಲಿಸಿ ಪ್ರಯತ್ನ ಮಾಡಿದ ಕಾರಣ ಈ 100% ಫಲಿತಾಂಶ ಬಂದಿದೆ. ಇನ್ನು ಮುಂದಿನ ವರ್ಷಗಳಲ್ಲಿ ಕೂಡ ಇದು ನಿರಂತರವಾಗಿ ಮುಂದುವರಿಯಲಿ ಎನ್ನುವುದಾಗಿ ಹಾರೈಸ್ತೇನೆ. ಆ ಶಕ್ತಿಯನ್ನು ದೇವರು ನಿಮಗೆ ಕೊಡಲಿ ಎನ್ನುವುದಾಗಿ ಹಾರೈಸ್ತೇನೆ. ಈ ಒಂದು ವಿದಾಯ ಸಂದರ್ಭದಲ್ಲಿ ನನಗೆ ಶಿಕ್ಷಣ ನೀಡಿ ನನ್ನನ್ನು ಈ ಹಂತಕ್ಕೆ ತಂದು ನಿಲ್ಲಿಸಿದ ನನ್ನ ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕರನ್ನು, ನನ್ನ ಪ್ರೌಢಶಾಲೆಯ ಎಲ್ಲ ಶಿಕ್ಷಕರನ್ನು ಸ್ಮರಿಸುತ್ತಾ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆಡಳಿತ ಮಂಡಳಿಯ ಬಗ್ಗೆ ಹೇಳುವುದಾದರೆ ನಾನು ಈಗಾಗಲೇ ಹೇಳಿದ್ದೇನೆ, ಇಂತಹ ಆಡಳಿತ ಮಂಡಳಿ ನಾನು ಯಾವಾಗಲೂ ಹೇಳ್ತೇನೆ ನನ್ನ ಸ್ಟಾಫ್ ಹತ್ರ, ಎಲ್ಲೂ ಸಿಕ್ಕಲಿಕ್ಕಿಲ್ಲ. ಕೆಲವರು ನೋಡಿ, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಆಡಳಿತ ಮಂಡಳಿಯ ಪ್ರತಿನಿಧಿ ಶಾಲೆಗಳಲ್ಲೇ ಕಾಲೇಜುಗಳಲ್ಲೇ ಇರ್ತಾರೆ. ಶಿಕ್ಷಕರು ಎಷ್ಟು ಹೊತ್ತಿಗೆ ಬರ್ತಾರೆ, ಏನು ಮಾಡ್ತಾರೆ ಎನ್ನುವುದನ್ನೆಲ್ಲ ಗಮನಿಸ್ತಾ ಇರ್ತಾರೆ. ಒಬ್ಬರು ಫೇಲ್ ಆದರೂ ಕೂಡ ಬೈತಾರೆ. ಕೇಳಿ, ನಮ್ಮ ಸುರೇಖ ಇದ್ದಾರೆ, ಅವರು ಇನ್ನೊಂದು ಸಂಸ್ಥೆಯಲ್ಲೂ ಕೂಡ ಹಿಂದಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ಮೀಟಿಂಗ್ ಮಾಡಿ ಆ ಸಭೆಯಲ್ಲಿ ತುಂಬ ಬೈತಾರಂತೆ, ಯಾಕೆ ಫೇಲ್ ಆದರು ನೋಡಿ. ಆ ರೀತಿ ಅವರು ಯಾವತ್ತೂ ಕೂಡ ಮಾಡಲಿಲ್ಲ. ರಿಸಲ್ಟ್ ಉತ್ತಮಪಡಿಸಿ ಎನ್ನುವುದಾಗಿ ಹೇಳ್ತಾ ಇದ್ದಾರೆ ಹೊರತು ಯಾರ ಮನಸ್ಸನ್ನು ನೋಯಿಸುವ ರೀತಿಯಲ್ಲಿ ಅವರು ಮಾಡಲಿಲ್ಲ. ದಯವಿಟ್ಟು ಅವರ ಮನಸ್ಸನ್ನು ಸಂತೋಷಪಡಿಸುವಂಥ ಫಲಿತಾಂಶವನ್ನು ತಂದುಕೊಡಿ ಎನ್ನುವುದಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಆಡಳಿತ ಮಂಡಳಿಯ ಎಲ್ಲರಿಗೂ ಕೂಡ ನಾನು ಚಿರಋಣಿ ಸರ್. ನಿಮ್ಮಿಂದಾಗಿ ಇಂತಹ ಒಂದು ಉತ್ತಮ ಬದುಕು ನನಗೆ ಸಿಕ್ಕಿದೆ. ಯಾಕೆಂತೇಳಿದರೆ ನಾವು ಮಧ್ಯಮ ವರ್ಗದವರು. ನನ್ನ ಪತಿ ಮಾತ್ರ ದುಡಿತಾ ಇದ್ದರು. ಎಲ್ಲರಿಗೂ ಗೊತ್ತಿದೆ, ಒಂದು ಕೆಲಸಕ್ಕೆ ಸೇರಿ ಮನೆಯ ದೊಡ್ಡ ಮಗನಿಗೆ ಎಷ್ಟು ಜವಾಬ್ದಾರಿ ಇದೆ ಅಂತೇಳಿ. ಆ ಎಲ್ಲ ಜವಾಬ್ದಾರಿಗಳ ಜೊತೆಗೆ ಮಕ್ಕಳಿಗೆ ಶಿಕ್ಷಣ ಕೊಡುವುದು ಕೂಡ ತುಂಬ ಕಷ್ಟ. ಸೊ ಅಂತಹ ಸಂದರ್ಭದಲ್ಲಿ ನಿಮ್ಮ ಪ್ರಯತ್ನದಿಂದ ಈ ಸಂಸ್ಥೆಗೆ ಅನುದಾನ ದೊರಕಿ ನಮಗೊಂದು ಉತ್ತಮ ಬದುಕನ್ನು ನೀಡಿದ ನಿಮ್ಮನ್ನು ನಾನು ಯಾವತ್ತೂ ಕೂಡ ಮರೆಯುವುದಿಲ್ಲ. ನಿಮಗೆ ನಾನು ಚಿರಋಣಿ. ಅದೇ ರೀತಿ ನನ್ನ ಸಹೋದ್ಯೋಗಿಗಳನ್ನು ಕೂಡ ಮರೀಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ನನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನನ್ನ ಜೊತೆ ಸಂಪೂರ್ಣವಾಗಿ ಸಹಕರಿಸಿದ ನನ್ನ ಸಹೋದ್ಯೋಗಿ ಬಂಧುಗಳಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆಮೇಲೆ ನಮ್ಮ ಪ್ರೀತಮ್ ಸರ್ ಇರ್ಬೋದು, ಎಲ್ವೀರಾ ಮೇಡಮ್ ಇರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಕೂಡ ವಿಶೇಷವಾಗಿ ಆ ಕ್ರೀಡಾಕೂಟದ ದಿನ, ಮ್ಯಾಚ್ ಪಂದ್ಯಾಟಗಳನ್ನು ಮಾಡುವ ದಿನ, ಒಂದು ಮಾತು ಹೇಳಿದರೆ ಸಾಕು ಎಲ್ಲವನ್ನು ಕೂಡ ಅವರು ಕೊಡ್ತಾ ಇದ್ದರು. ಅವರಿಗೂ ಕೂಡ ವಿಶೇಷವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇನೆ ಸರ್. ಆಮೇಲೆ ಒಂದು ಭೋಜನ ಕೂಟ ನಮ್ಮ ಲೆಕ್ಕದಲ್ಲಿ ಇದೆ ಸರ್. ಬರುವ ಶನಿವಾರ ಅಂತ ಹೇಳಿದರೆ 8/6/24 ಮಧ್ಯಾಹ್ನ ತಾವೆಲ್ಲರೂ ನನ್ನ ಮೇಲೆ ಪ್ರೀತಿ ಇಟ್ಟು ಈ ಭೋಜನ ಕೂಟದಲ್ಲಿ ಭಾಗವಹಿಸಬೇಕಾಗಿ ನಿಮ್ಮಲ್ಲೆಲ್ಲ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಯಾಕೆಂತೇಳಿದರೆ ನಮ್ಮ ಮಕ್ಕಳನ್ನು ಸೇರಿಸಿಕೊಳ್ಳುವಂಥ ಒಂದು ಇಚ್ಛೆ ಇದೆ.
ನಾಳೆ ಸೆಕೆಂಡ್ PUC ಪ್ರಾರಂಭ ಆಗ್ತದೆ, 5 ತಾರೀಕಿಗೆ ಪ್ರಥಮ PUC ಪ್ರಾರಂಭ ಆಗ್ತದೆ. ಆ ಕಾರಣದಿಂದ ಆ ಭೋಜನಕೂಟವನ್ನು 8ನೇ ತಾರೀಕಿಗೆ ಶನಿವಾರ ಇಟ್ಟುಕೊಂಡಿದ್ದೇನೆ. ದಯವಿಟ್ಟು ತಾವೆಲ್ಲರೂ ಬಂದು ಆತಿಥ್ಯವನ್ನು ಇಲ್ಲೇ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಸಪೋಸ್ ಒಂದು ವೇಳೆ ನಿಮಗೆ ಆ ದಿನ ಸಮಂಜಸ ಆಗಿರದಿದ್ದರೆ ನೀವು ಹೇಳಿದ ದಿನದಂದು ಮಾಡುವ. ಅದೇ ರೀತಿ ಸರ್, ನನಗೆ ಏನೋ ನಾನು ಮನಸ್ಸಲ್ಲಿ ನನ್ನೊಂದು ಆಸೆ ಇಟ್ಟುಕೊಂಡಿದ್ದೆ. ನನ್ನ ನಿವೃತ್ತಿಯ ಸಮಯದಲ್ಲಿ ಏನಾದರೂ ನಾನು ಮ್ಯಾನೇಜ್ಮೆಂಟಿಗೆ ಕೊಡಬೇಕೆನ್ನುವುದಾಗಿ ನಾನು ಏನು ಆಸೆ ಇಟ್ಟುಕೊಂಡಿದ್ದೇನೋ ಅಷ್ಟು ನನಗೆ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತೇಳಿದರೆ ನಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ಎಲ್ಲ ಇತ್ತು. ಆದರೆ ಸ್ವಲ್ಪ ಕೊಡ್ತಾ ಇದ್ದೇನೆ ಸರ್. ನನ್ನ ಮಕ್ಕಳಲ್ಲೂ ಕೂಡ ಹೇಳಿದೆ, ಸರ್ ಹೇಳಿದರು ಅವನು IAS ಮಾಡ್ತಾನೆ ಅಂತೇಳಿ. ಇಂಜಿನಿಯರಿಂಗ್ ಆದ ನಂತರ ಅವನಲ್ಲೇ ಬಂದಂಥ ಒಂದು ಆಸೆ ಅಂತ ಹೇಳಿದರೆ ನಾನು UPSCಗೆ ಪ್ರಿಪೇರ್ ಮಾಡ್ತೇನೆ ಅಂತೇಳಿ. ಆದರೆ 3ನೇ ಪ್ರಯತ್ನದಲ್ಲಿ ಅವನಿಗೆ UPSC ಆಗುವ ಅವಕಾಶ ಇತ್ತು, ಅದು ಸ್ವಲ್ಪದರಲ್ಲೇ ತಪ್ಪಿತ್ತು. ಆಮೇಲೆ 2 ಪ್ರಯತ್ನದಲ್ಲಿ ಆತನ ಪ್ರಿಲಿಮ್ಸೇ ಕಂಪ್ಲೀಟ್ ಆಗಲಿಲ್ಲ. ಸೊ 5 ಪ್ರಯತ್ನ, 1 ಪ್ರಯತ್ನ ಮಾತ್ರ ಬಾಕಿ ಇದೆ. ಆದರೆ ಅವನು ಅದಕ್ಕೆ ಬರೀಲಿಲ್ಲ. 2 ವರ್ಷದ ಹಿಂದೆ ಗೇಟ್ ಎಕ್ಸಾಮ್ ಬರೆದು NIT ತಿರುಚಿನಾಪಳ್ಳಿಯಲ್ಲಿ ರಿಸರ್ಚ್ ಅಸಿಸ್ಟೆಂಟ್ ಆಗಿ ಜಾಯಿನ್ ಆದವನು, ಜೊತೆಗೆ MTech ಡಿಗ್ರಿ ಕೂಡ. ಇನ್ನೇನು ಕೆಲಸ ಆಗೋದ್ರಲ್ಲಿ ಇದೆ. ಅದೇ ರೀತಿ ನಾವು ಮುದುಕರಾದರೂ ನಮ್ಮ ಮಕ್ಕಳ ವಿದ್ಯಾಭ್ಯಾಸವೇ ಮುಗಿಲಿಲ್ಲ. ನಾನು ಯಾವಾಗಲೂ ಹೇಳ್ತೇನೆ, ನನಗೆ ಬೇಗ ಮದುವೆ ಆಗಿದೆ, ಬೇಗ ಮಕ್ಕಳಾಗಿದೆ. ನನಗೆ 60 ವರ್ಷ, ನಮಗೆ 10 ವರ್ಷದ ಡಿಫ್ರೆನ್ಸ್ ಇದೆ. ನನ್ನ ಗಂಡ 1954, ಅವರಿಗೀಗ 69 ವರ್ಷ, ನವೆಂಬರಿಗೆ 70 ವರ್ಷ. ಆದರೂ ಮಕ್ಕಳ ವಿದ್ಯಾಭ್ಯಾಸವೇ ಮುಗಿಲಿಲ್ಲ. ನನ್ನ ಮಗಳು ವೈದ್ಯಕೀಯ ಶಿಕ್ಷಣವನ್ನು ಪಡ್ಕೊಂಡ ನಂತರ MBBS ಆಗಿ, ಆಮೇಲೆ PG ಆಗಿ, ಈಗ ಸೂಪರ್ ಸ್ಪೆಷಾಲಿಟಿ ಆಗಿ ಸ್ಟೈಪೆಂಡಲ್ಲೇ ಕೆಲಸ ಮಾಡಿದ್ದು. ಈಗ ಮಾರ್ಚಲ್ಲಿ ವೈದ್ಯ ವೃತ್ತಿ ಪ್ರಾರಂಭ ಮಾಡಿದ್ದಾಳೆ ಹೈದರಾಬಾದಲ್ಲಿ. ಅವರು ಕಲಿತ ಶಾಲೆ, ಪ್ರಾಥಮಿಕ ಶಿಕ್ಷಣವನ್ನು ನಮ್ಮ ಆಂಗ್ಲ ಮಾಧ್ಯಮ ಶಾಲೆಯಲ್ಲೇ ಪಡ್ಕೊಂಡಿದ್ದಾರೆ. ಅದರ ಬಗ್ಗೆ ಒಂದು ಮಾತು, ಆ ಸಮಯದಲ್ಲಿ ಇಲ್ಲಿ ಅಂತಹ ಒಂದು ಆಂಗ್ಲ ಮಾಧ್ಯಮ ಶಾಲೆ ಇರಲಿಲ್ಲ, BM ಸ್ಕೂಲ್ ಮಾತ್ರ ಇತ್ತು. ಅದರ ಬಗ್ಗೆ ಅಂತ ಒಂದು ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ. ಆ ಸಂದರ್ಭದಲ್ಲಿ ಇಲ್ಲಿ ಒಂದು ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭ ಮಾಡಿ ನಮ್ಮಂಥ ಮಧ್ಯಮ ವರ್ಗದ ಕುಟುಂಬದ ಮಕ್ಕಳಿಗೆ ಆಂಗ್ಲ ಮಾಧ್ಯಮ ಶಿಕ್ಷಣವನ್ನು ನೀಡಿ ಅವರು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಕಾರಣನಾದ ನಿಮಗೆ ತುಂಬ ಧನ್ಯವಾದಗಳು ಸರ್. ಕೇವಲ ನಾವು ಮಾತ್ರ ಅಲ್ಲ, ನಮ್ಮ ಫ್ಯಾಮಿಲಿಯ ಮಕ್ಕಳು, ಉಳ್ಳಾಲ ಮತ್ತು ಪರಿಸರದ ಹೆಚ್ಚಿನ ಮಕ್ಕಳಿಗೆ ಆಂಗ್ಲ ಮಾಧ್ಯಮ ಶಿಕ್ಷಣದಲ್ಲಿ ಕಲಿಯುವ ಅವಕಾಶ ದೊರೆತದ್ದು ಈ ಒಂದು ಸಂಸ್ಥೆಯಿಂದ. ಆ ಕಾರಣದಿಂದ ಒಂದು ಸಣ್ಣ ಕಾಣಿಕೆಯನ್ನು ನಿಮಗೆ ಕೊಡ್ತಾ ಇದ್ದೇನೆ ಸರ್. ಇದನ್ನು ತಾವು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಒಂದು ಮಾತು. ಸೇವಾ ಅವಧಿ ಪರಿಪೂರ್ಣಗೊಳಿಸಿದ ಸಂತೃಪ್ತಿಯೊಂದಿಗೆ ತಮಗೆಲ್ಲರಿಗೂ ಭಾವಪೂರ್ಣ ವಿದಾಯವನ್ನು ತಿಳಿಸುತ್ತಿದ್ದೇನೆ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ. ನಾನೇನಾದರೂ ತಮ್ಮ ಮನಸ್ಸಿಗೆ ನೋವು ಮಾಡಿದಲ್ಲಿ ನನ್ನನ್ನು ಕ್ಷಮಿಸಿ ಎಂದು ಕೇಳುತ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ವಂದನೆ. ತಮ್ಮ ಸಲಹೆ ಸೂಚನೆಗಳನ್ನು ಗಮನಿಸಿದ್ದೇವೆ. ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಆ ರೀತಿಯ ಕಾರ್ಯನಿರ್ವಹಣೆಯೊಂದಿಗೆ ಈ ಕಾಲೇಜನ್ನು ಯಶಸ್ಸಿನ ಪಥದತ್ತ ಕೊಂಡೊಯ್ಯುವಲ್ಲಿ ಖಂಡಿತ ನಮ್ಮ ಶ್ರಮ ನಿರಂತರವಾಗಿ ಇರುತ್ತೆ ಅನ್ನುವಂಥ ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀರಿ. ಈಗ ಮುಂದಿನ ಜವಾಬ್ದಾರಿಯನ್ನು ವಹಿಸಿಕೊಳ್ಳಿಕ್ಕೆ ಇರುವ ಅಧಿಕಾರ ಹಸ್ತಾಂತರ ಶ್ರೀಮತಿ ಅನಸೂಯ ಮೇಡಮ್ ಮುಂದೆ ಬರಬೇಕಾಗಿ ವಿನಂತಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ವಂದಿಸುತ್ತಾ, ಪ್ರಥಮವಾಗಿ ಇಲ್ಲಿಯ ಆದಿದೈವವಾದ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿಯನ್ನು, ಗುಳಿಗಜ್ಜ ದೇವರನ್ನು ಸ್ಮರಿಸುತ್ತಾ, ಹಾಗೂ ವಿದ್ಯೆಗೆ ಮಾತೆಯಾದ ಕೊಲ್ಲೂರು ಮೂಕಾಂಬಿಕೆಯನ್ನು ಸ್ಮರಿಸುತ್ತಾ ನಾನು ಹಸ್ತಾಂತರವನ್ನು ಪಡ್ಕೊಂಡಿದ್ದೇನೆ. ವೇದಿಕೆಯಲ್ಲಿರುವ
ಎಲ್ಲ ಗಣ್ಯರೇ ಹಾಗೂ ನನ್ನ ಸಹೋದ್ಯೋಗಿ ಬಂಧುಗಳೇ, ಇಲ್ಲಿ ನೆರೆದಿರುವ ಎಲ್ಲ ಸಭಿಕರೇ, ಎಲ್ಲರಿಗೂ ವಂದನೆಗಳು. ನಾನು ಮಾತಾಡುವುದಿಲ್ಲವೇ ಅಂತ ಇದ್ದೆ, ಆದರೆ ಆಡಳಿತ ಮಂಡಳಿಯವರು ನೀವೆರಡು ಮಾತಾಡಿ ಅನ್ನೋ ಹೇಳುವುದಕ್ಕೆ ಮಾತ್ರ ಮಾತಾಡಿದ್ದು. ಇದೊಂದು ಅಪರೂಪದ ಕ್ಷಣ ಅಂತ ಹೇಳ್ಬೋದು. ಇದೇ ರೀತಿಯ ವೇದಿಕೆಯಲ್ಲಿ 12 ವರ್ಷದ ಮೊದಲು ನನ್ನ ಕೈಯಿಂದ ಕಲಾವತಿ ಮೇಡಮ್ನವರಿಗೆ ಅಧಿಕಾರವನ್ನು ಹಸ್ತಾಂತರಿಸಿದ್ದೇನೆ. ಈಗ 12 ವರ್ಷದ ನಂತರ ಅವರ ಕೈಯಿಂದ ನಾನು ಅಧಿಕಾರವನ್ನು ಪಡ್ಕೊಂಡಿದ್ದೇನೆ. ಈ ರೀತಿಯ ಸಂದರ್ಭಗಳು ಬಹಳ ಅಪರೂಪ ಅನಿಸ್ಬೋದು. ಅದೇ ರೀತಿ ಕಳೆದ 30 ವರ್ಷದಿಂದ ನಾವು ಒಟ್ಟಾಗಿ ಈ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದೇವೆ. ಕಲಾವತಿ ಮೇಡಮ್ನ ಬಗ್ಗೆ ಹೇಳುವುದಾದರೆ, ಇದೇ ಊರಲ್ಲಿ ಹುಟ್ಟಿ ಬೆಳೆದು ಇದೇ ಶಾಲೆಯಲ್ಲಿ ಓದಿ ಇದೇ ಶಾಲೆಯಲ್ಲಿ ಉಪನ್ಯಾಸಿಯಾಗಿ ಪ್ರಾಂಶುಪಾಲರಾಗಿ 30 ವರ್ಷಗಳ ಕಾಲ ಸತತ ಸೇವೆಯನ್ನು ಸಲ್ಲಿಸಿ ಎಲ್ಲರ ಪ್ರೀತಿ ಪಾತ್ರರಾಗಿ ಎಲ್ಲರಿಂದ, ಅಂದರೆ ಹಿರಿಯರಿಂದ, ಮೊಗವೀರ ಸಂಘದಿಂದ, ಎಲ್ಲ ಸಹೋದ್ಯೋಗಿಗಳಿಂದ ಬೀಳ್ಕೊಡುವ ಸಮಾರಂಭ ಅಂತ ಹೇಳುವಾಗ ಅವರಿಗೆ ಅದೊಂದು ಸೌಭಾಗ್ಯವೇ ಅಂತ ಹೇಳ್ಬೋದು. ಅಂದರೆ ಈಗಿನ ಆಧುನಿಕ ಯುಗದಲ್ಲಿ ಆರೋಗ್ಯ ಅಥವಾ ಇತರ ಇದರಿಂದ ಸರ್ವೀಸನ್ನು ಕಂಟಿನ್ಯೂ ಮಾಡುವವರು ತುಂಬ ಕಡಿಮೆ ಇರ್ತಾರೆ. ಅಂಥ ಸಂದರ್ಭದಲ್ಲಿ ದೇವರು ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟಿದ್ದಾನೆ. ಇನ್ನು ಮುಂದೆಯೂ ಅವರಿಗೆ ಆಯುಷ್ಯ ಆರೋಗ್ಯ ಸೌಭಾಗ್ಯವನ್ನು ಕೊಟ್ಟು ಕರುಣಿಸಲಿ ಅಂತ ನಾನು ಶ್ರೀದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಇನ್ನು ಮುಂದಿನ ದಿನದಲ್ಲಿ ಹೇಳುವುದಾದರೆ, ಈಗಾಗಲೇ ಹೇಳಿದ ನಿಮಗೇನೂ ಇದಿಲ್ಲ, ನೀವು ಮೊದಲು ಇದ್ದವರಲ್ವಾ ಅಂತ. ಆದರೆ ಮೊದಲು ಇದ್ದದ್ದು ಎಂತ ಮಾನವ ಶ್ರಮದ ಕಾಲ, ಈಗ ಡಿಜಿಟಲ್ ಯುಗ, ಕಂಪ್ಯೂಟರ್ ಯುಗ. ನಾನು ಆವಾಗ ಪ್ರಾಂಶುಪಾಲರಾಗಿರುವಾಗ ಕಂಪ್ಯೂಟರ್ನ ಯಾವ ವರ್ಕ್ ಇರಲಿಲ್ಲ, ಎಲ್ಲ ಮ್ಯಾನ್ಯುವಲಲ್ಲಿ ಬರೆಯುವುದಿತ್ತು. ಈಗ ಏನೋ ಇದ್ದರೂ ಕೂಡ ಅದು ಕಂಪ್ಯೂಟರ್ ಯುಗ. ಹಾಗಿರುವಾಗ ಆಗಿನ ಕಾಲದ್ದು ಆಗಿನ ಸಮಸ್ಯೆಗಳು ಈಗಿನ ಕಾಲಕ್ಕೆ ನಾವು ಹೊಂದಿಕೊಳ್ಳೇಬೇಕು. ಏನೇ ಇದ್ದರೂ ಅದು ದೇವರ ದಯೆ, ನಿಮ್ಮ ಹಿರಿಯರ ಆಶೀರ್ವಾದ, ಎಲ್ಲರ ಸಹಕಾರದಿಂದ ಮುಂದಿನ ಹಲವು ವರ್ಷಗಳು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ಸಂಸ್ಥೆಯನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸ್ತೇನೆ ಅಂತ ಭರವಸೆಯನ್ನು ಹೇಳುತ್ತಾ, ನನಗೆ ಅಧಿಕಾರವನ್ನು ಹಸ್ತಾಂತರಿಸಿದ ಆಡಳಿತ ಮಂಡಳಿ ಉಳ್ಳಾಲ ಮೊಗವೀರ ಸಂಘ ಇವರಿಗೆ ಮನಪೂರ್ವಕ ವಂದನೆಯನ್ನು ಅರ್ಪಿಸುತ್ತಾ ನನ್ನೆರಡನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಮೇಡಮ್. ಈ ಸಮಾರಂಭದ ಸಭಾಧ್ಯಕ್ಷೆಯನ್ನು ವಹಿಸಿಕೊಂಡಿರುವ ಉಳ್ಳಾಳ ಮೊಗವೀರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮನೋಜ್ ಸಾಲಿನ್ ಸರ್ ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ನಮ್ಮ ಮೊಗವೀರ ಸಮಾಜದ 2 ಕಣ್ಣಂತ ಹೇಳ್ಬೋದು. ನಮ್ಮ ಹಿರಿಯವರು, ಒಂದು ಸಾಮಾಜಿಕ ನ್ಯಾಯದ ಪಿತಾಮಹ, ಹಾಗೆ ಒಂದು ಶಿಕ್ಷಣ ಕ್ರಾಂತಿಯ ಪಿತಾಮಹ ಅಂತೇಳಿ ನಮ್ಮ ಸದಾನಂದ ಬಂಗೇರ ಮತ್ತು ಬಾಬು ಬಂಗೇರ ಇವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಈಗ ಒಗ್ಗಟ್ಟಾಗಿ ಈ ಒಂದು ಉಳ್ಳಾಳ ಮೊಗವೀರ ಸಂಘವನ್ನು ನಡೆಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಹಾಗೂ ನಮ್ಮ ಶಿಕ್ಷಣ ಸಂಸ್ಥೆಯ ಎಲ್ಲ ಶಿಕ್ಷಕರಿಗೂ ಹಾಗೂ ಶಿಕ್ಷಕೇತರರಿಗೂ ಗೌರವದ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವೇದಿಕೆಯಲ್ಲಿ ಮಾತನಾಡುವಾಗ ನಾನು ಯಾವಾಗಲೂ ಸಹ 3 ವರ್ಷ ಆಯಿತು ಒಂದು ಉಳ್ಳಾಳ ಮೊಗವೀರ ಸಂಘದ ಸೇವಕನಾಗಿ ಅಧಿಕಾರವನ್ನು ಸ್ವೀಕರಿಸಿಕೊಂಡು 20 ವರ್ಷಗಳಲ್ಲಿ, ಸಾಧಾರಣ 25 ವರ್ಷದಲ್ಲಿ ಈ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೆ ಈಗ ಸದ್ಯ ಅಧ್ಯಕ್ಷನಾಗಿ ಈ ಒಂದು ನಿಮ್ಮೊಂದಿಗೆ ಎಲ್ಲರೊಂದಿಗೆ ಸಹ ಒಂದು ಕೆಲಸ ಮಾಡುವ ಭಾಗ್ಯವನ್ನು ಆ ಒಂದು ನಮ್ಮ ಶ್ರೀ ದೇವಿಯು ನಮಗೆ ಅನುಗ್ರಹಿಸಿದರು. ಈ ನಿಟ್ಟಿನಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮ ನಮ್ಮ ಉಳ್ಳಾಳ ಮೊಗವೀರ ಸಂಘದ ಅಧೀನದಲ್ಲಿರುವ ಶಿಕ್ಷಣ ಸಂಸ್ಥೆಗಳ ಒಂದು ಶಾಲೆಯ ಒಂದು ಭಾಗವಾದ ಆ ಶಾಲೆಯ ಕೇಂದ್ರ ಬಿಂದು ಮುಖ್ಯೋಪಾಧ್ಯಾಯರು ಪ್ರಾಂಶುಪಾಲರ ಒಂದು ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಾವೆಲ್ಲ ಇದ್ದೇವೆ. ಉಳ್ಳಾಳ ಮೊಗವೀರ ಸಂಘಕ್ಕೆ 100ರ ಸಂಭ್ರಮ. 1924ರಲ್ಲಿ ಪ್ರಾರಂಭಗೊಂಡ ಉಳ್ಳಾಳ ಮೊಗವೀರ ಸಂಘ ಶತಮಾನೋತ್ಸವವನ್ನು ಆಚರಿಸುವ ಈ ಸಂದರ್ಭದಲ್ಲಿ ಸತತವಾಗಿ ನಮ್ಮ ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆ, ಹಾಗೆ ನಮ್ಮ ಭಾರತ ಪ್ರೌಢಶಾಲೆ, ಹಾಗೆ ನಮ್ಮ ಭಾರತ ಪದವಿ ಪೂರ್ವ ಕಾಲೇಜು ಹೆಚ್ಚಿನ ಮಟ್ಟದಲ್ಲಿ, ಗರಿಷ್ಠ ಮಟ್ಟದಲ್ಲಿ ಫಲಿತಾಂಶವನ್ನು ತಂದು ಉಳ್ಳಾಳ ಮೊಗವೀರ ಸಂಘಕ್ಕೆ ಭಾಳ ಸಂತಸವನ್ನು ತಂದಿದೆ. ಭಾಳಷ್ಟು ಖುಷಿಯಾಗಿದೆ. ಯಾಕೆ ನಾನು ಸಹ ನಮ್ಮ ಪ್ರಥಮ ಸಭೆಯಲ್ಲಿ ನಾನು ಹೇಳಿದ್ದೇನೆ, ನಾವು ಯಾರಿಗೂ ಸಹ ಕಷ್ಟ ಕೊಡಲಿಕ್ಕೆ ಇಲ್ಲಿ ಬರಲಿಲ್ಲ. ನಮ್ಮಲ್ಲಿ ಒಂದು ಸ್ಥಾನಮಾನ ಉಂಟಂತೇಳಿ ನಾವು ಆ ಜವಾಬ್ದಾರಿಯನ್ನು ತಮ್ಮ ಮೇಲೆ ವಹಿಸ್ಕೊಡ್ಲಿಕ್ಕೆ ಅಂತ ನಾವು ನಿಮಗೆ ಹೀಗೇ ಇರಬೇಕಂತೇಳಿ ನಾವು ಹೇಳಿಲ್ಲ.
ಶಿಕ್ಷಕರೆಂದರೆ ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಒಂದು ಜವಾಬ್ದಾರಿ ಅಂದರೆ ಶಿಕ್ಷಕ ವೃತ್ತಿ ಅಂತ ಹೇಳ್ತಾರೆ. ಎಲ್ಲರೂ ಸಹ ಡಾಕ್ಟರನ್ನಿರಲಿ, ಇಂಜಿನಿಯರ್ ಮತ್ತೊಬ್ಬರನ್ನಿರಲಿ, ನಮ್ಮಂಥವ್ರನ್ನಿರಲಿ ಸೃಷ್ಟಿ ಮಾಡುವುದೇ ನಮ್ಮ ಶಿಕ್ಷಕರು. ಈ ಶಿಕ್ಷಕರಂದರೆ ಅತಿ ಹೆಚ್ಚು ನಮಸ್ತೆ ಪಡೆಯುವವರು ಸಹ ಶಿಕ್ಷಕರು. ಅವರ ಬಗ್ಗೆ ನಾವು ಹೇಳ್ಬೇಕಂದ್ರೆ, ಯಾಕೆ ನಮ್ಮಕ್ಕಿಂತ ಜಾಸ್ತಿ ಕಲಿತವರು ಅವರಿಗೆ ಈಗ ನಮ್ಮ ಟೀಚರ್ ನಮಗೆ ಕಲಿಸಿದವರೀಗ ನಮ್ಮ ಜಾನಕಿ ಟೀಚರ್ ಅವರು ಎಷ್ಟು ಸಲ ನಮ್ಮ ಈ ಕಿವಿಯನ್ನು ಎಳೆದು ದೊಡ್ಡ ಮಾಡಿಬಿಡ್ತಾರೆ ಅವರದ್ದು ಕಲಿಸಿದ ನಮಗೆ ಈ ಒಂದು ಸ್ಟೇಜ್ನಲ್ಲಿ ನಿಲ್ಲಿಸ್ತಾರೆ ನಮ್ಮನ್ನೆಲ್ಲ. ಈ ನಿಟ್ಟಿನಲ್ಲಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ವೇದಿಕೆಯ ಮುಂಭಾಗದಲ್ಲಿ ನಾವು 30 ಮಂದಿ ಇದ್ದೇವೆ, ಇಲ್ಲಿ 15 ಮಂದಿ ಇದ್ದೇವೆ. ನಾನು ಕಂಡ ಒಂದು ವೇದಿಕೆಯಲ್ಲಿ ಸುಮಾರು 2 ಗಂಟೆ 10 ನಿಮಿಷಗಳ ಕಾಲ, ಅಂದರೆ ಅದು ಬಹಳಷ್ಟು ದೊಡ್ಡ ದೊಡ್ಡ ಸಭೆಗಳಲ್ಲಿ ಆ ರೀತಿ ಸಭಾ ಕಾರ್ಯಕ್ರಮ ಹೋಗುತ್ತೆ. ಇವತ್ತು ನಮ್ಮ ಕಲಾವತಿ ಮೇಡಮ್ ಅವರ ಮೇಲಿರುವ ಗೌರವ ನಮ್ಮೆಲ್ಲರನ್ನು ಸಹ ಇಷ್ಟು ಹೊತ್ತು ನಿಶ್ಶಬ್ದವಾಗಿ ಯಾರೂ ಒಂದು ಶಬ್ದ ಮಾಡದೆ ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಟ್ಟಿದ್ದೀರಾ. ತಮಗೆಲ್ಲರಿಗೂ ಸಹ ಭಾಳಷ್ಟು ಕೆಲಸ ಉಂಟು. ಬೆಳಿಗ್ಗೆ ಬಂದಿದ್ದೀರಾ, ಇನ್ನು ಮನೆಗೆ ಹೋಗ್ಬೇಕು. ಇಷ್ಟೊತ್ತಿಗೆ ಕ್ಲಾಸ್ ಬಿಟ್ಟು ಮನೆಗೆ ಹೋಗಿ ಬಸ್ಸಲ್ಲಿ ಹೋಗಿ ನಾವು ರೀಚ್ ಆಗ್ತಿದ್ದೆವು. ಆದರೂ ಸಹ ನಾವು ಗೌರವ ಇಟ್ಟು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ನಿಮಗೆಲ್ಲರಿಗೂ ಸಹ ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ಕಲಾವತಿ ಮೇಡಮ್ ಮತ್ತು ನಾನು, ಅಂದರೆ ನನಗೆ 2003ರಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಸಹ ಅಧಿಕಾರ ವಹಿಸಿಕೊಂಡವನು. ಅನುದಾನ ಆಗುವಾಗ ನಮ್ಮ ಬಾಬು ಬಂಗೇರ ಸಂಚಾಲಕರು, ನಮ್ಮ ಸದಾನಂದ ಬಂಗೇರವರು ಅಧ್ಯಕ್ಷರು. ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಸಹ ಕಿರಿಯವನಾಗಿ ಈಗ ಅಧ್ಯಕ್ಷ ಸ್ಥಾನದಲ್ಲಿದ್ದೇನೆ. ಆ ಹೊತ್ತು ಸಹ ಒಂದು ಅನುದಾನ 2009ರಲ್ಲಿ ನಾವು ಪ್ರಾರಂಭಿಸಿದೆವು. ಅನುದಾನ ಸಿಗಬೇಕಂತೇಳಿ ಅನುದಾನ 3 ವರ್ಷ ಅದಕ್ಕೆ ಕಷ್ಟಪಟ್ಟಿದ್ದೇವೆ. ನಮ್ಮ ಬಾಬುವನ್ನು ಹೇಳಿದಾಗೆ ಕಾಗೇರಿ ಇರ್ಬೋದು, VS ಆಚಾರ್ಯ ಇರ್ಬೋದು, ಅದರೊಟ್ಟಿಗೆ ಕ್ಯಾಪ್ಟನ್ ಗಣೇಶ್ ಕಾರ್ನಿಗೂ ಕೂಡ ಬಾಬಣ್ಣ ನನಗೆ ನೆನಪುಂಟು. ನಮಗೆ ಒಂದು 2 ಮಕ್ಕಳು ಕಮ್ಮಿ ಆಗಿದ್ದರು ಆ ಸಮಯದಲ್ಲಿ. ನಿಮಗೆ ನೆನಪು ಗೊತ್ತಿಲ್ಲ, 2 ಮಕ್ಕಳ ಅವಶ್ಯಕತೆ ಇತ್ತು. ನಮಗೆ ಮಕ್ಕಳಿಲ್ಲ, ಅದನ್ನು ನಾನು ಹೇಳ್ಬಾರ್ದು ಆ್ಯಕ್ಚುಲಿ ಈ ಸಭೆಯಲ್ಲಿ. ಮಕ್ಕಳಿಲ್ಲ. ಒಬ್ಬ ಹುಡುಗ ಈಗ ಸತ್ತಿದ್ದಾನೆ, ಯಂಗಪ್ಪ ಸಲನವರ ಮಗ. ಅವರ TCಯನ್ನು ಇಟ್ಟು ಮತ್ತು ಒಂದು ಅನುಸೂಯ ಮೇಡಮ್ ಒಂದು TCಯನ್ನು ತಂದು ಇಟ್ಟು 2 TC ಇಟ್ಟು ನಮಗೆ ಅನುದಾನಕ್ಕೆ ಅದು ಆ ಫೈಲ್ ಪಾಸಾಗಿ ಆಯಿತು. ಇದು ನಮಗೆ ಗೊತ್ತಿದ್ದ ವಿಚಾರ. ಯಾಕಂದರೆ ಅದು ಸಿಗಬೇಕಂತಾದರೆ ಇಲ್ಲಿಯ ಶಿಕ್ಷಕರು ಕೂಡ ಹಾಗೆ, ನಾವು ಬೇರೆ ಶಿಕ್ಷಣದಂತ ಹಾಗೆ ಅಲ್ಲ. ಅಂದರೆ ಪ್ರತಿಯೊಬ್ಬ ಶಿಕ್ಷಕಿ ಕೂಡ ಅವರ ವೃತ್ತಿಯಲ್ಲಿ ಪರಿಪೂರ್ಣವಾಗಬೇಕಂತಾದರೆ ಅವರಿಗೆ ಅವರ ಕೆಲಸದ ಮೇಲೆ ಆಸಕ್ತಿ ಇರಬೇಕಂತೆ, ಮತ್ತು ಅವರ ಪಠ್ಯದ ಮೇಲೆ ಇರಬೇಕಂತೆ. ನಾನು ಕೇವಲ ಸಂಬಳಕ್ಕಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದರೆ ಅವರು ಯಾರು ಸಹ ಪರಿಪೂರ್ಣರಾಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಶಿಕ್ಷಕರು ಹಾಗೆ ಅಲ್ಲ, ನಮಗೆ ಧೈರ್ಯ. ಹಾಗೆ ನಾವು ಪ್ರತಿದಿನ ಸಹ ಇಲ್ಲಿ ಬಂದು, ನಾನು ಸಂಚಾರ ಹೇಳಿದ್ದೇನೆ, ನಮಗೆ ಪ್ರತಿದಿನ ಬಂದು ಇಲ್ಲಿ ಇರಲಿಕ್ಕೆ ಆಗೋದಿಲ್ಲ. ಆದರೆ ಪ್ರತಿದಿನ ಬಂದು ಯಾರು ಏನು ಮಾಡ್ತಾರೆ ಏನು ಮತ್ತು ಎಲ್ಲ ಮಾಹಿತಿ ನಾವು ಪಡ್ಕೊಳ್ತೇವೆ ಮೇಡಮ್. ಎಷ್ಟು ಯಾರು ಏನು ಮಾಡ್ತಾರೆ, ಎಂಥದ್ದು ಕೆಲಸ ಮಾಡ್ತಾರೆ, ಯಾರ್ಯಾರು ಹೇಗೆ ಮಾಡ್ತಾರೆ, ಎಲ್ಲವನ್ನು ನಾವು ಸಂಚಾರದ ಮುಖಾಂತರ ಇರಲಿ. ಯಾಕೆಂದರೆ ನಮಗೆ ಇಲ್ಲೇ ಬಂದು ಕೂತ್ಕೊಳ್ಳಿಕ್ಕೆ ನಮ್ಮದೇ ಕೆಲಸ ನಮಗೆ ಉಂಟು. ನಾವು ಪ್ರಥಮ ಸಭೆಯಲ್ಲಿ ಹೇಳಿದ್ದೇವೆ. ಆದ್ದರಿಂದ ನೀವೆಲ್ಲರೂ ಸಹ ಉತ್ತಮವಾಗಿ ಕೆಲಸ ಮಾಡಿದ್ದೀರಾ. ಇನ್ನಷ್ಟು ಉತ್ತಮವಾಗಿ ಮ್ಯಾನೇಜ್ಮೆಂಟ್ಗೆ ಯಾವುದೇ ಒಂದು ಸಮಸ್ಯೆ ಬಾರದಾಗೆ ಬಂದ ಪ್ಯಾರೆಂಟ್ಸ್ ಒಟ್ಟಿಗೆ, ನಮ್ಮ ಶಿಕ್ಷಕರಿರಲಿ ಶಿಕ್ಷಕೇತರರಿರಲಿ, ನಾವು ನಡೆಸಿಕೊಂಡು ರೀತಿಯಲ್ಲಿ ಇರುತ್ತೆ. ಅವರು ಬಂದ ಕೂಡಲೇ ನಾವು ಅವರಿಗೆ ಯಾವ ರೀತಿ ಗೌರವ ಕೊಡಬೇಕು, ಅದರ ಮೇಲೆ ನಮ್ಮ ಶಾಲೆಯ ಭವಿಷ್ಯ ನಿಲ್ಲುತ್ತೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಈ ಶಾಲೆಗೆ, ಈ ಶಿಕ್ಷಣ ಸಂಸ್ಥೆಗೆ ಒಂದು ಒಳ್ಳೆಯ ಗೌರವ ಇಟ್ಟು ಒಟ್ಟಾಗಿ ಕೆಲಸ ಮಾಡುವ. ಇವತ್ತಿನ ಕಲಾವತಿ ಮೇಡಮ್ ಅವರ ವಿಚಾರದಲ್ಲಿ ಅಂದರೆ ಸರಳತೆ, ನಾನು ಕಂಡ ರೀತಿಯಲ್ಲಿ ಸರಳತೆ, ಅಂತಾರಾಷ್ಟ್ರೀಯ ಮಟ್ಟದ ಸರಳತೆ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಸರಳತೆ ಅಂತ ಹೇಳುವಾಗ ನಾವು ಬರೋದು. ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಂದರೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಅಲ್ವಾ, ಸರಳತೆ ಅಂತ ಹೇಳುವಾಗ ನಮಗೆ ಬರೋದು ನಮ್ಮ ಮನಸ್ಸಲ್ಲಿ. ನಮಗೆ ಇಲ್ಲಿ ಬರೋದಂದರೆ ನಮ್ಮ ಕಲಾವತಿ ಮೇಡಮ್ ಅವರು. ಯಾಕೆಂದ್ರೆ ನಾನು ಹೇಳ್ತೇನೆ, ಯಾಕಂದರೆ ಕೂಸಪ್ಪನ್ ಅಂತ ಹೇಳುವ ನಮಗೆ ಗೊತ್ತುಂಟು. ಆ ಸಮಯದಲ್ಲಿ ಒಂದು ಅಂಗಡಿ ಉಂಟಂತ ಹೇಳಿದರೆ ದೊಡ್ಡದು, ನಮ್ಮ ಚಿಕ್ಕದಲ್ಲಿರುವಾಗ ಒಂದು ಅಂಗಡಿ ಉಂಟಂತ ಹೇಳಿದರೆ ಕೂಸಪ್ಪನ ಅಂಗಡಿ ಅಂತೇಳಿ ನಾವು ಹೇಳ್ತಿದ್ದೆವು. ನಮಗೆಂತ ಬೇಕು ಬಟ್ಟೆ ಗಿಟ್ಟೆ ಅಲ್ಲೇ ತೆಗೆದುಕೊಳ್ಳೋದು. ಅವರ ಮಕ್ಕಳಂದರೆ ಆ ಸಮಯದಲ್ಲಿ ಮಧ್ಯಮ ಏನಿಲ್ಲ, ಅದು ಒಂದು ಶ್ರೀಮಂತಿಕೆ. ಅದು ವ್ಯಕ್ತಿ ಶ್ರೀಮಂತರಾಗಿದ್ದರೆ ಪರವಿಲ್ಲ, ಅವರ ಮನಸ್ಸು ಶ್ರೀಮಂತ ಆಗಿರ್ಬೇಕಂದ್ರೆ ನಮ್ಮ ಕಲಾವತಿ ಮೇಡಮ್ ಅವರ ಮನಸ್ಸು ಶ್ರೀಮಂತ ಉಂಟು. ಅವರು ಶ್ರೀಮಂತ ಇರಬಹುದು, ಅವರ ಮನಸ್ಸು ಶ್ರೀಮಂತ ಇರಬಹುದು. ನಾನು ಮತ್ತು ಕಲಾವತಿ ಮೇಡಮ್ ಪೆಟ್ಟು ಮಾಡಿದ ಸಹ ಉಂಟು. ನಾನು ಹೇಳ್ತೇನೆ ಅದರಲ್ಲಿ ನಾವು ಪೆಟ್ಟು ಮಾಡಿದ್ದೇವೆ, ನಾವು ಕಾಲಿಗಡ್ಡ ಬಿದ್ದು ಇದು ಮಾಡಿದ್ದೇವೆ, ತಪ್ಪನ್ನು ಯಾರು ಒಪ್ಪಿಕೊಂಡಿದ್ದೇವೆ, ನಾವು ಅಲ್ಲಿಗೆ ಸರಿಯಾಗಿದ್ದೇವೆ. ನಾವು ಮತ್ತೆ ಅದನ್ನು ನಮ್ಮ ಯಾವ ಇದರಲ್ಲಿ ಕೆಲಸ ಆಗಬೇಕಿತ್ತ ಆ ಸಮಯದಲ್ಲಿ ಇದು ಮಾಡಿ. ಆಗ ನಾನು ಹೇಳಿದ್ದೆ, ಮತ್ತೆ ನಾನು ಅವರನ್ನು ಪರಿಪೂರ್ಣವಾಗಿ ಕಂಡೆ, ಅವರು ಹೇಗೆ ಅಂತೇಳಿ. ಇದು ಪ್ರತಿಯೊಬ್ಬರು ನಮಗೆ ಸಹ ಉಳ್ಳಾಳ ಮಗುವಿಗೆ ಬರ್ಡನ್ ಆಗುವ ಸಮಯದಲ್ಲಿ ನಮ್ಮ ಯಶವಂತ್ ಅವರ ಸಂಚಾಲಕರಾಗಿದ್ದರು. ಆ ರೀತಿ ಹೆಚ್ಚುವರಿ ಹೊರೆ ಬೀಳದ ರೀತಿಯಲ್ಲಿ ಆ ಒಂದು ಅವರ ಸಂಬಳದಲ್ಲಿ ಎಲ್ಲರೂ ಸಹ ಯಾರೆಲ್ಲ ಒಂದು ಅನುದಾನಿತ
ಸರ್ಕಾರದ ಸಂಬಳ ಬರ್ತಾ ಅವರೆಲ್ಲ ತಮ್ಮ ವಂತಿಗೆಯನ್ನು ಹಾಕಿ ನಮ್ಮ ಒಂದು ಹೊರೆಯನ್ನು ಭಾಳಷ್ಟು ಕಡಿಮೆ ಮಾಡಿದೆ. ಭಾಳಷ್ಟು ಖುಷಿಯಾಗುತ್ತೆ. ಈಗ ಸ್ವಲ್ಪ ಉಳಿತಾ ಹೋಗುತ್ತೆ. ಯಾಕೆಂದರೆ ಇಷ್ಟು ದೊಡ್ಡ ಸ್ಕೂಲ್ ಅಂದರೆ ನಮಗೆ ಎಷ್ಟೋ ಲಾಭ ಬರಬೇಕಿತ್ತು. ಆದರೆ ಆ ಲಾಭದ ದೃಷ್ಟಿಯನ್ನು ನಾವು ನೋಡಿಕೊಳ್ಳದೆ ಒಂದು ಮಕ್ಕಳಿಗೆ ಎಲ್ಲ ಧರ್ಮದ ಎಲ್ಲ ಜಾತಿಯ ಮಕ್ಕಳಿಗೆ ಇಲ್ಲಿ ಶಿಕ್ಷಣವನ್ನು ಕೊಡುವುದರಿಂದ ನಮ್ಮ ಹಿರಿಯವರು ಮಾಡಿದಂಥ ಶಾಲೆ, ಅವರನ್ನು ನಾವು ಸ್ಮರಿಸಲೇಬೇಕು. ನಮ್ಮ ಹಿರಿಯವರನ್ನು ಅವರನ್ನು ಸ್ಮರಿಸದೆ ನಮ್ಮ ದಿನ ಹೋಗಲೇಬಾರ್ದು. ಆ್ಯಕ್ಚುಲಿ ನಿಜವಾಗಿ ನಾವೆಲ್ಲರೂ ಸಹ ಇವತ್ತಿನ ಈ ಕಾರ್ಯಕ್ರಮ ಭಾಗವಹಿಸಿ ಹೆಚ್ಚೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಶಾಲೆ ಪ್ರಾರಂಭಗೊಂಡಿದೆ. ನಾವೆಲ್ಲರೂ ಸಹ ಉತ್ತಮ ಫಲಿತಾಂಶಕ್ಕಾಗಿ ಮಕ್ಕಳಿಗೆ ಒಂದು ಉತ್ತಮ ರೀತಿಯಲ್ಲಿ ಒಂದು ಶಿಕ್ಷಣ ಕೊಡುವ ಒಂದು ವ್ಯವಸ್ಥೆಗೆ ನಾವೆಲ್ಲರೂ ಭಾಗಿಯಾಗೋಣ. ಇಲ್ಲಿಗೆ ಬರುವ ಮಕ್ಕಳು ಎಲ್ಲರೂ ಸಹ ಬ್ರಿಲಿಯಂಟ್ ಅಂತ ನಾನು ಹೇಳಿಕ್ಕೆ ಹೋಗುವುದಿಲ್ಲ. ಯಾಕಂದರೆ ಎಲ್ಲೆಲ್ಲಿ ಸೀಟ್ ಸಿಗದಿದ್ರು ಸಹ ನಾವು ಲಾಸ್ಟಿಗೆ ತಂದುಕೊಂಡು ನಮಗೆ ಹಾಕುತ್ತಾರೆ. ಅಂಥ ಮಕ್ಕಳನ್ನು ನಾವು ಪಾಸ್ ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಮಷ್ಟು ಎಕ್ಸ್ಪರ್ಟ್ ಯಾರು ಸಹ ಇಲ್ಲ. ಎಕ್ಸ್ಪರ್ಟ್ ಎಲ್ಲ ಇರ್ಬೋದು, ಕೆಲವು ಸ್ಕೂಲಲ್ಲಿ ಇರ್ಬೋದು, ನಾವು ನೋಡಿದ್ರೆ ಎಕ್ಸ್ಪರ್ಟ್ ಅದೆಲ್ಲ ಇರ್ತಾರೆ. ಅಲ್ಲಿಗೆ ಹೋಗುವ ಮಕ್ಕಳೆಷ್ಟು 95, 85 ತೆಗೆದು ಮಕ್ಕಳು ಬರ್ಬೋದು. ಇಲ್ಲಿಗೆ ಬರೋ ಮಕ್ಕಳು ಹಾಗೆಲ್ಲ 35, ಜಸ್ಟ್ 35 ಆದರೂ ಸಹ ಮಕ್ಕಳಿಗುಂಟು. ಇಲ್ಲಿ ನಾವು ಸೇರಿಸಿ ಅವರನ್ನು ಪಾಸ್ ಮಾಡ್ತೇವೆ ನೋಡಿ, ಅದು ನಮ್ಮ ಒಂದು ಭಾಗ್ಯ ಅಂತ ಒಂದು ನಮ್ಮ ಟೀಚರ್ಸನ್ನು ಉಳಿಸಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸಹ ನಾನು ಹೆಚ್ಚು ನಿಮಗೆ ಹೇಳಿಕೆ ಹೋಗುವುದಿಲ್ಲ. ಕಷ್ಟಪಟ್ಟು ಕೆಲಸ ಮಾಡೋದಕ್ಕಿಂತ ಇಷ್ಟಪಟ್ಟು ಕೆಲಸ ಮಾಡಿ. ದಯವಿಟ್ಟು ನಮ್ಮ ಸಂಸ್ಥೆ ಅಂತ ನೀವು ಲೆಕ್ಕಲ್ಲ, ನಮ್ಮ ಮನೆ ಅಂತ ನೀವು ಕೆಲಸ ಮಾಡಿ. ವೈಮನಸ್ಸು ಚಿಕ್ಕ ಅಭಿಪ್ರಾಯ ನಮ್ಮಲ್ಲಿ ಇರುತ್ತೆ, ಅದು ನನ್ನಲ್ಲಿ ಸಹ ಇರುತ್ತೆ, ಮತ್ತೊಮ್ಮೆ ಸಹ ಇರುತ್ತೆ. ಅದನ್ನು ನಮ್ಮ ಮನೆಯಲ್ಲಿ ಇಟ್ಟು ಬಿಡುವಣ. ಈ ಶಿಕ್ಷಣ ಸಂಸ್ಥೆಯ ಉನ್ನತಕ್ಕೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ. ನಮಗೆಲ್ಲರಿಗೂ ಸಹ ದೇವರು ಒಳ್ಳೆಯದು ಮಾಡಲಿ. ಹಾಗೆಯೇ ನಮ್ಮ ಕಲಾವತಿ ಮೇಡಮ್ ಅವರ ಒಂದು ಬೀಳ್ಕೊಡುಗೆ ಇವತ್ತು ವಿದಾಯ ಅಂತ ನಾವು ಹೇಳ್ತೇವೆ. ಇದು ಅವರ ವಿದಾಯ ಅಂತಲ್ಲ, ಅವರ ಆರಂಭ ಅಂತ ನಾನು ಹೇಳ್ತೇನೆ. ಅವರಿಗೆ ಇದು ಆರಂಭ. ನಮ್ಮ ಜಾನಕಿ ಟೀಚರನ್ನು ನೋಡಬೇಕು ನಾವು ಉದಾಹರಣೆಯಾಗಿ. ನೋಡಿ, ನಮ್ಮ ಎಷ್ಟು ವರ್ಷ ಆಯ್ತು ಈಗ ಅವರಿಗೆ ನಿವೃತ್ತಿಯಾಗಿ, ಎಷ್ಟು ವರ್ಷ ಆಯ್ತು. ಹೇಗೆ ಇದ್ದಾರೆ ಈಗ ಸಹ ನಾನು ಹೇಳೋದಲ್ಲ. ನೋಡಿ, ಅವರ ಮುತ್ತಿನ ಟೀಚರ್, ಅವರ ಒಂದು ಮಾರ್ಗದರ್ಶನ ನಮಗೆ ಎಷ್ಟು ನೋಡಿ ಎಲ್ಲದಲ್ಲಿ ಸಹ ಇದ್ದಾರೆ. ಉಚ್ಚಿಲ ಮಹಾಲಕ್ಷ್ಮಿ, ಶಾರದೋತ್ಸವ, ಜಾಗೃತ, ಮಹಿಳಾ ಸೇವಾ ಸಂಘ, ಮತ್ತು ಎಲ್ಲ ಕಡೆ ನಮ್ಮ ಟೀಚರ್ ಇದ್ದಾರೆ. ಅವರು ನಮಗೆ ಆದರ್ಶ ಆಗಬೇಕು. ಟೀಚರ್ ಅವರನ್ನು ನೋಡಿಕೊಂಡು ನಾವು ಸಹ ಒಂದು ಒಳ್ಳೆಯ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಎಲ್ಲರಿಗೂ ಸಹ ಒಳಿತನ್ನು ಮಾಡಲಿ. ಭಾಳಷ್ಟು ಮಾತಾಡಲಿಕ್ಕಿತ್ತು, ಆದರೂ ಸಹ ಸಮಯ ತುಂಬ ಆಯಿತು. ಎಲ್ಲರಿಗೂ ಸಹ ಶುಭಾಶಯಗಳನ್ನು ಸಲ್ಲಿಸ್ತಾ, ಮೇಡಮ್ ತಮಗೂ ಸಹ ತಮ್ಮ ಫ್ಯಾಮಿಲಿಗೂ ಸಹ ದೇವರು ನಾವು ಶ್ರೀ ವ್ಯಾಘ್ರ ಚಾಮುಂಡೇಶ್ವರಮ್ಮ, ವರಹಮೂರ್ತಿ ಬಂಟಜ್ಜ, ಸ್ಥಳಕರ್ತ ಮರಸಂಡಜ್ಜ, ಈಶ್ವರ ಶಕ್ತಿ ಸಂಪನ್ನ ಸ್ವರೂಪ ಗುಳಿಗಜ್ಜರವರು ನಮಗೆಲ್ಲರಿಗೂ ಒಳಿತನ್ನು ಮಾಡಲಿ. ನಮ್ಮ ಈ ಶಿಕ್ಷಣ ಸಂಸ್ಥೆಯನ್ನು ಅಭಿವೃದ್ಧಿ ಮಾಡಿಸಲಿ ಎಂದು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಮಗುವೀರ. ಕಾರ್ಯಕ್ರಮದ ಸಮಗ್ರತೆಯ ಬಗ್ಗೆ ವಿಶ್ಲೇಷಣೆ ಮಾಡಿ ನಿವೃತ್ತರಿಗೆ ಶುಭಾಶಯ ಕೋರಿದ ಸಮಾರಂಭದ ಅಧ್ಯಕ್ಷರಿಗೆ ಧನ್ಯವಾದಗಳು. ಇದೀಗ ಧನ್ಯವಾದ ಸಮರ್ಪಣೆ ಶ್ರೀಮತಿ ಸುರೇಖಾ ಮೇಡಮ್ ಇವರಿಂದ. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ. ಗುರು ಹಿರಿಯರನ್ನು ಗೌರವಿಸುತ್ತಾ ನಾನು ಈ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮಹನೀಯರಿಗೆ ಧನ್ಯವಾದವನ್ನು ಸಮರ್ಪಿಸಲು ನಿಮ್ಮ ಮುಂದೆ ನಿಂತಿರುವೆನು. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಮನೋಜ್ ಸಾಲ್ಯನ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ವೇದಿಕೆಯ ಮೇಲೆ ಮುಖ್ಯ ಅತಿಥಿಯಾಗಿ ಆಸೀನರಾಗಿರುವ ಉಳ್ಳಾಲ ಮೊಗವೀರ ಸಂಘದ ಮಾಜಿ ಅಧ್ಯಕ್ಷರಾದಂತಹ ಶ್ರೀಯುತ ಸದಾನಂದ ಬಂಗೇರ ಇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ವೇದಿಕೆ ಮೇಲೆ ಉಪಸ್ಥಿತರಿರುವ ಉಳ್ಳಾಲ ಮೊಗವೀರ ಸಂಘದ ಮಾಜಿ ಸಂಚಾಲಕರಾದಂತಹ ಶ್ರೀಯುತ ಬಾಬು ಬಂಗೇರ ಇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಉಳ್ಳಾಲ ಮೊಗವೀರ ಸಂಘದ ಮಾಜಿ ಸಂಚಾಲಕರಾದಂತಹ ಯಶವಂತ್ ಅಮೀನ್ ಇವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ವೇದಿಕೆ ಮೇಲೆ ಉಪಸ್ಥಿತರಿರುವ ಉಳ್ಳಾಲ ಮೊಗವೀರ ಸಂಘದ ಸಂಚಾಲಕರಾದಂತಹ ಶ್ರೀಯುತ ರೋಹಿದಾಸ್ ಬಂಗೇರ ಇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ವೇದಿಕೆ ಮೇಲೆ ಉಪಸ್ಥಿತರಿರುವ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಯ ನಿವೃತ್ತಿ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಜಾನಕಿ ಪುತ್ರನ್ ಇವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ವೇದಿಕೆ ಮೇಲೆ ಉಪಸ್ಥಿತರಿರುವ ಆಡಳಿತ ಸಮಿತಿಯ ಸದಸ್ಯರಾದಂತಹ ಶ್ರೀಯುತ ಕಾಶಿನಾಥ್ ಕೋಟ್ಯಾನ್ ಹಾಗೂ ಶ್ರೀಯುತ ಕಾಶಿನಾಥ್ ಪುತ್ರನ್ ಇವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ವೇದಿಕೆಯ ಮೇಲೆ ಉಪಸ್ಥಿತರಿರುವ ನಮ್ಮ ಸಹ ಸಂಸ್ಥೆಗಳ ಮುಖ್ಯಸ್ಥರಾದಂತಹ ಶ್ರೀಮತಿ ಕಲಾವತಿ ಮೇಡಮ್, ಶ್ರೀಮತಿ ವಿನಯ ಮೇಡಮ್, ಶ್ರೀಮತಿ ರಾಜೇಶ್ವರಿ ಮೇಡಮ್, ಶ್ರೀಮತಿ ಪಾವನ ಮೇಡಮ್ ಇವರೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೂ
ವೇದಿಕೆಯ ಮುಂದೆ ಉಪಸ್ಥಿತರಿರುವ ನಮ್ಮ ಸಹ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲ ಶಿಕ್ಷಕ ಶಿಕ್ಷಕೇತರ ವೃಂದದವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾಧ್ಯಮ ಮಿತ್ರರು ಹಾಗೂ ಧ್ವನಿವರ್ಧಕ ವ್ಯವಸ್ಥೆ ಕಲ್ಪಿಸಿದ ಮಿತ್ರರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈ ದಿನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಹಾಗೂ ಇಷ್ಟು ಸುಂದರವಾಗಿ ಮೂಡಿಬರಲು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಕಾರಣರಾದ ಎಲ್ಲರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಾ ನನ್ನ ಈ ಧನ್ಯವಾದ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. हम